ಬಿಗ್ ಬಾಸಿಂದ ಅವಾಗ ತಾನೇ ಹೊರಗಡೆ ಬಂದಿದ್ದು. ಓಕೆ. ಸೊ ಅವಾಗ ನಮ್ಮ ಶ್ರೀಮತಿಯವರು ಹೇಳ್ತಾರೆ, ವಿನಯ್ ಗುರೂಜಿ ಅಂತ ಒಬ್ಬಿದ್ದಾರೆ, ಅವ್ರನ್ನ ಭೇಟಿ ಮಾಡಬೇಕು ನಾವು. ಅನ್ನೋದು ನೀನಿಗೆ ಮಾಡ್ಬೇಕಾ, ನೀನೋಗಿ ಮಾಡ್ಕೊಂಬ. ನಾನು ಯಾವ ಗುರೂಜಿ ಅಂತ ಯಾರು ಹೇಳ್ತಾರಲ್ಲ ಅವ್ರಿಗೆ ಯಾರಿಗೂ ನಾನು ಕಾಲಿಗೆ ಬೀಳೋ ಸಂಸ್ಕೃತಿ, ಯಾಕಂದರೆ ಒಂದು ಮೀಡಿಯಾದಲ್ಲಿದ್ದು ನಾವು ನೋಡಿದ್ವಿ ಹತ್ತಿರದಿಂದ ಅದು ಇತ್ತು. ಅಟ್ ದ ಸೇಮ್ ಟೈಮ್ ನನಗೆ ನೀವು ಒಬ್ಬ ವ್ಯಕ್ತಿಯಾಗಿ ಇನ್ನೊಬ್ಬ ವ್ಯಕ್ತಿ ಕಾಲಿಗೆ ಬೀಳೋದು ಏನು ಅಂದರೆ ಮನೇಲಿ ಹಿರಿಯರಿಗೆ ಅಥವಾ ನನ್ನ ಗುರುಗಳಿಗೆ ಅದೆಲ್ಲ ಓಕೆ, ಯಾವ್ದು ನಂಬಿಕೆ ಆಧಾರದ ಮೇಲೆ ಕಾಲಿಗೆ ಬೀಳೋದೆಲ್ಲ ಏನು ಅನ್ನೋದೆಲ್ಲ ನನಗೆ ಆ ಥರ ಇದ್ದಿದ್ದರಿಂದ ನಿನಗೆ ಬೇಕಾ ನೀನು ಹೋಗಿ. ಬೆಳಗ್ಗೆ ಒಂದು 9-9:30 ಹೋದ್ವಿ. ಗೇಟ್ ತೆಗೆದಿತ್ತು, ಹೊರಗಡೆ ಎಂಟ್ರಿ ಕೊಟ್ವಿ. ನಾನು, ನನ್ನ ವೈಫು ಜೊತೆಲಿ ಇನ್ನಿಬ್ಬರು ನನ್ನ ರಿಲೇಟಿವ್ಸ್ ಇಬ್ಬರು ಬಂದಿದ್ರು. ಹೊರಗಡೆ ಹೋಗ್ತಿದ್ದಂಗೆ ಒಬ್ಬ ವ್ಯಕ್ತಿ ಟೀ ಶರ್ಟ್ ಹಾಕೊಂಡು ಚಡ್ಡಿ ಹಾಕ್ಕೊಂಡು ಗಿಡಗಳನ್ನ ಕತ್ತರಿಸ್ತಾ ಇದ್ದಾರೆ. ಆರಾಮಾಗಿ ನಾನು ಪಾಡಿ ನಾನು ಅವನೊಳಗೆ ಬಿಡಬೇಡ ಅಂದರು. ಅಯ್ಯಯ್ಯಪ್ಪ. ನನಗೆ ಧಕ್ಕಂತು, ಯಾಕ್ರೇ ಅಂತ ನಾನು, ಅವರೇ ವಿನಯ್ ಗುರೂಜಿ ಇದ್ದಲ್ಲಿಗೆ ಯಾಕ್ರೇ ಅಂತ ನಾನು ಅದಕ್ಕೆ ಬರಬೇಡ ಅಂದೆ. ಯಾಕೇನಾಯ್ತು ಅಂತ, ನೆನ್ನೆ ನನಗೆ ಬೈಕೊಂಡು ಹೋಗಿದ್ದಾನೆ ಇಲ್ಲಿಂದ, ಇವತ್ತು ಯಾಕೆ ಬರ್ತಿದ್ದಾನೆ? ಯಾವುದೋ ಗುರೂಜಿ ಅವ್ರನ್ನ ನೋಡಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬರಬೇಕಾ ಅಂತ ಕೇಳಿದೆ ತಾನೆ, ಇವತ್ತು ಯಾಕೆ ಬಂದಿದ್ಯಾ, ಬರಬೇಡ ಹೋಗು ಅಂತ. ಹೀಗೆ ದಸಕ್ಕತ್ತು ಇವರು ಎಲ್ಲ ಹೋಗಿ ಡೈ ಹೊಡೆದ ಆಯ್ತು ಆಲ್ರೆಡಿ, ದಿಗ್ ಅಂತ ಬಿದ್ರು. ನಾನು ನಿಧಾನಕ್ಕೆ ಬಂದು ಕಾಲಿಗೆ ಬೆನ್ನ ಮೇಲೆ ಟೈಡ್ ಅಂತ ಬಿಟ್ರು. ಏನೋ ಕಾವಿಗಿವಿ ಹಾಕೊಂಡು ಕೂತಿರ್ತೀನಿ ಅನ್ಕೊಂಡ್ಯಾ? ತಿಂಡಿ ಹೇಳೋ, ಯಾರಿಗೋ ಹೇಳಿದ್ರು. ಏನು ಮಾಡಿದೆ? ಉಪ್ಪಿಟ್ಟು. ಇವ್ರು 3 ಜನಕ್ಕೆ ಕೊಡು, ಅವನಿಗೆ ಕೊಡ್ಬೇಡ ಅಂದರು. ಮತ್ತೆ ನಾನು ಲುಕ್ಕು ಏನಕ್ಕಂತ ಅದಕ್ಕೆ ಗುರುಗಳೇ ಅಂದೆ, ನೀನೆಲ್ಲ ಉಪ್ಪಿಟ್ಟು ತಿಂತೀಯ ಮೂರ್ಖ? ನಾನು ಲೈಫಲ್ಲಿ ಉಪ್ಪಿಟ್ಟು ತಿನ್ನಲ್ಲ. ಅಲ್ಲಿ ಅವತ್ತಿನ ದಿನ ಒಂದು ಇನ್ಸಿಡೆಂಟ್ ನಡೆದು, ಅದು ನನಗೆ ಅವ್ರ ಮೇಲಿನ ನಂಬಿಕೆಯನ್ನು ಜಾಸ್ತಿ ಮಾಡೋಕ್ಕೆ ಇದಾಯಿತು. ಇಬ್ಬರು ಗಂಡ ಹೆಂಡತಿ ಬಂದಿದ್ರು, ಫಾರ್ಚುನರ್ ಕಾರಲ್ಲೇ ಬಂದಿದ್ರು. ಕಾಲಿಗೆ ಬಿದ್ದರು. ಗುರುಗಳೇ ನನಗೆ ಬೆನ್ನು ತೊಡ್ಕೊಳಕ್ಕಾಗ್ತಿಲ್ಲ ಅಂತ. ಆ ಲೇಡಿ ಬೆನ್ನು ತೊಡ್ಕೊಳಕ್ಕಾಗ್ತಿಲ್ಲ ಅಂತ ಅಳ್ತಾ ಇದ್ದಾರೆ. ಕೊಟ್ಬಿಟ್ಟು ಕಾಣಿಕೆ ಅಂತೆ ಅಮೌಂಟ್ ಹಿಂಗೆ ಕೊಟ್ಟರು, ತೆಗೆದು ಹಿಂಗೆ ತೆಗೆದು ಹಿಂಗೆ ಬಿಸಾಕಿದ್ರು ದುಡ್ಡನ್ನ. ಸಾಯಿ ಶಿಶಿರ್ ಟೂರ್ಸ್, ನಿಮ್ಮ ದೈವಿಕ ಪಯಣದ ಮಾರ್ಗದರ್ಶಿ. ಓಂ ಶ್ರೀ ಗುರುಭ್ಯೋ ನಮಃ, ಗಂ ಗಣಪತಿ ನಮಃ, ವಾಗ್ದೇವೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ, ಇವತ್ತಿನ ಒಂದು ವೆರಿ ಡಿಫ್ರೆಂಟ್ ಅನುಭವ ಕೊಡುವಂಥ ಒಂದು ಎಪಿಸೋಡ್ಗೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ, ಎದುರುಗಡೆ ಇರೋಂಥ ವ್ಯಕ್ತಿನೂ ಡಿಫ್ರೆಂಟು, ಅವ್ರ ಥಿಂಕಿಂಗ್ ಡಿಫ್ರೆಂಟು, ವ್ಯಕ್ತಿತ್ವನೂ ಡಿಫ್ರೆಂಟು. ಆ್ಯಂಡ್ ಎಲ್ಲೋ ಒಂದು ಕಡೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಜನ ಅಥವಾ ನಾವು ಪಬ್ಲಿಕ್ ಅವ್ರನ್ನ ಕನ್ಸ್ಯೂಮ್ ಮಾಡಿರೋದು ಕೂಡ ಡಿಫ್ರೆಂಟ್. ನಿಜವಾಗ್ಲೂ ಆ ಹತ್ತಿರದಲ್ಲಿರೋ ಫ್ರೆಂಡ್ ಸರ್ಕಲ್ಲೋ ಬಳಗಕ್ಕೋ ಅತಿ ಆತ್ಮೀಯರಿಗೆ ಬೇರೆ ಥರನೇ ಗೊತ್ತು. ನಾವು ಹೇಳ್ತೀವಲ್ಲ, ಹೊರಗಡೆ ನಾವು ಒಂದು ಇಮೇಜ್ ಅಂತ ಬರುತ್ತೆ, ಒಂದು ಕನ್ಸ್ಯೂಮ್ ಮಾಡ್ತೀವಿ ಅಂತ, ಅದು ಕೂಡ ಡಿಫ್ರೆಂಟೇ. ಬಟ್ ಅದೆಲ್ಲದಕ್ಕಿಂತ ಮೀರಿ ಇವತ್ತು ಅವರ ಈ ಡಿಫ್ರೆಂಟ್ ವಿಚಾರನ ಅವರೇ ಇವತ್ತಿವರೆಗೂ ಎಲ್ಲೂ ಮಾತಾಡಿಲ್ಲ. ಅದೇನು ಅಂದರೆ, ಅವರಲ್ಲೂ ಇರ್ತಕ್ಕಂಥ ಒಬ್ಬ ಭಕ್ತ, ಒಬ್ಬ ಬಿಲೀವರ್, ಮತ್ತು ಒಬ್ಬ ಮೀಡಿಯಾ ಪರ್ಸನ್ಗೆ ಇದೆಲ್ಲ ಇರುತ್ತಾ? ಮೀಡಿಯಾ ಪರ್ಸನ್ ಅಂತ ನ್ಯೂಸ್ ಚಾನಲಲ್ಲೆಲ್ಲ ಇದ್ಮೇಲೆ ಅವ್ರು ಭಾಳ ಕಲ್ಲು ಹೃದಯ ಇರುತ್ತೆ, ಎಲ್ಲವನ್ನು ಹಾಗೆ ಎದುರಿಸ್ತಾ ಇರ್ತಾರೆ, ಟೇಬಲ್ ಗುದ್ದಿ ಎಲ್ಲ ಕೇಳ್ತಾ ಇರ್ತಾರೆ ಅಂತ ನಾವು ಅಂದ್ಕೊಂಡಿರೋವಂಥ ಒಂದು ವ್ಯಕ್ತಿತ್ವದಲ್ಲಿ ಏನೆಲ್ಲ ಭಾವನಾತ್ಮಕ ವಿಚಾರಗಳಿದೆ, ಎಷ್ಟು ಭಕ್ತಿ ಇದೆ, ನಂಬಿಕೆ ಇದೆ, ಇದನ್ನು ತಿಳ್ಕೊಳ್ಬೇಕು ಅಂತಲೇ ಗೆಳೆಯ ಕೀರ್ತಿನ ನಾನು ಇವತ್ತು ವೆಲ್ಕಮ್ ಮಾಡ್ತೇನೆ. ಕೀರ್ತಿ, ವೆಲ್ಕಮ್ ಟು ದ ಶೋನಪ್ಪ. ಧನ್ಯವಾದ, ಸ್ವಾಗತ. ನಾನು ನಿಮ್ದು ಶೋಸ್ ಎಲ್ಲ ನೋಡ್ಬೇಕಾದ್ರೆ ನಾವು ಈ ಶೋಗೊಂದು ಹೋಗಕ್ಕಾಗಲ್ಲ ಗುರು ಅಂತ, ನೋಡ್ರದೇ ಬೇರೆ ತರ. ಈ ಶೋಗೊಂದು ನಾನು ಹೋಗಕ್ಕಾಗಲ್ಲ ಅನ್ಸುತ್ತೆ. ಹಂಗೇನಿಲ್ಲ, ಅವ್ರು ನಮಗೆ ಗೊತ್ತಲ್ಲ. ಅದಕ್ಕೆ ನಾನು ಹೇಳಿದ್ದೇನೆ, ಏನಕ್ಕೆ ಆ ಪದ ಫಸ್ಟ್ ಬಳಸಿದೆ ನಾನು ಅಂತಂದ್ರೆ, ವೀನೋ ಹತ್ರದಿಂದ ನಾವು ನೋಡಿದ್ವಿ, ನೀನೇನು ಅಂತ ಗೊತ್ತು ಒಂದು ಸರ್ಕಲಲ್ಲಿ. ಬಟ್ ಯಾವಾಗಲೂ ಮಾರ್ಕೆಟ್ ನಮ್ಮನ್ನು ಬೇರೆ ಥರ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ನನ್ನನ್ನು ಬೇರೆ ಥರ ಕನ್ಸ್ಯೂಮ್ ಮಾಡುತ್ತೆ, ನಿನ್ನೂ ಬೇರೆ ಥರ. ನಾವು ಮಾಡೋ ಪ್ರಾಜೆಕ್ಟ್ಗಳಿಂದ ಇರ್ಬೋದು, ನಮ್ಮ ಕೆಲಸ ಇರ್ಬೋದು, ನಮ್ಮ ಕಾರ್ಯವೈಖರಿಯಿಂದ ಒಂಥರ ತಗೊಳುತ್ತೆ. ಆದರೆ ನನ್ನ ಈ ಉದ್ದೇಶವು ಈ ಪಾಡ್ಕಾಸ್ಟಲ್ಲೆಲ್ಲ ಇದೇ ಥರನೇ ಕೀರ್ತಿ. ಏನಂತಂದರೆ, ಗೊತ್ತಿಲ್ಲದೆ ಇರೋ ಒಬ್ಬನ್ನ ನಿಮ್ಗೆ ತೋರಿಸ್ತೀನಿ. ನನಗೆ ಬಿರಾದರ್ ಸರ್ ಬಂದಾಗಲೂ ಅಷ್ಟೇ ಅದೇ ಟೈಟ್ಲ್ ಕೊಟ್ಟಿದ್ದೆ ನಾನು, ಭಕ್ತ ಬಿರಾದರ ಅಂತ. ನೋಡೇನೋ ಭಕ್ತ ಕುಂಬಾರ, ಭಕ್ತ ಕನಕದಾಸ ಅನ್ನೋ ಹಂಗೆ ಭಕ್ತ ಬಿರಾದರ ಅಂತ. ಯಾಕಂದ್ರೆ ಅವ್ರು ನೋಡಿರೋದು ಎಲ್ಲರೂ ಕಾಮಿಡಿ ಅಂತ. ಕರೆಕ್ಟ್. ನೀವು ನೋಡೋವಾಗಲೇ ನೀವು ಫಿಕ್ಸ್ ಆಗ್ಬಿಡ್ತೀರೋ, ಇದೊಂದು ಕಾಮಿಡಿ ಎಪಿಸೋಡ್ ಇದು. ಅಲ್ಲಪ್ಪ,
ಅಲ್ವಾ? ಹಾಗೇನೆ ಇವತ್ತು ಭಕ್ತ ಕೀರ್ತಿ ಭಕ್ತ ಕೀರ್ತಿ ಬಗ್ಗೆ ಮಾತಾಡೋಣ. ಎಲ್ಲವೂ ಅದರಲ್ಲಿ ಏನೇನು ಟಚ್ ಮಾಡಬೇಕು, ನಿನಗೇನು ಕಂಫರ್ಟಬಲೋ ನೀನು ಮಾತಾಡು ಮಾರಾಯ. ನಿನಗೆ ಟಿ ವಿ ಹೊಸದಲ್ಲ, ಮೈಕ್ ಹೊಸದಲ್ಲ, ಯಾವುದೂ ಹೊಸದಲ್ಲ, ನಾನು ಹೊಸಬ ಅಲ್ಲ ನಿನಗೆ, ಎಲ್ಲವೂ ಈ ಥರ ಇದೆ. ಸೊ ಹಾಗಾಗಿ ಯು ಕ್ಯಾನ್ ಸ್ಪೀಕ್ ನಿನ್ನ ಸ್ಟಾರ್ಟಿಂಗು ಎಂಡು, ನಂಬಿಕೆಗಳು ಎಲ್ಲಿಂದ ಶುರು ಆಯ್ತು, ಯಾವ ನಂಬಿಕೆ ತುಂಬ ಹತ್ರಕ್ಕೆ ನಿನ್ನ ತೊಗೊಂಡೋಗಿ ಜೀವನದಲ್ಲಿ, ಏನಾರು ಆ ನಂಬಿಕೆಗಳು ಅಲಗಾಡಿರೋವಂಥವು ಏನು ಬೇಕಾದ್ರೆ ನೀನು ಹೇಳ್ಬೋದಪ್ಪ. ಇಲ್ಲ, ಇರುತ್ತೆ ಪ್ರತಿಯೊಬ್ಬರಿಗೂ. ಅಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಹಿಂದೂ ಸಂಪ್ರದಾಯದಲ್ಲಿ ಹುಟ್ಟಿದ ಒಂದು, ಅದು ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟಿದಾಗ ನಮ್ಮ ಮನೆಗಳಲ್ಲಿ ನಂಬುವ ಒಂದು ಶಕ್ತಿ ದೇವರೇ. ಅದು ಅದು ಬಾಲ್ಯದಿಂದ ನಾವು ನೋಡ್ಕೊಂಬಂದ್ವಿ. ಯಾಕೆ ನನ್ನ ಮೂರು ಶಂಕರಘಟ್ಟ ಅಂತ. ಶಂಕರಘಟ್ಟ ಅಂತ ಯಾಕೆ ಶಂಕರಘಟ್ಟ ಅಂದರೆ, ಘಟ್ಟದ ಮೇಲೆ, ನಮ್ಮೂರಿನ ಘಟ್ಟದ ಮೇಲೆ ಶಂಕರನ ದೇವಸ್ಥಾನ ಇದೆ, ಉದ್ಭವ ಮೂರ್ತಿ. ಶಂಕರಪ್ಪನ ಮಟ್ಟಿ ಅಂತ ಕರಿತೀವಿ ನಾವು. ಎಲ್ಲದ ಎಕ್ಸಾಕ್ಟ್ಲಿ? ಶಂಕರಘಟ್ಟ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಭದ್ರಾವತಿ ತಾಲೂಕು. ಕುವೆಂಪು ಯೂನಿವರ್ಸಿಟಿ ಒಳಗಡೆಯಿಂದ ಹೋಗ್ಬೇಕು. ಅದಕ್ಕೆ ಕುವೆಂಪು ವಿಶ್ವವಿದ್ಯಾಲಯದ ಒಳಗಡೆಯಿಂದನೇ ಆ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಹೆಂಗೆ ಅಂತಂದರೆ, ನಾವು ನೋಡ್ತಿದ್ದಂಗೆ ಹೋಗಿ ಅಪ್ಪಣೆ ಕೊಡಪ್ಪ ಅಂತ ನಮ್ಮಪ್ಪ ನಮ್ಮಮ್ಮ ಕೇಳಿದ್ರು. ಏನಾದರೂ ಒಂದು ಹೊಸ ಕೆಲಸ ಮಾಡಲಿಕ್ಕೆ ಅಥವಾ ಏನಾದರೂ ಒಂದು ತೀರ್ಮಾನ ತಗೊಳ್ಲಿಕ್ಕೆ ಅಪ್ಪಣೆ ಕೊಡಪ್ಪ ಅಂತ ಕೇಳ್ತಾ ಕೂತಿರೋರು. ಬಲಕ್ಕೆ ಹೂ ಬಿದ್ದರೆ ಅಪ್ಪಣೆ ಕೊಡ್ತು ಅಂತ. ಆ ನಂಬಿಕೆಗಳ ಆಧಾರದ ಮೇಲೆ ನಮ್ಮ ಬಾಲ್ಯದ ಬದುಕು ನಡೀತಾ ಇದ್ದಿದ್ದು. ಅಂದರೆ ನಾವೇನೋ ಹೊಸದೇನೋ ಶುರು ಮಾಡಬೇಕು. ನಮ್ಮ ಅಪ್ಪಂಗೆ ಒಂದು ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಬೇಕು ಅಂತಿತ್ತು, ನಾನ್ ವೆಜ್. ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಲ್ಲಿಗೆ ಶಂಕರಪ್ಪ ಅಪ್ಪಣೆ ಕೊಟ್ಟರೆ ಮಾತ್ರ. ಓಕೆ, ಶಂಕರಪ್ಪನ ಅಪ್ಪಣೆ ಬೇಕು ಅದಕ್ಕೆ. ನಮ್ಗೆ ಏನ್ ಅನ್ನಿಸ್ತಿತ್ತು ಅಂತಂದ್ರೆ, ಅವು ಲೂಸ್ ಆಗಿಟ್ಟಿರ್ತಾರೆ, ಅದೆಲ್ಲ ಜಾರ್ ಬೀಳುತ್ತೆ, ಅದಕ್ಕೇನು ಆ ಕಡೆ ಲೂಸ್ ಆಗಿಟ್ರೆ ಈ ಕಡೆ ಬೀಳುತ್ತೆ, ಆ ಕಡೆ ಬೀಳುತ್ತೆ ಅಂತ. ಅಂದ್ರೆ ನಾವು ನಮ್ದು ಹೆಂಗೆ ಅಂತಂದ್ರೆ, ಮನೆಯಲ್ಲಿ ಬಡತನ ಇದ್ರು ಮಕ್ಕಳು ಕಾನ್ವೆಂಟ್ಗೆ ಹೋಗ್ಬೇಕು ಅನ್ನೋ ಮನಸ್ಥಿತಿ ನಮ್ಮಮ್ಮಂದು. ಸೊ ಹಂಗಾಗಿ ನಾವು ಒಂದಿಷ್ಟು ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್, ಆಫೀಷಿಯಲ್ಸ್ ಮಕ್ಕಳ ಜೊತೆಗೆ ನಮ್ಮ ಸರ್ಕಲ್ ಇದ್ದಿದ್ರಿಂದ, ಸೊ ಅವ್ರಗಳದ್ದು ಹೆಂಗೆ ಥಿಂಕಿಂಗೋ ನಾವು ಹಂಗೆ ಸ್ವಲ್ಪ ಥಿಂಕ್ ಮಾಡ್ತಾ ಇದ್ವಿ. ಅಂದರೆ ತುಂಬ ಆ ದೇವ್ರ ಬಗ್ಗೆ ಚರ್ಚೆಗಳು ಅದೆಲ್ಲ ಏನಿಲ್ಲ. ಅಂದರೆ ಯಾರೋ ಕ್ರಿಶ್ಚಿಯನ್ ಫ್ರೆಂಡ್ ಇದ್ದ, ಮತ್ತೊಬ್ಬ ಯಾರೋ ಫ್ರೆಂಡ್ ಇದ್ದ, ಅಲ್ಲಿ ರೂಲ್ಸ್ ಇತ್ತು, ಅದು ಹಾಕೊಂಬರಂಗಿಲ್ಲ, ಇದು ಅದರ ಆಧಾರದ ಮೇಲೆ ನಡೀತಾ ಇತ್ತಲ್ಲ. ಸೊ ಹಂಗಾಗಿ ನಮಗೂ ತುಂಬ ನಮ್ಮ ಮನೇಲೂ ದೇವರು ಅಂತ ನಮಗೇನು ಪ್ರೆಷರ್ ಆಗ್ತಾ ಇರಲಿಲ್ಲ. ಅದು ಅವ್ರ ನಂಬಿಕೆಯನ್ನು ಅವ್ರು ಇಟ್ಕೊಂಡಿದ್ರು. ನಿಮ್ಮ ಮಕ್ಕಳಿಗೆ ಕೈ ಮುಕ್ಕೊಂಡು ಹೋಗು, ಪ್ರಸಾದ ಇಟ್ಕೊಂಡು ಹೋಗು, ಇಷ್ಟಕ್ಕೆ ಸೀಮಿತ ಆಗಿತ್ತು. ಹಂಗೆ ನೋಡಿದ್ರೆ ನಾನೊಂದು SLC ಫಸ್ಟ್ ಇಯರ್ ಬರ್ತಾ ಇದ್ದಂಗೆ ನಾನು ಬೇರೆ ಬೇರೆ ಕೆಲಸಗಳು, ಅಂದರೆ ನಾನು ಸ್ಟುಡಿಯೋದಲ್ಲಿ ಅಸಿಸ್ಟೆಂಟ್ ಫೋಟೋಗ್ರಾಫರ್ ಕೆಲಸ ಮಾಡ್ತಾ ಇದ್ದೆ, ಬಸ್ಸಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದೆ ಕಾಲೇಜ್ಗೆ ಹೋಗೋತ್ತಿಗೆ. ನಮ್ದು ರೂಟು ಜಂಕ್ಷನ್ ಶಂಕರಘಟ್ಟ, BRP, ಲಕ್ಕೋಳಿ, ರಂಗನಹಳ್ಳಿ, ಬಾವಿಕೆರೆ, ತರೀಕೆರೆ. ಆ ರೂಟ್ ಕುಕ್ಕೊಂಡು ಬಸ್ ಇದರಲ್ಲಿ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ವಿ. ಎಲ್ಲ ಇತ್ತು. ಇದೆಲ್ಲದರ ಮಧ್ಯೆ ನಮಗೆ ಈ ದೇವಸ್ಥಾನದ ಮೇಲಿನ, ಅಂದರೆ ದೇವಸ್ಥಾನ ಇದೆಯಲ್ಲ, ಅದ್ರ ಮೇಲೆ ಅಷ್ಟು, ಅಂದರೆ ನಮ್ಮಮ್ಮಂಗೆ ಸೋಮವಾರ ಟೆಂಪಲ್ಗೆ ಹೋಗ್ಬೇಕು, ಅದೆಲ್ಲ ಇತ್ತು. ನಮ್ಮ ಅಜ್ಜಿ ಭಯಂಕರ ದೈವ ಭಕ್ತಿ. ಬೆಳಗ್ಗೆ ಪೂಜೆ ಕೂತ್ರೆ 1 ಗಂಟೆ 1.5 ಗಂಟೆ ಪೂಜೆ ಮಾಡೋರು. ಅದನ್ನೆಲ್ಲ ನೋಡ್ತಿದ್ವಲ್ಲ, ನಮ್ಗೆ ಹೋಗ್ರು ಇದಕ್ಕೆಲ್ಲ ಈಗ ತಗಲಾಕೊಂಡ್ರೆ ನಮ್ಮನ್ನು 1 ಗಂಟೆ 2 ಗಂಟೆ ಕೂರಿಸ್ತೀವಿ. ನಮ್ಮ ಕಾಲೇಜು ಮನೆ ಇಷ್ಟೇ. ಅಂದರೆ ಎಲ್ಲ ಊರು ಮನೆಯವರೆಲ್ಲ ಟೆಂಪಲ್ಗೆಲ್ಲ ಹೊರಟಿದ್ದಾರೆ ಅಂದರೆ, ಹೋಗಿ ಬರಮ್ಮ ನೀವು, ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾನು ಹಾಗೆ ಅಷ್ಟೊತ್ತಿಗಳಿಗೆ ಈ ಲೇಖನಗಳನ್ನು ಬರೆಯೋದು, ಪತ್ರಿಕೆಗಳಿಗೆ, ಇದೆಲ್ಲ ನಾನು ಸ್ವಲ್ಪ ಆ ಕಡೆ ಫೋಟೋಗ್ರಫಿ ಇದೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತಲ್ಲ. ನಮ್ದೊಂದು ಬೇರೆ ಕಡೆನೇ ಇರಲಿಲ್ಲ. ನಾನು ಅಂದರೆ ಲಿಟ್ರಲಿ ಮನೇಲಿ ಏನಾದ್ರು ಪೂಜೆ ಅಂತಂದ್ರೂ ಫುಲ್ ಕೂತಿರ್ಬೇಕು, ಅವೆಲ್ಲ ಇಲ್ಲ. ಓಕೆ, ಅದೆಲ್ಲ ದೊಡ್ಡವ್ರ ಕೆಲಸ, ಅವ್ರು ಮಾಡ್ಕೊಂಡಿರ್ತಾರೆ, ಅವ್ರ ನಂಬಿಕೆ ಅದು ಅವ್ರು ಮಾಡ್ಕೊಂಡಿರ್ಲಿ. ಅದ್ರ ನಡುವೆ ಸಾಕಷ್ಟು ಕ್ವಶನ್ಸ್ಗಳು ಬರ್ತಾ ಇತ್ತು. ನಮ್ಮ ಮನೇಲಿ ಒಂದು ಫೋಟೋ ಇತ್ತು, ಅದರಲ್ಲಿ ಧರ್ಮಸ್ಥಳದ ಒಂದು ಡ್ರಾ ಲೈನ್, ಅದರೊಳಗಡೆ ನಮ್ಮ ಅಪ್ಪ ಅಮ್ಮನ ಮದುವೆ ಆಗಿದ್ದ ದಿನದ್ದು ಚೀರಾ ಉದಯ್ ಕುಮಾರ್, ಚೀಸವ್ ಲಲಿತಾ ಇವರ ವಿವಾಹಕ್ಕೆ ಶುಭವಾಗಲಿ ಅಂತೇಳಿ ವೀರೇಂದ್ರ ಹೆಗ್ಡೆ ಸೈನ್ ಮಾಡಿ. ನಾನು ಇದೇನಿದು, ನಮ್ಮ ಪ್ರಶ್ನೆಗಳಿಗೆ ಸಹಜವಾಗಿ ಬರುತ್ತಲ್ಲ, ಇದೇನು ಮದುವೆ ಪತ್ರಿಕೆ ಅಲ್ಲ, ಅದು ಮದುವೆ ಪತ್ರಿಕೆಯನ್ನು ನಾವು ಧರ್ಮಸ್ಥಳಕ್ಕೆ ಕಳಿಸ್ತೀವಿ, ಧರ್ಮಸ್ಥಳದವ್ರು ನಮಗೆ ವಿಶ್ ಮಾಡೋದನ್ನ ಕಳಿಸಿದ್ಮೇಲೆ ನಾವು ಮದುವೆ ಆಗೋದು, ಆ ಡೇಟ್ ಒಳಗಡೆ ಬಂದ್ಬಿಡುತ್ತದು. ಅವಾಗೆಲ್ಲ ಇತ್ತು, ಅದು ಮನಿ ಆರ್ಡರ್ ಮಾಡಿದ್ರೆ ಈ ಕಡೆಯಿಂದ ಪ್ರಸಾದ ಬರೋದು, ಅವೆಲ್ಲ ಇತ್ತು. ಅವೆಲ್ಲ ನಂಬಿಕೆಗಳನ್ನ ನಮ್ಮ ಕುಟುಂಬ ಅವತ್ತಿಂದ ಇವತ್ತಿನವರೆಗೂ ಪಾಲಿಸ್ಕೊಂಡು, ಇವತ್ತಿನ ತನಕ. ಎಲ್ಲಿ ತನಕ ಅಂತಂದ್ರೆ, ನನ್ನ ಮಗ ಪ್ರತಿ ಸೋಮವಾರ ಮಾಡ್ತಾನೆ. ಸೋಮವಾರ ನಾನ್ ವೆಜ್ ತಿನ್ನಲ್ಲ, ಸೋಮವಾರ ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ತಾನೆ, ಬೆಳಗ್ಗೆ ಪೂಜೆ ಮಾಡ್ಕೊಂಡು ಹೋಗ್ತಾನೆ. ಅಂದ್ರೆ ಅದು ಹಂಗೆ ಬಂದಿದೆ. ಬಟ್ ಇದು ನಮ್ಮ ಜನರೇಷನ್ ಇದ್ದಾಗ ನಮ್ಮ ಮನೆಯಲ್ಲೂ ಪ್ರೆಷರ್ ಹಾಕ್ಲಿಲ್ಲ, ಅಥವಾ ಹಿಂಗೆ ಇರಬೇಕು, ಇದೇ ಮಾಡಬೇಕು ಅಂತ ನಮ್ಗೆ ಹೇಳೂ ಇಲ್ಲ. ನಾವು ಹಂಗಾಗಿ ತುಂಬಾ ಸಹಜವಾಗಿ ಊರಲ್ಲಿ ಇದ್ದಿದ್ದು ಒಂದೇ ಟೆಂಪಲ್, ಅದು ಶಂಕರಪ್ಪನ ಮಟ್ಟಿ. ಅದು ಸೋಮವಾರಕ್ಕೆ ಮಾತ್ರ ಹೋಗ್ಬೇಕು. ನಮ್ಮ ಸ್ಕೂಲು ಇದ್ರ ಮಧ್ಯೆ, ಕಾಲೇಜ್ಗಳ ಮಧ್ಯೆ ನಮಗೆ ಟೆಂಪಲ್ಗೆ ಹೋಗಕ್ಕೆ ಆಗ್ತಿರಲಿಲ್ಲ, ಹಿಂಗಿತ್ತು. ಆಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾಗಲೂ ನಾನು ಅದೇ ಹೇಳ್ತೀನಿ, ಬೆಂಗಳೂರಿಗೆ ಬಂದು ನನಗೆ ಕೆಲಸ ಸಿಗಲಿ ಅಂತ
ನಮ್ಮಮ್ಮ ಹೇಳಿಕೊಂಡ ಹರಕ್ಕೆ ನನ್ನ ಮೊದಲ ತಿಂಗಳ ಸಂಬಳಕ್ಕಿಂತ ಜಾಸ್ತಿ ಇತ್ತು. ಅವ್ರು ಹೆಂಗೆ ಅಂತಂದ್ರೆ 10 ರೂಪಾಯಿಗೆ 100 ರೂಪಾಯಿ ಅರ್ಕೆ ಕಟ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಏನ್ ಗ್ಯಾರಂಟಿ ಅಂತಂದ್ರೆ ನೀನು ಅದರಿಂದಾನೇ ಆಗಿದ್ದಿದ್ದು ಕೆಲಸ. ಆ ನಂಬಿಕೆ ಅವ್ರಿಗಿದೆ, ಅವತ್ತಿಂದ ಇವತ್ತಿನವರೆಗೂ ಆ ನಂಬಿಕೆ ಇದೆ. ಅದು ಜೀವನದ ಬೇರೆ ಬೇರೆ ಹಂತದಲ್ಲಿ ನಮ್ಗದ್ರ ಅರಿವು ಆಗಿದೆ. ಹೌದು, ಇದರಿಂದ ಈ ಶಕ್ತಿ ಏನೋ ಕಾಪಾಡಿದೆ. ಅದಕ್ಕೂ ಅದ್ರದ್ದು ರೂಪ, ಅದ್ರ ಮೂರ್ತಿ, ಅದರ ಫೋಟೋ ನಾನು ಅದ್ರ ಸುತ್ತ ಹೋಗಲ್ಲ. ನಾನು ಇದೇ ರಾಮ, ಇದೇ ಕೃಷ್ಣ, ಇದೇ ಮಂಜುನಾಥ ನನ್ಗೆ ಗೊತ್ತಿಲ್ಲ. ಬಟ್ ಮಂಜುನಾಥ ಅನ್ನೋ ಒಂದು ಶಕ್ತಿ ಇದೆ ಅನ್ನೋದನ್ನ ನಾನು ನಂಬ್ತೀನಿ. ಶ್ರೀರಾಮ ಅನ್ನುವಂಥ ಒಂದು ನಂಬಿಕೆ ಇದೆ, ಆ ನಂಬಿಕೆಗೆ ಒಂದು ಶಕ್ತಿ ಇದೆ, ಅದನ್ನ ನಾನು ನಂಬ್ತೀನಿ. ಸೊ ಆ ನಂಬಿಕೆಗಳ ಸುತ್ತ ಬದುಕ್ತವನು ನಾನು. ಸೊ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಅದನ್ನು ಪೂಜೆ ಮಾಡೇ ಪರಿಸ್ಕೋಬೇಕು. ಎಲ್ಲ ಕಡೆ ದೇವರಿದ್ದಾರೆ ಅಂತಂದ್ರೆ ನೀವು ದೇವಸ್ಥಾನಕ್ಕೆ ಹೋಗಿ ಯಾಕೆ ಪೂಜೆ ಮಾಡಿ, ಈ ಥರದ್ದೆಲ್ಲ ಅಂದ್ರೆ ಅವಾಗ ನನಗೆ ಲಾಜಿಕ್ ಅನಿಸ್ತಿದ್ದಂತಹ ಪ್ರಶ್ನೆಗಳನ್ನು ನಾನು ಕೇಳ್ತಿದ್ದೆ. ಅಬ್ಸಲ್ಯೂಟ್ಲಿ ಏನು ಎಲ್ಲ ಕಡೆ ದೇವರಿದ್ದಾರೆ ಅಂತೀರಾ, ದೇವಸ್ಥಾನಕ್ಕೆ ಹೋಗ್ಬೇಕಾ, ಈ ಥರದ್ದೆಲ್ಲ ಫೀಲ್. ಈ ಗ್ಯಾಪ್ನಲ್ಲಿ ಒಂದಿಷ್ಟು ವರ್ಷಗಳ ಕಾಲ ನಡೀತು. ನನಗೆ ಒಂದು ಪ್ರೇಮಾಂಕುರ ಆಯಿತು ಈ ಗ್ಯಾಪಲ್ಲಿ. ಪ್ರೇಮಾಂಕುರ ಆಯಿತು. ಆ ಹುಡುಗಿ ಭಯಂಕರ ದೈವ ಭಕ್ತೆ, ಸಾಯಿಬಾಬನ ಭಕ್ತೆ. ಮಲ್ಲೇಶ್ವರಂ ಸಾಯಿಬಾಬಾ ಟೆಂಪಲ್ ಇದೆಯಲ್ಲ, ಸಾಯಿಬಾಬಾ ಟೆಂಪಲ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಕ್ಕೆ. ನಾವು ಹಿಂಗೆ ಅಂದ್ರೆ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದೆ, ನಾನು ಹೋಗಿ ಬರೋ ತನಕ ನಾನು ಹೋಗ್ತಿರ್ಲಿಲ್ಲ. ಬಾಬಾ ಆರಾಮ ಅಂತ ಹೊರಗಡೆಯಿಂದ ಇದ್ದಂಥವ್ನು ನಾನು. ಸೊ ಒಂದಿನ ಏನಾಗೋಯ್ತು, ಇದ್ದಕ್ಕಿದ್ದಂಗೆ ಆಕೆ ಮನೇಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅಂದರೆ ನನ್ನ ವಿಚಾರದಲ್ಲಿ ಮನೇಲಿ ಗೊತ್ತಾಗ್ಬಿಡುತ್ತೆ. ತುಂಬ ಪ್ರಯತ್ನ ಪಡ್ತೀನಿ, 10-15 ದಿನಗಳ ಕಾಲ ಪ್ರಯತ್ನ ಪಟ್ಟರು ಮೀಟ್ ಮಾಡೋಕ್ಕಾಗಲ್ಲ, ಕನೆಕ್ಷನ್ ಸಿಗಲ್ಲ, ಟಚ್ ಮಾಡೋಕ್ಕಾಗಲ್ಲ. ಹಿಂಗಾಗಿ ಇವಳು ಯಾವಾಗಲೂ ಹೇಳೋಳಲ್ವ, ಬಾಬಾ ಟೆಂಪಲ್ಗೆ ಹೋಗಿ ಒಂದು ರೋಸ್ ಇಡು, ಬೇಡ್ಕೋ, ಆಗುತ್ತೆ ಅಂತ. ಅವತ್ತೊಂದು ಗುರುವಾರ ಅವಳು ಗುರುವಾರ ಹೋಗ್ತಿದ್ದಲ್ವ, ನಾನು ಗುರುವಾರ ಟೆಂಪಲ್ಗಾದ್ರೂ ಬರ್ಬೋದು ಅನ್ನೋ ಕಾರಣಕ್ಕೆ ನಾನು ಟೆಂಪಲ್ ಹತ್ರ ಹೋಗ್ತೀನಿ. ಟೆಂಪಲ್ಗೆ ಬರಲಿಲ್ಲ, ಸುಮಾರು ಹೊತ್ತಾದ್ರೆ ಆಗಿದ್ದಾಗಲಿ ಅಂತಂದ್ಬಿಟ್ಟು ನಾನು ಒಂದು ರೋಸ್ ತೊಗೊಂಡು ಕ್ಯೂವಲ್ಲಿ ಹೋಗಿ ಬಾಬಾ ಕಾಲ ಹತ್ರ ಇಟ್ಬಿಟ್ಟು ಈ ಕಡೆ ಬಂದು ಎಲ್ಲ ಕೂತಿರ್ತಾರಲ್ಲ, ಭಜನೆ ಮಾಡ್ಕೊಂಡು ಕೂತಿರ್ತಾರೆ. ನಾನು ಕೂತಿದ್ದೀನಿ, ನನಗೊಂದು ಫೋನ್ ಬರುತ್ತೆ. ಅದು ಅವ್ರ ಅಮ್ಮನ ಫೋನ್. ಎದುರುಗಡೆ ಇದ್ದಾರೆ ಬಾಬಾ, ಅವ್ರ ಅಮ್ಮನ ಫೋನ್. ಯಾವ 15-20 ದಿನದಿಂದ ಪಲ್ಟಿ ಹೊಡಿತಾ ಇದ್ದೀನಿ ನಾನು, ಆಗ್ತಿಲ್ಲ. ಇಲ್ಲಿ ಬಂದು ಕೂತು ರೋಸ್ ಇಟ್ಟು ಇಲ್ಲಿ ಕೂತಿದ್ದೀನಿ, ಫೋನ್ ಬರ್ತಾ ಇದೆ, ಅನ್ನೋ ನಂಬರು. ಯಾರೋ ಮಾಡ್ತಿರ್ಬೇಕು ಅಂತ ಕಟ್ ಮಾಡ್ತೀನಿ. 2 ಸಲ ಬರುತ್ತೆ, 3 ಸಲ ಬರುತ್ತೆ, ನಾನು ಎತ್ತೀನಿ. ಹಲೋ, ನಾನು ಇಂಥವ್ರ ಅಮ್ಮ ಮಾತಾಡ್ತಾ ಇದ್ದೀನಿ. ಹೇಳಿ ಮೀಟ್ ಮಾಡ್ಬೇಕು, ನೀನು ಮಾತಾಡ್ಬೇಕು, ನಾವು ಯಾವಾಗ ಸಿಗ್ತೀಯ, ಎಲ್ಲಿ ಸಿಗ್ತೀಯ? ನಂದು ಈಗ ಬಾಬಾ ಟೆಂಪಲಲ್ಲಿದ್ದೀನಿ ನಾನು. ಟೆಂಪಲ್ಗೆಲ್ಲ ಹೋಗೋ ಬಂದಿದ್ಯಾ? ಸರಿ ಆಯಿತು, ನಮ್ಮ ಮನೆಯವರು ಮಾತಾಡಬೇಕು, ಸಿಗೋಣ ನಾವು. ಅದಾಗಿ ನೆಕ್ಸ್ಟ್ ಗುರುವಾರಕ್ಕೆ ಅವರ ಭೇಟಿ ಪಬ್ಲಿಕ್ ಟಿವಿ ರಂಗಣ್ಣನ ಮನೇಲಿ. ನಾನು ಮದುವೆ ಮಾಡಿಸಿದ್ದು ರಂಗಣ್ಣ ಅವರೇ ಮದುವೆ ಮಾಡಿಸಿದ್ದು, ನಾನು ಅವ್ರ ಜೊತೆಲಿ ಕೆಲಸ ಮಾಡ್ತಿದ್ದೆ ಅವಾಗ. ಲಿಟ್ರಲಿ ರಂಗಣ್ಣ ಅವರು ಆ ಹುಡುಗನಲ್ಲಿ ಏನು ಕಮ್ಮಿ ಇದೆ ಅಂತ ಅನ್ಸುತ್ತೋ ಅದನ್ನ ನಾನು ಕೊಡ್ತೀನಿ, ಅದನ್ನು ಫುಲ್ಫಿಲ್ ಮಾಡಿ ಅವನಿಗೆ ಮದುವೆ ಮಾಡಿಸಿ ಅಂತ ಹೇಳಿ ನನಗೆ ಅವ್ರ ಮನೇಲಿ ಕರೆದು ಅವ್ರನ್ನ, ಯಾವಾಗ ಅವ್ರ ಮಾತು ಹೇಳಿದ್ರು ಅವ್ರಿಗೊಂದು ನಂಬಿಕೆ ಬಂತು. ರಂಗಣ್ಣ ಇವನ ಬಗ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಹುಡುಗನಲ್ಲಿ ಏನೋ ಇರ್ಬೋದು. ಅದರೊಳಗಡೆ ಸ್ವಲ್ಪ ಅದು ಕಿರಿಕಿರಿಗಳಾಗಿತ್ತು ಆ ಮಧ್ಯದಲ್ಲಿ. ಅದ್ರ ಮಧ್ಯದಲ್ಲಿ ಆಯ್ತು, ಪಟ್ ಅಂತ ಆ ಗುರುವಾರಕ್ಕೆ ಆಯಿತು. ಅದಾಗಿ ಮತ್ತೊಂದು ಗುರುವಾರಕ್ಕೆ ಅವರ ಫ್ಯಾಮಿಲಿಯ ಕೆಲವು ಸದಸ್ಯರ ಭೇಟಿ ಆಯಿತು. ಅದಾಗಿ ಮತ್ತೊಂದು ಗುರುವಾರಕ್ಕೆ ಎಂಗೇಜ್ಮೆಂಟ್ ಆಯಿತು. ಅದಾಗಿ ಮತ್ತೊಂದು ಗುರುವಾರಕ್ಕೆ ನನ್ನ ಮದುವೆ ಆಯಿತು. ಎಲ್ಲ ಗುರುವಾರ. ನನ್ನ ಮಗ ಹುಟ್ಟಿದ್ದು ಗುರುವಾರ. ನನ್ನ ಮಗ ಹುಟ್ಟಿದ್ದು ಗುರುವಾರ. ನಾನು ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದು ಗುರುವಾರ. ನೋಡಪ್ಪ, ಅಂದ್ರೆ ಆ ಗುರುವಾರ ನನ್ನ ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂಡು ಬಂತು. ಎಲ್ಲ ಒಳ್ಳೇದು ಗುರುವಾರವೇ ಆಗೋದು ಅಂತ. ಏನಾದ್ರೂ ಒಳ್ಳೇದಾಗಬೇಕು ಅಂದ್ರೆ ಗುರುವಾರದ ದಿನ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಅಲ್ಲಿಂದ ನನಗೆ ಈ ಬಾಬಾ ಟೆಂಪಲ್ಗೆ ಹೋಗೋದು ನನಗೆ ಸ್ಟಾರ್ಟ್ ಆಗ್ಬಿಡ್ತು. ನನಗೆ ಒಂದು ರೋಸ್ ಇಷ್ಟು ಕೆಲಸ ಮಾಡಿದೆ ಅಂತಂದ್ರೆ ಇನ್ಯಾಕೆ ಅಂತ. ಸೊ ಅದಲ್ಲ ನೋಡಿ, ಅದು ಹೆಂಗೆ ಅಂತಂದ್ರೆ ಡೇಟ್ಸ್ ಇಲ್ಲ ಹೆಂಗೋ ಆಯ್ತು. ಮದುವೆ ಡೇಟ್ ಫಿಕ್ಸ್ ಆದ್ರೆ ಮೇ 31 ಗುರುವಾರ. ನನ್ನ ಮದುವೆ ದಿನ ಭಾರತ್ ಬಂದು. ನನ್ನ ಮದುವೆ ದಿನ ಭಾರತ್ ಬಂದು, ಬಟ್ ನನ್ನ ಮದುವೆ 1,500 ಜನ ಬಂದಿದ್ದಾರೆ. ನನ್ನ ಮದುವೆ ನಡೆದ ಹಾಲ್ ಇದೆಯಲ್ಲ, ಆ ಹಾಲ್ ಅದೇ ಫಸ್ಟ್ ಮದುವೆ, ಅದೇ ಲಾಸ್ಟ್ ಮದುವೆ. ಅದು ಆದ್ರೆ ಅವರು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿ. ನಮ್ ಸಡನ್ನ ಫಿಕ್ಸ್ ಆಗ್ಬಿಟ್ಟಿತ್ತಲ್ವಾ. ಅದು ಬಿಟ್ರೆ ಮತ್ತಿನ್ ಯಾವಾಗ್ಲೋ ಡೇಟು ಟೈಮ್ ಹಿಡಿಯುತ್ತೆ, ಈ ಸದ್ಯಕ್ಕೆ ಮಾಡಂಗಿಲ್ಲ ಅಂತೆಲ್ಲ ಇತ್ತು. ಹಂಗಾಗಿ ಎಲ್ಲೋ ಮಾಡ್ಬೇಕು ಅಂತೇಳಿ ಒಂದು ಹಾಲ್ ಹುಡುಕಿದ್ರು, ಎಲ್ಲ ಆಯ್ತು. ಆ ಹಾಲ್ ಮದುವೆ ಕೊಡಲ್ಲ, ಅದು
ಸಣ್ಣ ಹಾಲ್ ಅದು, ಒಂದು 400-500 ಜನ ಕೂರುವಂಥದ್ದು. ನಿಮಗೆ ಮದುವೆಗೆಲ್ಲ ಕಷ್ಟ ಆಗುತ್ತೆ, ಇಲ್ಲಿ ಬರ್ಡೇ ಮಾಡ್ಬೋದು, ರಿಸೆಪ್ಷನ್ಸ್, ಈ ಸಣ್ಣ ಪುಟ್ಟ ಪ್ರೋಗ್ರಾಮ್ಸ್ಗಳನ್ನು ಮಾಡ್ಬೋದು ಅಂತ ಅವರು, ಪರವಾಗಿಲ್ಲ ಅಷ್ಟೇ ಜನ ಬರೋದು, ನಾವೇನು ತಲೆ ಕೆಡ್ಸ್ಕೊಬಿಡಿ ಅಂತ ಅಂದ್ಬಿಟ್ಟು. ಎಲ್ಲಿದು? ಇದು ಇಲ್ಲೇ ಬೆಂಗಳೂರಿನಲ್ಲೇ ಒಂದು ಮದುವೆ ಆಯ್ತು, ಫಿಕ್ಸ್ ಆಯ್ತು, ಹಾಲ್ ಹಾಕಿ. ನಾನೊಂದು ತಪ್ಪೇನು ಮಾಡ್ಬಿಟ್ಟೆ ಅಂತಂದ್ರೆ, ನಾನು ಸೋಷಿಯಲ್ ಮೀಡಿಯಲ್ಲಿ ಅವಾಗಲೇ ಸ್ಟ್ರಾಂಗ್ ಇದ್ದೆ. ಸೋಷಿಯಲ್ ಮೀಡಿಯಲ್ಲಿ ನನ್ನ ಮದುವೆಗೆ ಬಂದು ಅಂತ ಹಾಕ್ಬಿಟ್ಟೆ. ಅದು ಕತೆ ಆಗೋಯ್ತು. ಲಿಟ್ರಲಿ ರಿಸೆಪ್ಷನ್ ನಲ್ಲಿ ನನ್ನ ಮಾವ ನನಗೆ ಬಂದ್ಬಿಟ್ಟು, ನನ್ನ ಮರ್ಯಾದೆ ತೆಗಿಯಕ್ಕೆ ನಿಮ್ ಮದುವೆ ಆಗ್ತಾ ಇದೆಯಾ ಅಂತ ಕೇಳಿ, ಹಂಗೆ ಬೇಸ್ ಕೊಡ್ಬೇಕು, ಹಂಗೆ ಆ ಥರ ಹಂಗಾಯ್ತು. ಅದಾದ್ಮೇಲೆ ನನಗೆ ಬಾಬಾ ಮೇಲೆ ಒಂದು ಅಪಾರವಾದ ಭಕ್ತಿ ಸ್ಟಾರ್ಟ್ ಆಯ್ತು. ಬಾಬಾ ಜೀವನದಲ್ಲಿ ಯಾವತ್ತೂ ಸಹಿತ ವಾರ ಮಾಡೋರಿಗೆ ಬೈದವನು, ಏನಕ್ಕೆ ವಾರ ಮಾಡಬೇಕು, ನಿಮ್ಗೆ ಇಷ್ಟ ಬಂದರೆ ತಿನ್ರಿ, ಅನ್ಸ್ಬಿಟ್ಟು ತಿಂದಿಲ್ಲ ಅಂತಂದ್ರೆ ಅದೇನು ಅಂತಂತಿದ್ದವನು, ಗುರುವಾರ ಮಾಡಬೇಕು ಅಂತ ಶುರು ಆಯ್ತು ನಂದು. ಗುರುವಾರ ನಾನು ನಾನ್ ವೆಜ್ ತಿನ್ನಲ್ಲ, ಬೆಳಗ್ಗೆ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅವತ್ತಿನ ದಿನ ನಾನು ಗುರುವಾರ ಫಾಲೋ ಮಾಡಬೇಕು, ಗುರುವಾರ ನಾನ್ ವೆಜ್ ತಿನ್ನೋದ್ಬಿಟ್ಟೆ. ಅದಾದ್ಮೇಲೆ ನಮ್ಮ ಅತ್ತೇನು ಭಯಂಕರ ದೈವಭಕ್ತರು, ಅವರು ನಿಮ್ಮ ಮನೆ ದೇವರು ಶಿವ ಅಂತ, ನೀವು ಸೋಮವಾರನೂ ಬಿಡಬೇಕು ಅಂದ್ರೆ ನಾನು ಸೋಮವಾರನೂ ಬಿಟ್ಟೆ, ಸೋಮವಾರನೂ ಬಿಟ್ಟೆ, ಗುರುವಾರನೂ ಬಿಟ್ಟೆ. ಸೊ ಅದು ಹಂಗೆ ಕಂಟಿನ್ಯೂ ಆಯಿತು ಒಂದಿಷ್ಟು ವರ್ಷಗಳ ಕಾಲ. ಅದಾದ್ಮೇಲೆ ಬಾಬಾ ಟೆಂಪಲ್ ಜೊತೆಗಿನ ಕನೆಕ್ಷನ್ ಹಂಗೆ ಇತ್ತು. ಅದಾದ್ಮೇಲೆ ಬೇರೆ ಬೇರೆ ಟೆಂಪಲ್ಗಳಿಗೆ ಹೋಗಕ್ಕೆ, ಮಠಕ್ಕೆ, ರಾಯರ ಮಠಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಇದಾರೆ ಈಗ ನಾನು ಹೇಳ್ತಾ ಇರೋದು, ಅದನ್ನ ದೈವ ಸ್ವರೂಪನೋ ಅಥವಾ ಅವರೇ ದೈವನೋ ನಮ್ಗೆ ಗೊತ್ತಿಲ್ಲ, ಬಟ್ ಅವರಿದ್ರು, ಅವರ ಅಸ್ತಿತ್ವಕ್ಕೆ ಸಾಕ್ಷಿ ಇದೆ. ಸಾಯಿಬಾಬಾರ ಅಸ್ತಿತ್ವಕ್ಕೆ ಸಾಕ್ಷಿ ಇದೆ, ರಾಘವೇಂದ್ರರ ಅಸ್ತಿತ್ವಕ್ಕೆ ಸಾಕ್ಷಿ ಇದೆ. ಅವರಿಂದ ಪವಾಡ ಸದೃಶ ಕೆಲಸಗಳು ನಡೆದಿದ್ದಾವೆ ಅಂತಾದ್ರೆ ಅವರು ದೇವ್ರು ಕಳಿಸ್ಕೊಟ್ಟವ್ರೆ, ದೇವ್ರ ಮಕ್ಕಳೇ ಆಗಿರ್ಬೇಕು ಅಥವಾ ದೇವರೇ ಆಗಿರ್ಬೇಕು ಅನ್ನುವ ನಂಬಿಕೆ. ನಾನು ಅದೇ ಹೇಳ್ತೀನಿ, ನಾನು ಯಾವತ್ತೂ ಶಿವ, ರಾಮ, ಕೃಷ್ಣರಿಗಿಂತ ಜಾಸ್ತಿ ನಂಬಿದ್ದು ಗುರು ಪರಂಪರೆ. ಯಾಕೆ ಅಂತಂದ್ರೆ ನನಗೆ ಅದಕ್ಕೊಂದು ಸಾಕ್ಷಿ ಇದೆ ಅಂತ. ನಾನು ಅಲ್ಲ, ಅವರು ನಂಬಲ್ಲ ಅಂತಲ್ಲ, ಆ ಶಕ್ತಿಯನ್ನು ನಾನು ನಂಬ್ತೀನಿ. ಅದನ್ನು ಬರೀ ಶಕ್ತಿಯಾಗಿ ನಂಬ್ತೀನಿ, ಅದನ್ನು ಮೂರ್ತಿಯಾಗಿ, ರೂಪವಾಗಿ ಅಥವಾ ಅದನ್ನು ಕೆತ್ತನೆಯಾಗಿ ನಾನು ನಂಬಲ್ಲ, ಅದನ್ನು ಶಕ್ತಿಯಾಗಿ ನಂಬ್ತೀನಿ. ಬಟ್ ಇಲ್ಲಿ ಇವರನ್ನೇ ನಂಬ್ತೀನಿ. ಇವರಲ್ಲಿ ಮನುಷ್ಯರಾಗಿ ಓಡಾಡಿದವರು, ಹೌದು, ಕಣ್ಣು ಮುಂದೆ ಅಥೆಂಟಿಸಿಟಿ ಇದೆ, ಅವರ ಹುಟ್ಟಿಗೆ ಸಾವಿಗೆ ಅಥೆಂಟಿಸಿಟಿ ಇದೆ ಅಲ್ಲ. ಸೊ ಅದರೊಳಗೆ ಅವ್ರು ಮಾಡಿದಂತಹ ಪವಾಡಗಳು, ಯಾವ ದೇವರಂತ ಮನುಷ್ಯನಾದ್ರೂ ಅವ್ರಿಗೂ ಒಂದು ಆಯಸ್ಸಿದೆ. ಆಯಸ್ಸಲ್ಲಿ ಅವ್ರ ಕೆಲಸ ಏನಿತ್ತು ಅಷ್ಟು ಮುಗಿಸೋರು ಹೋಗಿದ್ದಾರೆ. ಆದ್ರೆ ಅಷ್ಟರೊಳಗೆ ಅವ್ರು ಮಾಡಿರುವ ಪವಾಡಗಳಿದೆಯಲ್ಲ, ಅದು ಅವ್ರನ್ನ ನಂಬೋ ಹಾಗೆ ಮಾಡಿದೆ. ನಾನು ಹೇಳ್ತಿರೋದು, ಅವ್ರು ನನ್ಗೆ 20 ದಿನ 25 ದಿನ ಒದ್ದಾಡಿದ್ರೂ ಒಬ್ರು ಕಾಂಟ್ಯಾಕ್ಟ್ ಮಾಡೋಕ್ಕಾಗದಿದ್ದಾಗ, ನಿನ್ನ ಪಾದದ ಹತ್ರ ಬಂದು ನಾನು ಗುಲಾಬಿ ಇಟ್ಟು ಕೂಡಲೇ ನೀನು ನನಗೆ ಆ ಕನೆಕ್ಷನ್ ಬಿಲ್ಡ್ ಮಾಡಿಸ್ತೀಯಾ ಅಂತಾದ್ರೆ ಶಕ್ತಿ ಇದೆ. ನಿಮ್ಮ ಶಕ್ತಿಯ ನಾನು ಹೆಂಗೆ ರಿಜೆಕ್ಟ್ ಮಾಡಲಿ? ಚಾನ್ಸೇ ಇಲ್ಲ. ನಿಮಗೆ ಬೇಕಾದ ಹಾಗೆ ನೀನು ನಂಬಿ ನನ್ನ ಹತ್ರ ಬಂದಲ್ಲಪ್ಪ ಒಂದು ಗುರುವಾರ ತಗೋ, ಪ್ರತಿ ಗುರುವಾರವೂ ಇನ್ಮೇಲೆ ನಾನು ನಿನಗೆ ಒಳ್ಳೇದೇ ಮಾಡ್ತೀನಿ ಅಂತೇಳಿ ನಿಂತುಬಿಟ್ರೆ ಒಬ್ಬ ದೇವರು ಯಾರು ಬೇಡ ಅನ್ನೋಕ್ಕಾಗುತ್ತೆ? ಈ ಪ್ರತಿ ಒಳ್ಳೇದು ನಿನಗೆ ಗುರುವಾರವೇ ಆಗಬೇಕು ಅಂತಂದ್ರೆ ಆಯ್ತು. ನಾನು ಹೇಳೋದು, ಮದುವೆ ಎಂಗೇಜ್ಮೆಂಟು ಆಯ್ತಪ್ಪ, ಅಚಾನಕ್ ಗುರುವಾರ ಆಯ್ತು. ಮದುವೆ ಅದೇ ಡೇಟ್ ಆಗ್ಬೇಕಾ? ಅದು ಗುರುವಾರವೇ ಆಗ್ಬೇಕು. ಮಗ ಹುಟ್ಟೋದು ಗುರುವಾರವೇ ಆಗ್ಬೇಕು ಅಂತಂದ್ರೆ ಅದೊಂದು ನನಗೆ ಅನ್ನಿಸ್ತು, ಇಲ್ಲ ಇದು ಇಲ್ಲಿ ಗುರುಗಳದ ಒಂದು ಇದೆ, ನನ್ನ ಕೃಪೆ ಇದೆ ನನ್ನ ಮೇಲೆ. ಸೊ ಹಂಗಾಗಿ ಅವ್ರಿಗೆ ನಾನು ಅಷ್ಟೇ ದೀನನಾಗಿ ನಾನು ಹೆಂಗಿರ್ಬೇಕು ನಾನು ಅದನ್ನ ಮಾಡಬೇಕು ಅನ್ನೋದಕ್ಕೆ ಗುರುವಾರ ಸ್ಟಾರ್ಟ್ ಮಾಡಿದೆ. ಹಿಂಗೆ ಹಿಂಗೆ ಹೋಗ್ತಾ 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 ನನ್ನ ಲೈಫಲ್ಲಿ ಮಹತ್ತರವಾದ ಬದಲಾವಣೆ ಅಂತಂದ್ರೆ, ನಾನು ಅಲ್ಲಿಯ ತನಕ ನಂಬಿಕೆ ನನ್ನದೇನು ಒಂದು ಶಕ್ತಿ ಮತ್ತು ಇದ್ದು ಹೋದಂತಹ ವ್ಯಕ್ತಿ, ಇವರಿಬ್ಬರ ಮೇಲೆ ನನ್ನ ನಂಬಿಕೆ ಇತ್ತು. ಈ ಗ್ಯಾಪಲ್ಲಿ ನಂದು ಆಲ್ಮೋಸ್ಟ್ ಒಂದು 5 years ಆಗಿದೆ. ಬಿಗ್ ಬಾಸ್ ಇಂದ ಅವಾಗ ತಾನೇ ಹೊರಗಡೆ ಬಂದಿದ್ದೇನೆ. ಓಕೆ. ಸೊ ಅವಾಗ ನಮ್ಮ ಶ್ರೀಮತಿಯವರು ಹೇಳ್ತಾರೆ, ವಿನಯ್ ಗುರೂಜಿ ಅಂತ ಒಬ್ಬಿದ್ದಾರೆ, ಅವ್ರನ್ನ ಭೇಟಿ ಮಾಡಬೇಕು ನಾವು. ಅನ್ನೋದೇ, ನೀನಿಗೆ ಮಾಡ್ಬೇಕಾ? ನೀನು ಹೋಗಿ ಮಾಡ್ಕೊಂಬ. ನಾನು ಯಾವ ಗುರೂಜಿ ಅಂತ ಯಾರು ಹೇಳ್ತಾರಲ್ಲ ಅವ್ರಿಗೆ ಯಾರಿಗೂ ನಾನು ಕಾಲಿಗೆ ಬೀಳೋ ಸಂಸ್ಕೃತಿ, ಯಾಕಂದ್ರೆ ಒಂದು ಮೀಡಿಯಾದಲ್ಲಿ ಇದ್ದು ನಾವು ನೋಡಿದ್ವಿ, ಹತ್ರದಿಂದ ಅದು ಇತ್ತು. ಅಟ್ ದ ಸೇಮ್ ಟೈಮ್ ನನಗೆ ನೀವು ಒಬ್ಬ ವ್ಯಕ್ತಿಯಾಗಿ ಇನ್ನೊಬ್ಬ ವ್ಯಕ್ತಿ ಕಾಲಿಗೆ ಬೀಳೋದು ಏನು ಅಂದ್ರೆ, ಮನೇಲಿ ಹಿರಿಯರಿಗೆ ಅಥವಾ ನನ್ನ ಗುರುಗಳಿಗೆ ಅದೆಲ್ಲ ಓಕೆ, ಯಾವ್ದು ನಂಬಿಕೆ ಆಧಾರದ ಮೇಲೆ ಕಾಲಿಗೆ ಬೀಳೋದೆಲ್ಲ ಏನು ಅನ್ನೋದೆಲ್ಲ ನನ್ಗೆ ಆ ಥರ ಇದ್ದಿದ್ದರಿಂದ, ನಿನಗೆ ಬೇಕಾ ನೀನು ಹೋಗು, ನಾನು ನಿನ್ನ ಟೆಂಪಲ್ಗೆ ಹೋಗಿ ಕೇಳ್ತೀನಿ, ನಾನು ಟೆಂಪಲ್ಗೆ ಹೋಗ್ತೀನಿ, ಬಾಬಾ ಟೆಂಪಲ್ಗೆ ಹೋಗಿ ಕೇಳ್ತೀನಿ, ಹೋಗ್ತೀನಿ. ನಿನಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ತೀನಿ. ನೀನು ಅಲ್ಲಿ ಗುರುಗಳನ್ನ ಮೀಟ್ ಮಾಡಬೇಕು, ಅವ್ರನ್ನ ಭೇಟಿ ಮಾಡಬೇಕು, ಇವ್ರನ್ನ ಭೇಟಿ ಮಾಡಬೇಕು ಅಂತ ನಿನಗೆ ಅನ್ಸಿದ್ದಕ್ಕೆ ನಾನು ಎಲ್ಲದ ಕಡೆ ಬರೋಕ್ಕಾಗಲ್ಲ. ಬಟ್ ನಿನ್ನ ಥರ ನಾನು ಎಲ್ಲ ಕಡೆ ನೀನು ಹೋದ ತಕ್ಷಣ ಕಾಲು ಹಿಡ್ಕೊಂಡ್ಬಿಡ್ತೀಯ, ನಾವು ಹಿಡ್ಕೊಂಡಿಲ್ಲ ಅಂದ್ರೆ ಅವ್ರು ನಮ್ಮನ್ನು ನೋಡೋ ದೃಷ್ಟಿ ಬೇರೆ ಆಗುತ್ತೆ, ಹಿಡ್ಕೊಂಡ್ರೆ ನಾವು ಬೇರೆ ಥರ ಕಾಣಿಸ್ತೀವಿ, ಹಿಂಗೆಲ್ಲ ನನ್ನ ಥಾಟ್. ಸೊ ಹಂಗಾಗಿ ನಾನು ಬರಲ್ಲ, ಇಲ್ಲ ಬರಲೇಬೇಕು ಅಂತ ಹಠ ಆಯ್ತು, ಗೊತ್ತಲ್ಲ, ಎಂಡ್ ಆಫ್ ದ ಡೇ ಅವ್ರು ಗೆಲ್ಲೇಬೇಕು. ಅವ್ರು ಗೆದ್ದರು, ನಾನು ಕರ್ಕೊಂಡು ಹೋದ್ರು. ಅವತ್ತೇನಾಗೋಯ್ತು, ಅವ್ರದ್ದು ಇದು ಗೌರಿ ಗದ್ದೆಗೆ ಹೋಗಿದ್ವಿ.
ಓ ನೀ ಕೊಪ್ಪ. ಮೇನ್ ಮೇನಾ ಬಿಕಾಸ್ ನಮ್ಮ ಊರಿಗೆ ಹತ್ರ ಅದು. ಕರೆಕ್ಟ್ ಶಿವಮೊಗ್ಗ ಶಿವಮೊಗ್ಗದಿಂದ ಹತ್ರ ಅಲ್ವಾ. ಗೌರಿ ಗದ್ದೆಗೆ ಹೋಗೋಣ ಅಂತೇಳಿ ಗೌರಿ ಗದ್ದೆಗೆ ಹೋದ್ವಿ. ಗೌರಿ ಗದ್ದೆಗೆ ಹೋಗೋತ್ತಿಗೆ ಒಂದು 5:30-6 ಗಂಟೆ ಆಗಿದೆ. ಕೇಳಿದ್ರೆ ಗುರುಗಳಿಲ್ಲ, ಅವ್ರು ಪುತ್ತೂರ್ಗೆ ಹೋಗ್ಬಿಟ್ಟಿದ್ದಾರೆ. ನನಗೆ ಕೆಲಸ ಬಿಟ್ಟಿಲ್ಲಿ ಬೆಂಗಳೂರಿಂದ ಅಲ್ಲಿಗೆ ಹೋಗಿ ಇವಾಗ ಸಿಕ್ಕಿಲ್ಲ ಅಂತಂದ್ರೆ ಅವು ಯಾವುದೇ ಕಾರಣಕ್ಕೂ ಕೇಳಕ್ಕೆ ರೆಡಿ ಇಲ್ಲ. ನಾನು ಇವತ್ತು ಇಲ್ಲಿ ಉಳ್ಕೊಂಡಾದ್ರೂ ಬೆಳಗ್ಗೆ ಅವ್ರನ್ನ ಭೇಟಿ ಮಾಡೇ ಬರ್ತೀನಿ ಅಂತ. ಇದ್ಯಾವ್ದು ಗುರು ಕರ್ಮ ಇದು, ತಿಂದಿಲ್ಲ ಉಂಡಿಲ್ಲ, ಅಲ್ಲಿ ಕೆಲಸಗಳನ್ನ ಬಿಟ್ಕೊಂಡು ಇಲ್ಲಿಗೆ ಬಂದ್ಕೊಂಡು ಇದ್ಯಾವ್ದು, ಯಾರು ಇವಳಿಗೆ ತಲೆ ಕೆಡಿಸಿದ್ದಿನ ಅಂತೇಳಿ ನಾನು ಅಲ್ಲಿ ಕೊಪ್ಪದಲ್ಲಿ ಒಬ್ಬ ರಿಲೇಟಿವ್ ಮನೇಲಿ ಅವತ್ತು ಉಳ್ಕೊಂಡು ನಾನು ಫೋನಲ್ಲೇ ಎಲ್ಲ ಇಲ್ಲಿ ಆಫೀಸ್ದೆಲ್ಲ ಮೇಂಟೈನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನನ್ನ ತಲೆ ಔಟ್ ಆಗಿದೆ. ಎಷ್ಟೊತ್ತಿಗೆ ಹೋಗ್ತೀನಿ ಅನ್ನೋ ಥರ ಫೀಲಲ್ಲಿ ಇದ್ದೀನಿ ನಾನು. ಇವ್ರು ಬೆಳಗ್ಗೆನೂ ಬರದೇ ಇದ್ರೆ ಹೌದು ಹೇಳಕ್ಕಾಗಲ್ಲ. ಅವ್ರು ಕೇಳಿದ್ರೆ ಬರ್ತಾರ ಬೆಳಗ್ಗೆ ಅಂದ್ರೆ ಬರ್ಬಹುದು, ಗೊತ್ತಿಲ್ಲ ಅಷ್ಟೇ. ಅವ್ರ ಉತ್ತರ ಅಲ್ಲಿ ಸಹಜ ಗೊತ್ತಲ್ಲ ಅವರಿಗೆ, ಬರ್ಬಹುದು, ಆಗ್ಬಹುದು, ಅಲ್ಲಲ್ಲಪ್ಪ ಇಲ್ಲಿ ಬೆಂಗಳೂರಲ್ಲೂ ಅಷ್ಟೇ. ನಾನು ಕೇಳೋರು ಅದೇ ಹೇಳ್ತೀನಿ ನಾನು. ಇರ್ಬೋದು, ಗೊತ್ತಿಲ್ಲ. ಹೌದು ಒಳ್ಳೆ ಕತೆ ಆಯ್ತಲ್ಲ ನನಗೆ. ಏನ್ ಮಾಡ್ಲಿ ನಾನು ಇವಾಗ ಅಂತ ನನಗೆ ಟೆನ್ಷನ್ ಆಗಿದ್ದಾಗ್ಲಿ ಬಂದಾಗೋಗಿದೆ. ಅದಕ್ಕೆ ಅಂತ ಇಲ್ಲಿಂದ ಅಲ್ಲಿಗೆ ಹೋಗಾಗಿದೆ. ಇನ್ನು ಏನು ಕಾಯ್ಬೇಕು. ಒಂದಿನ ಆಯ್ತು ನಮ್ಮ ರಿಲೇಟಿವ್ ಮನೇಲಿ ಉಳ್ಕೊಂಡ್ವಿ. ಬೆಳಗ್ಗೆ ಒಂದು 9-9:30 ಹೋದ್ವಿ. ಗೇಟ್ ತೆಗೆದಿತ್ತು. ಹೊರಗಡೆ ಎಂಟ್ರಿ ಕೊಟ್ವಿ. ನಾನು, ನನ್ನ ವೈಫು, ಜೊತೆಲಿ ಇನ್ನಿಬ್ಬರು ನನ್ನ ರಿಲೇಟಿವ್ಸ್ ಇಬ್ಬರು ಬಂದಿದ್ರು. ಒಳಗಡೆ ಹೋಗ್ತಿದ್ದಂಗೆ ಒಬ್ಬ ವ್ಯಕ್ತಿ ಟೀ ಶರ್ಟ್ ಹಾಕೊಂಡು ಚಡ್ಡಿ ಹಾಕೊಂಡು ಗಿಡಗಳನ್ನ ಕತ್ತರಿಸ್ತಾ ಇದ್ದಾರೆ. ಆರಾಮಾಗಿ ನಾನು ಪಾಡಿಗೆ ನಾನು ಅವನೊಳಗೆ ಬಿಡಬೇಡ ಅಂದರು. ಅಯ್ಯಯ್ಯಪ್ಪ. ನನಗೆ ಧಕ್ಕಂತು. ಯಾಕ್ರೇ ಅಂತ ನಾನು ಅಲ್ಲಿಗೆ ಗೊತ್ತು. ಗುರೂಜಿ ಅಂದ್ರೆ ನಮ್ದು ಗೊತ್ತಲ್ವಾ, ಅವರೇ ವಿನಯ್ ಗುರೂಜಿ ಇದ್ದ ಅಲ್ಲಿಗೆ ಗೊತ್ತು. ಯಾಕ್ರೇ ಅಂತ ನಾನು ಅದಕ್ಕೆ ಬರಬೇಡ ಅಂದೆ ಅಂದ್ರು. ನಾನು ಯಾಕೆ ಯಾಕೇನಾಯ್ತು ಅಂತ. ನೆನ್ನೆ ನನಗೆ ಬೈಕೊಂಡು ಹೋಗಿದ್ದಾನೆ ಇಲ್ಲಿಂದ, ಇವತ್ತು ಯಾಕೆ ಬರ್ತಿದ್ದಾನೆ? ಯಾವುದೋ ಗುರೂಜಿ ಅವ್ರನ್ನ ನೋಡಕ್ ನಾನು ಅಲ್ಲಿಂದ ಇಲ್ಲಿಗೆ ಬರ್ಬೇಕಾ ಅಂತ ಕೇಳಿದೆ. ತಲೆ ಇವತ್ತು ಯಾಕೆ ಬಂದಿದ್ಯಾ, ಬರಬೇಡ ಹೋಗು ಅಂತ. ನನಗೆ ದಸಕ್ಕಂತ ಇವರು ಎಲ್ಲ ಹೋಗಿ ಡೈ ಹೊಡೆದ ಆಯ್ತು ಆಲ್ರೆಡಿ. ಡಿಗ್ 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 ಅಂತ ಬಿದ್ರು. ನಾನು ನಿಧಾನಕ್ಕೆ ಬಂದು ಕಾಲಿಗೆ ಬೆನ್ನ ಮೇಲೆ ಫೈಡ್ ಅಂತ ಒಂದು ಬಿಟ್ರು. ಏನೋ ಕಾವಿಗಿವಿ ಹಾಕೊಂಡು ಕೂತಿರ್ತೀನಿ ಅನ್ಕೊಂಡ್ಯಾ? ನೀನು ನ್ಯೂಸ್ ಚಾನಲ್ ಅದಕ್ಕೆ ನಿನಗೆ ಆ ಸೀನ್ ತೋರಿಸಿದ. ಕಾವಿಗಿವಿ ಹಾಕೊಂಡು ಕೂತಿರ್ತೀನಿ ಅನ್ಕೊಂಡ್ಯಾ? ಗೊತ್ತಿತ್ತು ನಂಗೆ ನೀನು ಬರ್ತೀಯಾ ಅಂತ. ಬರ್ಬೇಕು, ನೀನು ಎಲ್ಲ ಹೋಗ್ತೀಯಾ ಅಂತ. ಸರಿ ಆಯಿತು. ಅಲ್ಲೇ ಅವ್ರ ಟೆಂಪಲ್ ಎಲ್ಲ ಇದೆಯಲ್ಲ, ಅಲ್ಲಿ ಹೋದ್ರು, ಪೂಜೆ ಮಾಡಿಸಿದ್ರು, ಅಭಿಷೇಕ ಮಾಡಿಸಿದ್ರು, ಎಲ್ಲ ಆಯಿತು. ತಿಂಡಿ ಹೇಳೋ, ಯಾರಿಗೋ ಹೇಳಿದ್ರು. ಏನು ಮಾಡಿದೆ? ಉಪ್ಪಿಟ್ಟು. ಇವ್ರು 3 ಜನಕ್ಕೆ ಕೊಡು, ಅವನಿಗೆ ಕೊಡ್ಬೇಡ ಅಂದರು. ಮತ್ತೆ ನಾನು ಲುಕ್ಕು ಏನಕ್ಕಂತ ಅದಕ್ಕೆ ಗುರುಗಳೇ ಅಂದೆ, ನೀನೆಲ್ಲ ಉಪ್ಪಿಟ್ಟು ತಿಂತೀಯ ಮೂರ್ಖ? ನನ್ನ ಲೈಫಲ್ಲಿ ಉಪ್ಪಿಟ್ಟು ತಿನ್ನಲ್ಲ. ಓ ಇದು ಮ್ಯಾಟ್ರ್. ನಾನು ಉಪ್ಪಿಟ್ಟು ತಿನ್ನಲ್ಲ. ಉಪ್ಪಿಟ್ಟು ನಮ್ಮ ಮನೇಲಿ ಉಪ್ಪಿಟ್ಟನ್ನ ತಿಂಡಿನೇ ಮಾಡಲ್ಲ. ನೀನ್ ತಿಂದೆ? ಅದಾದ್ಮೇಲೆ ಶುರು ಮಾಡಿದ್ದೀನಿ. ಅಲ್ಲಿ ತನಕ ಲೈಫಲ್ಲಿ ನಾನು ಉಪ್ಪಿಟ್ಟು ಅಂದ್ರೆ ಆಗಲ್ಲ ಅಷ್ಟೇ. ಅದು ನನ್ನ ಮಗನಿಗೂ ಇವಾಗ ಬಂದಿದೆ. ಅವನು ಉಪ್ಪಿಟ್ಟು ಕಂಡ್ರೆ ಆಗಲ್ಲ ಅವನಿಗೆ. ಸೊ ಅವರು ಸ್ಟ್ರೈಟ್ ನೀನೆಲ್ಲ ತಿಂತೀಯ, ಅವನಿಗೆ 2 ಇಡ್ಲಿ ತರಿಸು ಅಂದರು. ಅವನಿಗೆ 2 ಇಡ್ಲಿ ತರಿಸು ಅಂದ್ರು. ಅದು ಹೆಂಗಾಗೋಯ್ತು ಅಂತಂದ್ರೆ ನನಗೆ ಅವ್ರು ಅಲ್ಲಿ ಅವತ್ತಿನ ದಿನ ಒಂದು ಇನ್ಸಿಡೆಂಟ್ ನಡೆದ್ಬಿಡ್ತು. ಅದು ನನಗೆ ಅವ್ರ ಮೇಲಿನ ನಂಬಿಕೆಯನ್ನು ಜಾಸ್ತಿ ಮಾಡೋಕ್ಕೆ ಇದಾಯಿತು. ಇಬ್ಬರು ಗಂಡ ಹೆಂಡತಿ ಬಂದಿದ್ರು. ಫಾರ್ಚುನರ್ ಕಾರಲ್ಲೇ ಬಂದಿದ್ರು. ಕಾಲಿಗೆ ಬಿದ್ದರು. ಗುರುಗಳೇ ನನಗೆ ಬೆನ್ನು ತೊಡ್ಕೊಳಕ್ಕಾಗ್ತಿಲ್ಲ ಅಂತ. ಆ ಲೇಡಿ ಬೆನ್ನು ತೊಡ್ಕೊಳಕ್ಕಾಗ್ತಿಲ್ಲ ಅಂತ ಅಳ್ತಾ ಇದ್ದಾರೆ. ಕೊಟ್ಬಿಟ್ಟು ಕಾಣಿಕೆ ಅಂತೆ ಅಮೌಂಟ್ ಹಿಂಗೆ ಕೊಟ್ಟರು. ತೆಗೆದು ಹಿಂಗೆ ಬಿಸಾಕಿದ್ರು ದುಡ್ಡನ್ನ. ಏನು ನಡೀತಿದೆ ಅಂತ. ನಿಮ್ಮ ಅತ್ತೆಗೆ ಬೆನ್ನು ಅಂದಾಗ ಆಪರೇಷನ್ ಮಾಡಿಸ್ತಾ ನೀನು ಅಂತಂದರು. ನಿಮ್ಮ ಅತ್ತೆಗೆ ಬೆನ್ನು ಅಂದಾಗ ನಿನ್ನ ಗಂಡ ಆಪರೇಷನ್ ಮಾಡಿಸ್ತೀನಿ ಅಂದಾಗ ನೀನು ಮಾಡ್ಸಕ್ ಬಿಟ್ಯಾ ಅಂತಂದ್ರು. ಅನುಭವಿಸಿ ಈಗ ಅಂದ್ರು. ನೋಡಿ ಎಫೆಕ್ಟ್. ರಬ್ಬಕ್ಕಂತ ಕಾಲು ಹಿಡ್ಕೊಂಡ್ಗಳೋ ಅನ್ನಕ್ಕೆ ಶುರು ಮಾಡ್ಬಿಡ್ತು ಲೇಡಿ. ತಪ್ಪಾಗೋಯ್ತೇನು, ಉಳಿಸ್ಕೊಳ್ಳಿಲ್ಲಲ್ಲ ನೀನು. ಇವಾಗ ತಪ್ಪಾದ್ರೆ ಏನು ಬಂತು? ತಲೆ ನನಗೆ ಕಣ್ಣೆದುರುಗಡೆ ಏನು ಗುರು ಇದೇನು ಒಂಥರ ಸ್ಕ್ರಿಪ್ಟೆಡ್ ಶೋ ಥರ ನನಗೆ ತಲೆ ಔಟ್ ಆಗೋಯ್ತು. ನನ್ನ ಲೈಫಲ್ಲಿ ನಮ್ಗೇನು, ನಮ್ಗೆ ಟೆಂಪಲ್ಲು ಏನೋ ಅಚಾನಕ್ಕಾಗಿ ಆಯಿತು, ಇಷ್ಟು ಬ್ರೇಕಿಂಗ್ ನ್ಯೂಸ್ ಅವೆಲ್ಲ ಓಕೆ. ಇದ್ಯಾವ್ದು ಗುರು ಇದು ಸ್ಟ್ರೈಟ್ ಅವೇ ಹಿಂಗೆ ಹೇಳೋದು? ಅದಾಯಿತು. ಆಮೇಲೆ ಒಂದು ವಿಷಯ ಏನು ಗೊತ್ತಾಯ್ತು ಅಂತಂದರೆ, ನನ್ನ ಕ್ಲೋಸ್ ರಿಲೇಟಿವ್ ಅವರ ಮಗ ಒಬ್ಬರು, ಅಂದರೆ ಅಣ್ಣ ಅಂತ ಕರಿತೀವಿ, ಅವರು ಗುರೂಜಿ ಜೊತೆಲೇ ಇರ್ತಾರೆ ಯಾವಾಗಲೂ ಅನ್ನೋದು ಗೊತ್ತಾಯ್ತು. ರಾಕೇಶ್ ಅಂತ ಅವ್ರ ಜೊತೆಲಿ ಇರ್ತಾರೆ.
ಓಕೆ. ಅವ್ರದ್ದು ನಂಬರ್ ತೊಗೊಂಡೆ. ಅವ್ರು ಎಲ್ಲಿರ್ತಾರೆ, ಎಷ್ಟೊತ್ತಿಗೆ ಭೇಟಿ ಮಾಡ್ಬೋದು ಅಂತ ತಿಳ್ಕೊಳಕ್ಕೆ ಕನೆಕ್ಷನ್ ಬಿಲ್ಡ್ ಆಯಿತು ಅಲ್ಲಿಂದ. ಆಮೇಲೆ ಅದು ನನಗೆ ಗೊತ್ತಿಲ್ಲದೆ ನಾನೇ ಮಾತಾಡೋದು, ಭೇಟಿ ಮಾಡೋದು ಎಲ್ಲ ಆಗ್ತದೆ. ಅಲ್ಲಿಗೆ ಹೋಗಿ ಗೌರಿಗದ್ದೆಗೆ ಹೋಗಿ ಭೇಟಿ ಮಾಡೋದು. ನಮ್ಮ ಹುಡುಗರು ನಾನು ಬಂದು ಇಲ್ಲಿ ಸ್ಟೋರೀಸ್ ಹೇಳ್ತೀನಲ್ಲ, ಒಬ್ಬ 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 ಫ್ರೆಂಡ್ ಬಂದಿದ್ದ. ಅವನಿಗೆ ರೋಡ್ ಕಾಂಟ್ರಾಕ್ಟರ್. ಅವನಿಗೊಂದು ಗೌರ್ಮೆಂಟಿಂದ ಪೇಮೆಂಟ್ ಆಗಬೇಕು, 2 ಕೋಟಿ ಚಿಲ್ಲರೆ. 2 ಕೋಟಿ ಚಿಲ್ಲರೆ ಪೇಮೆಂಟ್ ಆಗಬೇಕು. ಅವನು ತುಂಬ ಪ್ರಯತ್ನ ಪಟ್ಟಿದ್ದಾನೆ, ಎಲ್ಲೋ ಆಗಲಿ. ಇವನು, ನಾವು ಯಾವಾಗಲೂ ಹೇಳ್ತಾ ಇರ್ತೀವಲ್ಲ, ವಿನಯ್ ಗುರುಜಿ ಇದಕ್ಕೆ ನನ್ನೊಂದ್ಸಲಿ ಭೇಟಿ ಮಾಡಿಸು ಅಂತ. ನೋಡು, ಬೆಂಗಳೂರಲ್ಲೆಲ್ಲ ಕಷ್ಟ, ನಾವು ಒಂದು ಕೆಲಸ ಗೌರಿಗದ್ದೆಗೆ ಹೋಗೋಣ ಬಾ. ಇಲ್ಲಿ ಬಂದರೆ ಅವಾಗ ಯಾರ್ದಾದ್ರೂ ಮನೆಗೆ ಬರ್ತಾಯಿದ್ರು, ಆಶ್ರಮಕ್ಕಿಂತ ಮುಂಚೆ ಯಾರ್ದಾದ್ರೂ ಮನೆಗೆ ಬರ್ತಾಯಿದ್ರು. ಅವ್ರ ಮನೆಗಳಲ್ಲಿ ಎಲ್ಲಿ ಅಂತ ಟ್ರೇಸ್ ಮಾಡ್ಕೊಂಡು ಅವ್ರ ಮನೆಗಳಿಗೆ ಹೋಗ್ತಾಯಿದ್ರು, ಅಲ್ಲಿ ಹೋಗ್ತಾಯಿದ್ರು. ಹಂಗೆ ಅವ್ನು ಕರ್ಕೊಂಡು ನಾನು ಗೌರಿಗದ್ದೆಗೆ ಹೋಗಿ, ಗೌರಿಗದ್ದೆಲ್ಲಿ ಹೋಗಿ ಕೂತಿದ್ದೀವಿ. ಮುಗಿಸ್ತಾ ರೋಡ್ ಕೆಲಸ ಇಲ್ಲ ಅಂದರು ಅವ್ರಿಗೆ. ನನಗೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಅವನು ಫುಲ್ ಮಗ ಹೇಳಿದ್ಯಾ ಲೇ, ಅವ್ರ ಫೋನೇ ಸಿಗಲ್ಲ ಕೊಡು, ಅವ್ರ ಫೋನೆಲ್ಲ ಹೋಗಲ್ಲ, ಫೋನಲ್ಲಿ ಮಾತಾಡೋಕ್ಕಾಗ. ಏನು ಹೇಳಿಲ್ಲ ನಾನು ಅವ್ರಿಗೆ ಜೊತೇಲಿ ಇರ್ತಾರಲ್ಲ ಅವ್ರಿಗೆ ಮಾತಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿದ್ದೆ ಅಷ್ಟೇ ಅಂತ. 15 ದಿನ ಕೊಡು ಮಾಡಿಸ್ತೀನಿ ಅಂದರು. 15 ದಿನಕ್ಕೆ ಆಯಿತು. 15 ದಿನಕ್ಕೆ ಅವನದು ಫುಲ್ ಬರಲಿಲ್ಲ, ಬಟ್ ಅವನನ್ನು ಆ ಟೈಮಲ್ಲಿ ಅವ್ನು ಬಚಾವಾಗಕ್ಕೆ ಏನು ಬೇಕಿತ್ತು, ರಿಕ್ವೈರ್ಮೆಂಟ್ ಇತ್ತು, ಆ ದುಡ್ಡು ರಿಲೀಸ್ ಆಯಿತು ವಿತಿನ್ 15 ಡೇಸ್. ಅದು ಯಾವ ಶಕ್ತಿ ಅದೇನು ನಮ್ಗೆ ಗೊತ್ತಿಲ್ಲ. ಈ ಗ್ಯಾಪಲ್ಲಿ ನಾವು ಬೇರೆ ಬೇರೆ ವಿನಯ್ ಗುರುಜಿ ಅವ್ರನ್ನ ನಾವು ಗೌರಿಗದ್ದೆಯಲ್ಲಿರುವ ಒಬ್ಬ ಟೀ ಶರ್ಟ್ ಹಾಕಿರೋ, ಚಡ್ಡಿ ಹಾಕಿರೋ, ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ನೋಡಿದ್ರೆ, ಕಟ್ ಮಾಡಿದ್ರೆ ಒಂದಿನ ದೇವೇಗೌಡರು ಅವ್ರು ಕಾಲು ತೊಳಿತಿರೋ ಫೋಟೋ ಬಂದ್ಬಿಡ್ತು. ಅವಾಗ ಅನ್ನಿಸ್ತು, ನಾವು ಇಲ್ಲೆಲ್ಲೋ ನಮ್ಗೆ ಹತ್ರದಲ್ಲಿ ಸಿಗ್ತಿದ್ದಾರೆ, ಆರಾಮಾಗಿ ಸಿಗ್ತಿದ್ದಾರೆ ಅಂತ ನಾವೇನೋ ಅಂಡರ್ ಎಸ್ಟಿಮೇಟ್ ಮಾಡೋ ಥರ ಇದ್ದರೆ ಅದು ಬೇರೆನೇ ಇದೆ ಕತೆ ಅಂತ ಗೊತ್ತಾಗಿದ್ದು ಅವಾಗ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಒಬ್ಬೊಬ್ಬರೇ ನನ್ನ ಫ್ರೆಂಡ್ಗಳನ್ನು ನಾನು ಕರ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿದೆ. ಕೆಲವು ಸಲ ಏನಾಯಿತು, ಒಂದು ಪ್ರದೀಪ್ ಅಂತ ನನ್ನ ಫ್ರೆಂಡ್ ಇದ್ದಾನೆ, ಅವನು ಭೇಟಿ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಾಗ ನಾನು ಇಲ್ಲಿಂದ ಅವನ್ನ ಬೈಕಲ್ಲಿ ಗೌರಿಗದ್ದೆ ಕಳಿಸಿದ್ದೀನಿ. ಹೇಳಿದ್ದೀನಿ, ನೋಡಪ್ಪ ಇಷ್ಟೊತ್ತಿಗೆ ಇರ್ತಾರೆ, ನೀನು ಅಲ್ಲಿಗೆ ಹೋಗು ಅಂತ. ಅಲ್ಲಿಗೆ ಹೋಗಿ ಅವ್ನು ಕೂತು ಎಲ್ಲ ಪ್ರಶ್ನೆ ಹಿಂಗೆ ಕೇಳ್ತಾ ಕೂತಿದ್ದಾರಂತೆ. ಕೀರ್ತಿ ಕಳಿಸಿದ್ದು ಯಾರನ್ನ ಅಂದ್ರಂತೆ. ಇವನು ನನಗೆ ಫೋನ್ ಮಾಡಿ, ಮಗ ನೀನು ಹೇಳಿದ್ಯಾ ಅಂತ. ನಾನಂದೆ, ದೇವರಾಣೆ ಹೇಳಿಲ್ಲ ಅವರು ನಾನು. ಅಂದರೆ ಇದು 1 ಸಲ 2 ಸಲ 3 ಸಲ 4 ಸಲ ಓಕೆ, ಆದರೆ ರಿಪೀಟೆಡ್ಲಿ ಆಗ್ತಾಯಿತ್ತು. ನನ್ನ ಕಣ್ಣೆದುರುಗಡೆ ಯಾವುದೋ ತಾಯಿ ತನ್ನ ಮಗುವಿಗೆ ತೊಂದರೆ ಆಗಿದೆ, ಸಹಾಯ ಬೇಕು ಅಂತ ಬಂದಾಗ, ಭಗವಂತನಿಗೆ ನಿನಗೆ ಸಹಾಯ ಮಾಡಬೇಕು ಅಂತಿದ್ರೆ ಇಲ್ಲೇ ಕೂತಿರು, ಸ್ವಲ್ಪ ಹೊತ್ತಲ್ಲಿ ನಾನು ನಿನಗೆ ಸಹಾಯ ಮಾಡಿಸ್ತೀನಿ ಅಂತ ಕೂರಿಸಿ, ಇನ್ನೊಬ್ಬರನ್ನ ಯಾರನ್ನೋ ಮಾತಾಡಿಸಿ ಬರುವಷ್ಟರೊಳಗಡೆ ಅವ್ರನ್ನ ಕರೆದು ಅವ್ರ ಕೈಲಿ ದುಡ್ಡು ಕೊಟ್ಟರೆ. ಯಾಕಂದ್ರೆ ಇನ್ನೊಬ್ರು ಬಂದು ಅವ್ರಿಗೆ 2 ಲಕ್ಷ ಫಂಡ್ ಅಂತ ಕೊಟ್ಟೋಗಿದ್ರು, ಆ ದುಡ್ಡು ನನಗೆ ಅವ್ರ ಕೈಗೆ ಕೊಟ್ಟರು, ನಮ್ಮ ಕಣ್ಣೆದುರುಗಡೆ ಆಗಿದ್ದು. ಅಂದರೆ ನಿನಗೆ ಆಗಬೇಕು ನಿನ್ನ ಮಗನಿಗೆ ಒಳ್ಳೇದು ಅಂತಂದ್ರೆ ಸ್ವಲ್ಪ ಹೊತ್ತು ಕಾಯಿ. ಅವ್ರು ಯಾರೋ ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತು, ಅವ್ರೇನೋ ಕೊಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತು, ಅದನ್ನ ಇವ್ರಿಗೆ ಕೊಟ್ಟು ಕಳಿಸ್ತೀನಿ ಅನ್ನೋದು ಅವ್ರಿಗೆ ಗೊತ್ತು. ಅದು ಒಂಥರ ನಮಗೆ ಕಣ್ಣೆದುರುಗಡೆ ಆಗ್ತಾ ಇರುವಂಥ ಪವಾಡಗಳ ಥರ ಕಾಣಿಸಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಅಂಕಲ್ ಮನೆ ಎದುರುಗಡೆ ಒಂದು 100/80 ಅಷ್ಟು ಒಂದು ಪ್ರಾಪರ್ಟಿ ಇದೆ ಊರಲ್ಲಿ. ಅವರಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ, ಏನಾದರೂ ಒಂದು ಮಾಡ್ಬೇಕಲ್ಲಿ ಅಂತ ಕೇಳಿದ್ದಾರೆ. ಗುರುಗಳೇ ಏನು ಮಾಡೋದು ಆ ಜಾಗದಲ್ಲಿ ಅಂತ. ದ್ರವಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾಡೋ ಅಂದ್ಯಾರು. ಓಕೆ, ದ್ರವಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾಡು ಅಂತ. ನಮ್ಮ ಚಿಕ್ಕಪ್ಪ ಅಲ್ಲಿ ವಾಟರ್ ಬಾಟ್ಲ್ ಫ್ಯಾಕ್ಟ್ರಿ ಮಾಡೋಣ, ವಾಟರ್ದು ಬೋರ್ದು ಏನಾದರೂ ಇದು ಪ್ಲ್ಯಾನ್ ಮಾಡೋಣ ಅಂತ. ಏನೂ ಅವರಿಗೆ ಸೆಟ್ ಆಗ್ತಾ ಇಲ್ಲ. ಸೊ ಇದೇನೋ ಮಿಸ್ ಹೊಡಿತಾ ಇದೆಯಲ್ಲ, ಯಾಕೆ ಗುರುಗಳು ಹಿಂಗೆ ಹೇಳಿದ್ರು ಸಹಿತ ಇದು ವರ್ಕ್ ಆಗ್ತಿಲ್ಲ ಈ ಸಲ ಅಂತ ಅಂದ್ಬಿಟ್ಟು ಮತ್ತೆ ಫೋನ್ ನೋಡಿದೆ ಅದೇ ಜಾಗದಲ್ಲಿ ನಿಂತ್ಕೊಂಡು. ಗುರುಗಳೇ ನಾನು ತುಂಬ ಪ್ರಯತ್ನ ಪಟ್ಟೆ, ಬೋರ್ ಹಾಕ್ಸೋಣ ಅಂತ ಅಂದ್ಕೊಂಡೆ, ನೀರು ಸರಿಯಾಗಿ ಸಿಗ್ತಾ ಇಲ್ಲ, ಅಥವಾ ಬೇರೆ ಏನೋ ಫ್ಯಾಕ್ಟ್ರಿ ಮಾಡೋಣ ಅಂದ್ಕೊಂಡೆ, ಅದೇನೋ ಆಗ್ತಿಲ್ಲ. ದ್ರವಕ್ಕೆ ಸಂಬಂಧಪಟ್ಟಂಗೆ ಏನು ದ್ರವ ಅಂದರೆ ನೀರು ಮಾತ್ರ ಅಂತ ಯಾರು ಹೇಳಿದ್ದು, ಪೆಟ್ರೋಲ್ ಬಂಕ್ ಮಾಡೋ ಅಂದರು. ಇವತ್ತು ನಮ್ಮ ರೋಡಲ್ಲಿ ಒನ್ ಆಫ್ ದ ಬಿಸಿಯೆಸ್ಟ್ ಪೆಟ್ರೋಲ್ ಬಂಕ್ ನಮ್ಮದು. ಅದು ಇನ್ನು ನನಗೆ ಗೊತ್ತಿರೋರೊಬ್ರು ಕಾರ್ ಬುಕ್ ಮಾಡಿದ್ರು. ಕಾರ್ ಬುಕ್ ಮಾಡಿ ವೈಟ್ ಗಾಡಿಗೆ ಬ್ಲೂ ಗಾಡಿಗೆ ಅಡ್ವಾನ್ಸ್ ಮಾಡಿಬಿಟ್ಟು ಬಂದ್ಬಿಟ್ಟಿದ್ರು. ಫೋನ್ ಮಾಡಿ ಇವ್ರಿಗೆ ಹೇಳಿದ್ರು, ಗುರುಗಳೇ ಗಾಡಿ ಬುಕ್ ಮಾಡಿ ಬಂದೆ, ಬ್ಲೂ ಕಲರ್ ಗಾಡಿ. ಬ್ಲೂ ಅಲ್ವಲ್ಲ, ನಂಗೆ ವೈಟ್ ಕಾಣ್ತಿದೆ ಅಂದರು ಅವರು. ಇಲ್ಲ ಗುರುಗಳೇ, ಬ್ಲೂ ಕಲರ್ ಗಾಡಿಗೆ ಅಡ್ವಾನ್ಸ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀವಿ ಅಂತ. ನೆಕ್ಸ್ಟ್ ಡೇ ಶೋರೂಮ್ ಬಂದು ಫೋನ್ ಮಾಡಿ, ಸರ್ ಬ್ಲೂ ಕಲರ್ ಗಾಡಿ ಅವೈಲೇಬಲ್ ಇಲ್ಲ, ಲೇಟ್ ಆಗುತ್ತೆ, 6 months, ವೈಟ್ ಆದರೆ ರೆಡಿ ಇದೆ. ಅದು ಹೆಂಗಾಯ್ತು ಅಂದರೆ ನನ್ನ ಕಡೆಯಿಂದಾನೇ ಒಂದು 80, 100, 120 ಜನ ಕರ್ಕೊಂಡೋಗಿ ಅವ್ರುಗಳಿಗೆಲ್ಲ ಎಲ್ಲ ರಿಸಲ್ಟ್ಸು. ನನ್ನ ಕ್ಲೋಸ್ ಫ್ರೆಂಡು ಅವನ ವೈಫಿಗೆ, ಅವಳು ಪ್ರೆಗ್ನೆಂಟ್ ಅಂತ ಅವಳಿಗೆ ಗೊತ್ತೇ ಆಗಿಲ್ಲ. 3-4 months ಅದು. ಅಂದರೆ ಚೆಕ್ ಮಾಡ್ಸಕ್ಕೆ ಹೋಗಿಲ್ಲ. ಇವ್ರು ಆರಾಮಾಗಿ ನಮ್ಮ ಪಾಡಿಗೆ ನಾವು ಎಲ್ಲ ಜೊತೆಲೇ ಸುತ್ತ ಇರ್ತಿದ್ವಿ, ಪಾರ್ಟಿ ಮಾಡ್ತಿದ್ವಿ, ಗೊತ್ತಾಗಿಲ್ಲ. 4 months ಆದಮೇಲೆ ಇವಳಿಗೆ ಏನೋ ಮಿಸ್ ಹೊಡಿತಿದೆ ಅಂತ ಹಾಸ್ಪಿಟ್ಲಿಗೆ ಹೋದರೆ ಮಗು
ಹೋಗ್ಬಿಟ್ಟಿದೆ. ಹ್ಮ್ ನಾವು ಅವ್ರಿಗೆ ಪಾಪ PCOD ಪ್ರಾಬ್ಲಮಲ್ಲಿ ಅವಳಿಗೆ ಸುಮಾರು ವರ್ಷಗಳಿಂದ ಆಗಿರಲಿಲ್ಲ, ಆಗಿದ್ದನ್ನು ಉಳಿಸ್ಕೊಳಕ್ಕಾಗಿಲ್ವಲ್ಲ ಅಂತ ಅವ್ರು ಸಖತ್ ಬೇಜಾರು ಮಾಡಿಕೊಂಡ್ರು. ನಾವು ಕಣ್ಣೀರು ಹಾಕ್ಕೊಂಡು ನಾವೆಲ್ಲ ಬೇಜಾರು ಮಾಡ್ಕೊಂಡಿದ್ವಿ. ಈ ಗ್ಯಾಪಲ್ಲಿ ಒಂದು ವರ್ಷ 2 ವರ್ಷ ಕಳೀತು. ಸ್ವಲ್ಪ ಅದರಿಂದ ಹೊರಗಡೆ ಬರ್ತೀಯಾಳೆ ಅನ್ನೋ ಟೈಮಲ್ಲಿ ಸ್ವಲ್ಪ ಹೊರಗಡೆ ಬಂದಾಗ ಇವಳು ಒಂದಿನ ಬೆಂಗಳೂರಲ್ಲಿ ಅವ್ರು ಇದ್ದಾರೆ ಅಂತ ಗೊತ್ತಾದಾಗ ಅವಳು ನಂಗೆ ಫೋನ್ ಮಾಡಿ, ಬೆಂಗಳೂರಲ್ಲಿ ಇದ್ದಾರೆ ಅಂತ ವಿನಯ್ ಗುರೂಜಿ, ಮೀಟ್ ಮಾಡ್ಸೋಕ್ಕಾಗತ್ತಾ ನನಗೆ ಅಂತ. ಸರಿ ಅಂದ್ಬಿಟ್ಟು ಕರ್ಕೊಂಡು ಹೋದೆ ನಾನು. ಒಬ್ಬರು ಮನೆಗೆ ಕರ್ಕೊಂಡು ಹೋದೆ. ಅಲ್ಲಿ ಕೂತರು, ಮಾತಾಡಿದ್ರು. ಏನಮ್ಮ ಆಯಿತು ಅಂದರು. ಅದೇ ಮಗು ಆಗ್ತಿಲ್ಲ. ಟಕ್ ಅಂತ ಕೈಯಲ್ಲಿ ಒಂದು ಆ್ಯಪಲ್ ಇತ್ತು, ಹಿಂಗೆ ಬಿಸಾಕಿದ್ರು. ನಾಮಕರಣಕ್ಕೆ ಬರ್ತೀನಿ ಹೋಗು ಅಂದರು. ಹ್ಮ್ ಅದಾಗಿ 2 ತಿಂಗಳಲ್ಲಿ ಅವಳು ಫೋನ್ ಮಾಡಿ ಐ ಆಮ್ ಪ್ರೆಗ್ನೆಂಟ್ ಅಂತ ಹೇಳಿದ್ಲು. ಮಗು ಇದೆ, ಆರೋಗ್ಯವಾಗಿದೆ. ಓ. ಈಗ ಅದಕ್ಕೆ ಹತ್ತತ್ರ 5-6 ವರ್ಷ. ಹ್ಮ್ ಇದೆಲ್ಲ ನಮ್ಮ ಕಣ್ಣೆದುರುಗಡೆ ಹ್ಮ್ ನೋಡಿದ್ದು. ನಾನು ಅದೇ ಹೇಳ್ತೀನಲ್ಲ, ಅವ್ರಿಗೆ ಅದು ಹೆಂಗೆ ಅವ್ರ ಥಾಟ್ಸು, ಹೆಂಗಿದು ಅವ್ರ ಯೋಚನೆಗಳು. ಯಾವುದೋ ಒಬ್ಬ ಹುಡುಗ, ತುಂಬಿದ ಮನೆ, ಎಲ್ಲರೂ ಕೂತಿದ್ದೀವಿ, ಒಂದು 50-60 ಜನ ಇದ್ದೀವಿ. ಯಾವುದೋ ಹುಡುಗ ಬರ್ತಾನೆ, ಅವ್ನು ಹೊರಗಡೆ ನಿಲ್ಸು ಅಂತಾರೆ. ಯಾಕೆ ಅಂತ ಕೇಳಿದ್ರೆ, ನಿನ್ನ ಮೊಬೈಲಿರೋ ಹೊಲಸನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಹೊರಗಡೆ ಬಂದು ವೆರಿ ಟ್ರೂ. ಅವನು ಕರ್ಕೊಂಡೋಗಿ ಕಮಾಡೋ ತೋರಿಸಿ ಅದರಲ್ಲೊಂದು ಸಿದ್ಧಾಂತ ಹೇಳ್ತಾರೆ ಅವರು. ಏನು ಲೈಫ್, ನೀನು ಎಲ್ಲಿ ಏನು ಯೋಚನೆ ಮಾಡ್ತಿದ್ಯಾ ಅದು ಇಷ್ಟೇ. ಇದರ ಗಾತ್ರ ಕೆಲವು ಕಡೆ ಸಣ್ಣದಿರುತ್ತೆ, ಕೆಲವು ದೊಡ್ಡದಿರುತ್ತೆ, ಯೋಚನೆ ಮಾಡುವಂತ. ಎಲ್ಲಿಂದ ಎಲ್ಲಿಗದು ಇಷ್ಟೇ ಜೀವನ. ಇದಾಯ್ತು. ಕೆಲವು ನನ್ನ ಜೀವನದ ಕೆಲವು ಘಟನೆಗಳ, ನಡಿಬಾರದ ಘಟನೆಗಳ ಸಿಂಪ್ಟಮ್ಸ್ ಅನ್ನ ಕೊಟ್ಟರು ನನಗೆ. ತುಂಬ ಸೂಕ್ಷ್ಮವಾಗಿ ಕೊಟ್ಟರು. ನನಗೆ ಅರ್ಥ ಆಗಲಿಲ್ಲ. ನಾನು ತುಂಬ ಅಂದರೆ ಅವ್ರ ಭಾಷೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಅವ್ರನ್ನ ತುಂಬ ಒಂದು ಕಾರ್ನಲ್ಲಿ ಇಟ್ಟು ಹೊಡಿತಾರೆ. ಅದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಅದು ಇಲ್ಲ ಅಂದರೆ ಬಹಳ ಕಷ್ಟ. ಅದನ್ನು ಎಷ್ಟು ನೀಟಾಗಿ, ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಂತಂದರೆ, ನನಗದನ್ನು ರೀಕಾಲ್ ಮಾಡ್ಕೊಂಡಿದ್ದು ನಾನು ಎಲ್ಲ ಆದಮೇಲೆ. ಅವತ್ತ್ಯಾಕೆ ಹಂಗೆ ಅಂದ್ಬಿಟ್ರು ನಂಗೆ ಅವರು. ಮತ್ತೆ ಬರಲ್ಲ ಬಿಡೋದು ನಿನ್ನ ಜೊತೆಲಿ ಅಂದರು. ಏನು ತಂದೆ ಏನೋ ಕೇಳಕ್ಕೆ ಹೋಗಿದ್ವಿ ಜೊತೆಲಿ. ನೀನು ಇನ್ನು ಯಾವಾಗ ಬರ್ತೀನಿ ಗುರುಗಳೇ, ಒಂದು ಬೆಂಗಳೂರಿದ್ದಾಗ. ಇಲ್ಲ ನಿನ್ನ ಜೊತೆಲಿ ಮತ್ತೆ ಬರಲ್ಲ ಬಿಡು. ನನಗೆ ಇದು ಯಾಕೆ ಹಿಂಗೆ ಹೇಳ್ತಾರೆ ಇವರು? ಅದು ಅರ್ಥ ಆಗಕ್ಕೆ ನನಗೆ ಅದಾಗ ಅರ್ಥ ಆದ್ಮೇಲೆ ಮತ್ತೆ ಓಡ್ದೆ ನಾನು ಅಲ್ಲಿಗೆ. ಗುರುಗಳೇ ಹಿಂಗಾಗೋಯ್ತು ಅಂತ ನಂಗೆ ಗೊತ್ತಿತ್ತು ಅಂದರು. ಬಟ್ ಗುರುಗಳ ವಿಚಾರದಲ್ಲಿ ಇನ್ನೊಂದೇನು ಅಂತಂದರೆ, ಅವರು ಕೆಲವ್ರ ವಿಚಾರದಲ್ಲಿ ಹರ್ಟ್ ಮಾಡ್ತಿದ್ದಾರೆ ಅಂತ ಅನ್ಸ್ಬಿಡ್ಬೋದು. 4 ಜನರ ಎದುರುಗಡೆ ಹಿಂಗೆ ಹೇಳ್ಬಿಡ್ಬೇಕಿತ್ತ ಅಂತ. ಬಟ್ ಅವ್ರ ಉದ್ದೇಶ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ನನಗೆ ಕೆಲವು ಸಲ ಕೆಲವರು ಅವರನ್ನು ಮೀಟ್ ಮಾಡದೆ, ಅವ್ರ ಬಗ್ಗೆ ಗೊತ್ತಿಲ್ಲದೆ, ಅವ್ರು ಏನು ಅಂತ ಅರ್ಥ ಮಾಡಿಕೊಳ್ಳದೆ, ಅವ್ರ ಜೊತೆಲಿ ಒಂದು ಕಾಫಿನೂ ಕುಡಿದೆ, ಅವ್ರ ಪಾದಕ್ಕೂ ಯಾವತ್ತೂ ಎರಗಿದೆ, ಎಲ್ಲೋ ಕುತ್ಕೊಂಡು ಅವ್ರ ಬಗ್ಗೆ ಮಾತಾಡಿದಾಗ ನಮ್ಗೆ ಅನ್ಸುತ್ತೆ, ಏನು ಕ್ಲೀಶ ಇವರೆಲ್ಲ ಏನು ಗುರು ಇವರು, ಬರ್ರಿ ಒಂದ್ಸಲಿ ಎದುರುಗಡೆ ಬರ್ರಿ, ಅವ್ರ ಜೊತೆಗೆ ಮಾತಾಡಿ. ನನಗೆ ಅವರು ಒಂದಿನ ಯಾರದ್ದೋ ಮನೇಲಿ ಜಯನಗರ ಅಲ್ಲೋ JP ನಗರಲ್ಲೋ ನನಗೆ ಅವ್ನು ಕರ್ಸು ಅಂತೇಳಿ ಕರ್ಸು, ಬರ್ತಾ ಒಂದು ಮಸಾಲೆ ದೋಸೆ ತೊಗೊಂಬರೋ ನನಗೆ ಅಂದರು. ನಾನು ಮಸಾಲೆ ದೋಸೆ ತಗೊಂಡು ಹೋದೆ. ಮಸಾಲೆ ದೋಸೆ ತಿಂದರು. ಸ್ವಲ್ಪ ಅವ್ರಿಗೆ ಗೊತ್ತಲ್ಲ, ತಿನ್ನು ನೀನು ಅಂತ ಹಿಂಗೆ ಕೊಟ್ಟರು. ತಿಂದ್ವಿ, ಆಯಿತು. ಮನೆ ಓನರ್ಗೆ, ನೀನು ಮೊನ್ನೆ ಫಾರಿನ್ಗೆ ಹೋದವನು ಸೆಂಟ್ ತಂದಲ್ಲ, ಎಷ್ಟು ಬಾಟ್ಲ್ ತಂದೆ ಅಂತ ಹೇಳಿದ್ರು. ಒಂದು 6 ಬಾಟ್ಲ್ ಏನೋ ತಂದಿದೆ ಅಂತ. 5 ಹೋಗಿ 1 ಉಳಿದಿರ್ಬೇಕಲ್ಲ ಅಂದರು. ಹೌದು ಗುರುಗಳೇ, 1 ಉಳಿದಿದೆ ಅಂದ್ರು. ಅದು ಒಂದೇ ತಂದ್ಕೊಡು ಅಂದರು. ಆಯ್ತಾ. ಅಲ್ಲ ಕಣ್ಣೆದುರುಗಡೆ ಅವ್ರಿಗೊಂದು ಆಂಜನೇಯ ಸ್ವಾಮಿ ಇಷ್ಟು ದೊಡ್ಡ ವಿಗ್ರಹ, ಇಷ್ಟು ಇದೆ, ಒಂದು 3 ಅಡಿ ವಿಗ್ರಹ. ಅವರಿಗೆ ಯಾರೋ ಅವರಿಗೆ ಯಾವುದೋ ಕಾರ್ಯಕ್ರಮದಲ್ಲಿ ಕೊಟ್ಟಿರೋದು ಆಂಜನೇಯನ ವಿಗ್ರಹ. ಅದು ಎತ್ಕೊ ಅಂದರು ಅವ್ರ ಕೈಲಿ, ಅವ್ರಿಗೆ ಓನರ್ಗೆ ಎತ್ಕೊಂಡ್ರು. ಹತ್ರ ಬಂದರು, ಅವ್ರ ಕೈಗೆ ಇಸ್ಕೊಂಡ್ರು, ನನ್ನ ಕೈಗೆ ಕೊಟ್ಟರು. 2 ವರ ಇದೆ. 2 ವರ ಇದೆ ಇದರಲ್ಲಿ. ವರ ಇದೆ. ಯಾವತ್ತು ಕೇಳ್ಕೊತೀಯ ಕೇಳ್ಕೊ. ಆಂಜನೇಯ ವಿಗ್ರಹ ನೀನು ಕೇಳ್ಕೋಬೋದು ಅಂತ. ನಿನ್ 2 ವರ, ನಿನಗೆ 2 ವರ. ಇವತ್ತಿಗೂ ಮನೇಲಿ ಇಟ್ಟಿದ್ದೀನಿ, ಏನು ಕೇಳಿಲ್ಲ, ಇನ್ನು ಕೇಳಿಲ್ಲ. ಓಕೆ. ಮತ್ತೆ ಯಾವ್ದು ಕ್ರಿಟಿಕಲ್ ಪೊಸಿಷನ್ ಎಲ್ಲ ಬಂದಾಗ ಕೇಳ್ಕೊಳತ್ತಾನೆ ಮರಯ್ಯ. ಅದು ಆ ಕ್ರಿಟಿಕಲ್ ಪೊಸಿಷನ್ನು ನನ್ನ ಹೆತ್ತವರಿಗೋ ಅಥವಾ ಆ ಕ್ರಿಟಿಕಲ್ ಪೊಸಿಷನ್ ನನ್ನ ಮಗನಿಗೋ ಬಂದಾಗ ನಾನು ಅದನ್ನು ಉಪಯೋಗಿಸ್ತೀನಿ. ನನಗೆ ಬಂದಾಗ ಬೇಡ. ಅದು ಹಾಗೆ ಇಟ್ಟಿದ್ದೀನಿ. ಅದನ್ನ ಏನು ಕೇಳಿಲ್ಲ ಇನ್ನು. ನಾನು ಕೇಳ್ತೀನಿ, ಅದು ಆ ದಿನ ಬಂದಾಗ ಕೇಳ್ತೀನಿ, ಅದಕ್ಕೆ ಇಟ್ಟಿದ್ದೀನಿ. ಸೊ
ಗೊತ್ತಿಲ್ಲ ಅವರು ನನಗೆ ಮೋಸ್ಟ್ ಆಫ್ ದ ಟೈಮ್ ನಾನು ಡಿಪ್ರೆಸ್ಡ್ ಅಂತ ಅನಿಸಿದಾಗ ಅಥವಾ ನನಗೆ ಸಾಕಪ್ಪ ಯಾಕೋ ಅಂತ ಅನ್ನಿಸಿದಾಗ ಅವ್ರು ನೋಡಬೇಕು ಅನ್ಸಿದ್ರೆ ಫೋನ್ ಮಾಡ್ಕೊಂಡು ಎಲ್ಲಾದರೂ ಗ್ಯಾಪಲ್ಲಿ ಹೋಗಿ ನೋಡ್ಕೊಂಡು ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಸ್ವಲ್ಪ ಸಮಾಧಾನ. ಅವ್ರ ಬೆನ್ನ ಮೇಲೆ 2 ಬಿಟ್ಟು ಬುದ್ಧಿ ಹೇಳಿ ಕಳಿಸಿದ್ರೆ ಅದೊಂದು ಇಷ್ಟು ತಿಂಗಳು ನಮಗೊಂದು ಎನರ್ಜಿ ಥರ ಮೋಟಿವೇಟ್ ಮಾಡ್ತಾ ಇರುತ್ತೆ. ಸೊ ನಮಗೆ ನಾನಿವಾಗ ಅವ್ರನ್ನ ಭೇಟಿ ಮಾಡದೇ ಇರಲಿ, ಅವ್ರು ಯಾವಾಗಲೂ ಹೇಳ್ತಾರೆ ನೀನು ನಮ್ಮ ಪ್ರೇಯರ್ಸಲ್ಲಿ ಇರ್ತೀಯ ಬಿಡು ಅಂತ. ನನ್ನ ಪ್ರಾರ್ಥನೆಯಲ್ಲಿ ನೀನು ಇರ್ತೀಯ ಕಣ, ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ಅದಿದೆಯಲ್ಲ, ಅದೇ ನಮ್ಮನ್ನು ಎಂಥ ಸಂಕಷ್ಟದ ಪರಿಸ್ಥಿತಿಯಲ್ಲೂ ನಮ್ಮನ್ನು ಕೈ ಹಿಡಿದು ಎತ್ತಿ ತಗೊಂಬಂದು ಎಲ್ಲ ಆಯ್ತು, ನಿನ್ನ ಬದುಕಿಗೆ ಏನು ಬೇಕು, ನಿನ್ನ ಸಂತೋಷ ಎಲ್ಲಿದೆ, ಆಯಿತು ಲೈಫೇ ಮುಗೀತು ಅನ್ನೋ ಟೈಮ್ನಲ್ಲಿ ಇಲ್ಲ, ನಿಂದೇನು ಇಲ್ಲಿ ಇಷ್ಟಕ್ಕೆ ಮುಗ್ಸಕ್ಕೆ ಬಿಡ್ತೀನ ನಿನ್ನ, ನಾನು ಇದ್ದೀನಿ ಅಂತ ಹೇಳಿ ಎತ್ತು ನಿಲ್ಸೋದಿದೆಯಲ್ಲ, ಆ ಕೆಲಸವನ್ನು ನನಗೆ ಅವರು ಕಳೆದ 10 ವರ್ಷದಿಂದ ನನಗೆ ಮಾಡ್ತಿದ್ದಾರೆ. 8-10 ವರ್ಷದಿಂದ ನನ್ನ ಜೊತೆಗೆ ನಿಂತು ಮಾಡ್ತಿದ್ದಾರೆ. ಹತ್ತತ್ರ 8-9 ವರ್ಷ ಆಯಿತು. 2016ರಿಂದ ನಾನು ಅವ್ರನ್ನ ಫಾಲೋ ಮಾಡ್ತೇನೆ. 10 ವರ್ಷ ಆಲ್ಮೋಸ್ಟ್ ಫಾಲೋ ಮಾಡ್ತಾ ಇದ್ದೀನಿ. ಪ್ರತಿ ಸಲ ನಾನು ಅದೇ ಹೇಳಿದೆ, ನಾನೊಂದು ಸಿನಿಮಾ ಮಾಡಬೇಕು ಅಂತ. ಸಿನಿಮಾ ಮುಹೂರ್ತಕ್ಕೆ ಗುರುಗಳೇ ನೀವೇ ಬಂದು ನನಗೆ ಮುಹೂರ್ತ ಕ್ಲಾಪ್ ಮಾಡಬೇಕು ಅಂತಂದೆ. ಮಾರುತಿ ಮಂದಿರ, ವಿಜಯನಗರ ಎಲ್ಲ ಮುಹೂರ್ತ ಎಲ್ಲ ಫಿಕ್ಸ್ ಆಯಿತು. ಬಂದು ಮುಹೂರ್ತದ ದಿನ ನಾನು ಖರ್ಚು ಮಾಡೋದಕ್ಕಿಂತ 2 ಪಟ್ಟು ಜಾಸ್ತಿ ಅವ್ರು ಖರ್ಚು ಮಾಡಿದ್ದಾರೆ. ಹೀರೋಗೆ ಒಂದಿಷ್ಟು ಸಾವಿರ, ಹೀರೋಯಿನ್ಗೆ ಇಷ್ಟು, ಎದುರುಗಡೆ ಲೈಟ್ ಹುಡುಗರಿಗೆ ಇಷ್ಟು, ಇದಿಷ್ಟು, ಎಲ್ಲರೂ ಕೊಟ್ಟು ನನ್ನ ಕೈಗೂ ಒಂದು 20,000 ಏನೋ ನನ್ನ ಕೈಲೂ ಇಟ್ಟು ಎಲ್ಲ ಚೆನ್ನಾಗುತ್ತೆ, ನೀನು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಆಗು ಎಲ್ಲ ಹೇಳಿ ಒಂದು 6 ದಿನ 7 ದಿನ ಆದಮೇಲೆ ಮತ್ತೆ ಹೇಳಿ ಕಳಿಸಿದ್ರು, ಅವನಿಗೆ ಬಂದು ಭೇಟಿ ಮಾಡೋಕ್ಕಿಲ್ಲ, ಇಲ್ಲ ಅವ್ನಿಗೆ ಫೋನ್ ಮಾಡಿಕೊಡು ಅಂತ. ನಾನು ಬರ್ತೀನಿ ಅಂತಂದು ನಾನೇ ಹೋದೆ. ಅದಾಗಲ್ಲ ಕಣ ಸಿನಿಮಾ ಅಂದ್ರೆ. ನಾನು ಏನು ಗುರುಗಳೇ ನೀವು ಬಂದು ನೀವೇ ಮುಹೂರ್ತ ಮಾಡಿ ಎಲ್ಲ ಮಾಡಿ, ಹೌದು. ಇಲ್ಲ ಅದಕ್ಕೆ ವಿಘ್ನ ಇದೆ ಕಣ, ಸ್ವಲ್ಪ ಕಷ್ಟ ಇದೆ, ತಲೆ ಹೊಟ್ಟಾಯ್ತು, ಇದೇನು ಹಿಂಗಂದ್ರು ಅಂತ. ಆದ್ರೆ ನಾನೇನು ಮಾಡಿದೆ, ನಾನು ಹಠ ಬಿಡಲಿಲ್ಲ. ನಾನು ಅಟ್ಟಕ್ಕೆ ಬಿದ್ದು ಸ್ಟಾರ್ಟ್ ಮಾಡಿದೆ ಎಲ್ಲ ಒಂದು ಕಡೆಯಿಂದ ಆ ಶಾರ್ಟ್ಸ್ ಈ ಶಾರ್ಟ್ಸ್ ಆ ಸೀನ್ ಆ ಸಾಂಗ್ಸ್ ಲಿಂಗ್ಸ್ ಎಲ್ಲ ವಾಡ್ಸ್ ಎಲ್ಲ ರೆಡಿ ಮಾಡ್ಕೊಂಡು 80% ಕಂಪ್ಲೀಟೇ ಮಾಡಿಬಿಟ್ಟೆ. ಕರೆಕ್ಟ್ ಟೈಮಿಗೆ ನನ್ನ ಪರ್ಸ್ನಲ್ ಇಶ್ಯೂಸ್ ಬಂತು, ಕಂಪ್ಲೀಟ್ ಆಗಲಿಲ್ಲ ಪ್ರಾಜೆಕ್ಟ್. ಬೈ ದ ಟೈಮ್ ಐ ಹ್ಯಾವ್ ಲಾಸ್ಟ್ ಮೆನಿ, ಓಕೆ, ಸ್ಪೆಂಟ್ ಮೆನಿ ಆನ್ ದಟ್. ನಿಂಗೆ ಇನಿಷಿಯಲ್ಲೇ ಹೇಳ್ದೆ ಎಲ್ಲ ಸ್ಟಾಪ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಲ್ಲ ಅದು ಯಾಕೆಂದ್ರೆ ಈ ಒಂದು ಸಿನಿಮಾದ ಮುಹೂರ್ತ ಎಲ್ಲ ಲೈನಪ್ ಆಗಿದೆ, ಅಡ್ವಾನ್ಸಸ್ ಆಗಿದೆ ಅಂತ ಆದಾಗ ಹೆಂಗೆ ನಿಜವಾಗಿಯೂ ನನ್ನ ಬಲವಾದ ನಂಬಿಕೆ ಇದ್ದಿದ್ರಿಂದ ನಾನು ಗುರುಗಳು ಹೇಳಿದಾರೆ ಅಂದ್ರೆ ಬೇಡಪ್ಪ ಅಂತ ಅಂದ್ಬಿಟ್ಟು ಉಳಿದವ್ರಿಗೆ ಏನೋ ಹೇಳಿ ಹೋದ್ರೆ ಇಷ್ಟಲ್ವಾ ಲಾಸ್ ಆಗೋದು ಅಂತ ಬಿಟ್ಬಿಡ್ಬೋದಿತ್ತೇನೋ ನಾನು. ಅದನ್ನೇ ನಾನು ಹೇಳಿದೆ. ಆದರೆ ಆವತ್ತು ನನ್ನ ಹುಂಬುತನ ಇದ್ದಿರ್ಬೋದು, ಅಥವಾ ನನ್ನಲ್ಲಿದ್ದ ನಂಬಿಕೆಯ ಅದು ಕಾರ್ನರ್ನ ಸಣ್ಣ ಕೊರತೆ ಇರ್ಬೋದು. ನೀನು ಐಡೆಂಟಿಫೈ ಮಾಡ್ಕೊಂಡಿದ್ದಿಲ್ಲ, ಅದು ಗ್ರೇಟ್, ಭಾಳ. ಹೌದು, ನಾನು ಹೋಮ್ವರ್ಕ್ ಇದು. ನನಗೆ ರಿಯಲೈಸ್ ಆಯಿತು, ಅಯ್ಯೋ ದೇವರು ಬಂದು ಹೇಳಿದ್ರು ನಾನು ಕೇಳಿಲ್ಲ ಅಂತಂದರೆ ಅವರೇ ಬಂದು ನಿಂತು. ಯೂಶ್ವಲಿ ಹೆಂಗಾಗುತ್ತೆ, ಮುಹೂರ್ತ ಮಾಡಿದವರು ಸಿನಿಮಾ ನಿಂತರೆ ಅಥವಾ ಫ್ಲಾಪ್ ಆದರೆ ಅವ್ರ ಮೇಲೆ ಕಳಂಕ. ಆದರೆ ತಾನೇ ಮುಹೂರ್ತ ಮಾಡಿ ತಾನೇ ಕ್ಲಾಪ್ ಮಾಡಿದ ಸಿನಿಮಾನ ಕಷ್ಟ ಇದೆ ಕಣ ಇದು ಆಗೋದು ಅಂತ ಅಂದರು ಅಂದಾಗ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ನನಗೆ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಈಸಿ ಇತ್ತು ಅದು ಕೆಲಸ, ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಸಾಯಿ ಶಿಶಿರ್ ಟೂರ್ಸ್ ನಿಮ್ಮ ದೈವಿಕ ಪಯಣದ ಮಾರ್ಗದರ್ಶಿ. ಇಲ್ಲಿ ಏನಾಗುತ್ತೆ ಗೊತ್ತಾ ಕೀರ್ತಿ, ಸುಮಾರು ಜನ ಪ್ರಶ್ನೆಗಳೆಲ್ಲ ಏನಾಗುತ್ತೆ ಅಂದರೆ, ಇದು ಕರ್ಮಸೂತ್ರ ಅನ್ನೋದು ಬೇರೆ ಥರ ವರ್ಕ್ ಆಗುತ್ತೆ. ಕಾಮನ್ ಆಗಿ ವಿತಂಡವಾದ ಮಾಡೋರು ಅಥವಾ ಇದು ಹೀಗೆ ಅಂತ ಕೇಳೋರು ಏನು ಅಂದರೆ, ಇಷ್ಟು ಪ್ರೊಟೆಕ್ಷನ್ ಮಾಡಿದ್ದಾರೆ ಅಂತ ನಿನ್ನ ಲೈಫಲ್ಲಿ ಪ್ರಾಬ್ಲಮ್ಮೇ ಇರಬಾರ್ದಾಗಿತ್ತು, ನಿಂದೇನು ಪರ್ಸ್ನಲ್ ಕ್ರೈಸಿಸ್ಸೇ ಆಗಬಾರ್ದಾಗಿತ್ತು, ಸಿನಿಮಾ ನಿಲ್ಲೇಬಾರ್ದಾಗಿತ್ತು, ಈ ಥರ ಮಾತಾಡ್ತಾರೆ. ಅದು ಹಂಗಲ್ಲ ಅಣ್ಣ. ಅದು ನಿನಗೆ ಆ್ಯಕ್ಚುಲಿ ಇದಕ್ಕೆ ರಿಲೇಟ್ ಮಾಡೋದಕ್ಕೆ ಒಂದು ಸಣ್ಣ ಕತೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲರಿಗೂ ಭಾಳ ಗೊತ್ತಿರೋದು ಅದು. ಒಂದು ಟೈಮಲ್ಲಿ ಸ್ವಾಮಿ ವಿವೇಕಾನಂದರ ತಾಯಿ ಬಂದು ತುಂಬ ಅನಾರೋಗ್ಯಕ್ಕೀಡಾಗ್ಬಿಡ್ತಾರೆ. ಆ ಕತೆ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಸುಮ್ಮನೆ ವೇಗ ಕೇಳಿರೋದನ್ನ ಹೇಳ್ತೀನಿ ನಾನು. ರಾಮಕೃಷ್ಣ ಪರಮಹಂಸರು ಇವ್ರದ್ದೆಲ್ಲ ಟಚ್ಚಲ್ಲಿ ಇರ್ತಾರೆ ಆಲ್ರೆಡಿ. ಅವ್ರು ಬಂದು ಅವರು ತಾಯಿ ಬಗ್ಗೆ ತುಂಬ ಹೇಳ್ಕೊಂಡಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರಂತೆ, ಒಳಗಡೆ ಕಾಳಿ ಹತ್ರ ಹೋಗಿ ಕೇಳ್ಕೊ, ನಿನ್ಗೇನು ಬೇಕೋ ಕೇಳ್ಕೊ ಅಂತ. ಇವ್ರು ಒಳಗೆ ಹೋಗ್ತಾರಂತೆ, ಬಟ್ ಏನು ಕೇಳ್ಕೋಬೇಕು ಅಂತ ಆಗಲ್ಲ ಅವ್ರಿಗೆ. ಅಂದರೆ ಅದು ವಾಯ್ಸ್ ಮನ್ಸು ಬರಲ್ಲ, ಆಚೆ ಬಂದ್ಬಿಡ್ತಾರೆ. ಕೇಳ್ಕೊಂಡ್ಯಾ ಅಮ್ಮ ಸರಿ ಹೋಗ್ಲಿ ಅಂತ? ಅದಕ್ಕಿಲ್ಲ, ನನಗೆ ಕೇಳ್ಕೋಬೇಕು ಅಂತ ಅನಿಸ್ಲಿಲ್ಲ, ನಾನು ಕೇಳಲಿಲ್ಲ. ಬದುಕದೆ ನೀನು ಕೇಳ್ಕೊಂಡಿದ್ದಿದ್ರೆ ನೀನು ನನ್ನ ಕಳ್ಕೊತಾ ಇದ್ದೆ ಅನ್ನೋ ಥರದಲ್ಲಿ. ಅಂದರೆ ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಅದಕ್ಕೇನೋ ಒಂದು ಬೇರೆ ಏನೋ ರೀಸನ್ ಇರ್ತಾಣ, ಅದು ನಮಗೆ ಗೊತ್ತೇ ಆಗಲ್ಲಣ್ಣ ಅದೇನು ರೀಸನ್ ಅಂತ. ನಾವು ಅದನ್ನ ಇಲ್ಲಿ ಇವಾಗ ಕೂತ್ಕೊಂಡು ಅದೇನಂತ ಪೋಸ್ಟ್ ಮಾರ್ಟಮ್ ಮಾಡಕ್ ಬರೋದೇ ಇಲ್ಲ. ಅದು ನಿಜ. ಕೆಲವೊಂದನ್ನ ನೀನೇನೇ ಹೇಳಿದ್ರು ಗುರುನು ಸರಿ ಚೇಂಜ್ ಮಾಡಲ್ಲ.
ಅವನು ಫಿಕ್ಸ್ ಆಗ್ಬಿಟ್ಟಿರ್ತಾನೆ. ಏನು ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಏನು ಹೇಳ್ತಾರೆ ಎಲ್ಲ ಅಂತಂದ್ರೆ, ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಮಾಡ್ತಾನೆ ಅಂತ ನಿನ್ಗೆ ಯಾವಾಗ ಅರ್ಥ ಆಗುತ್ತಲ್ಲ ಅವಾಗ ಅಷ್ಟೇ ಅದು ಸಾಧ್ಯ. ಎಕ್ಸಾಕ್ಟ್ಲಿ. ಅಲ್ಲ ನಾನು ನನಗೆ ಈಗ ಜನವರಿ 2ನೇ ತಾರೀಕು ನನಗೊಂದು ಆಕ್ಸಿಡೆಂಟ್ ಆಯಿತು. ತುಂಬ ಮೇಜರ್. ಆಲ್ಮೋಸ್ಟ್ ನಾನು 90-100 ದಿನ ತನಕ ಬೆಡ್ ರೆಸ್ಟಲ್ಲಿದ್ದೆ. ಯಾವ್ದು ಬ್ಯಾಂಗ್ಳೂರ್ ಸಿಟಿ ಆದ್ಮೇಲೆ ತಿರ್ಗಾ ಆಯ್ತಾ? ಇಲ್ಲಿ ಈ ಮೊನ್ನೆ ನಾನು ಹೇಳ್ತಿರೋದು ಈ ವರ್ಷ 2026 ಜನವರಿ 2ನೇ ತಾರೀಕು. ಅರೆ ಯಾವತ್ತೂ ಟೂ ವೀಲರ್ ಓಡಿಸ್ತಾ ಇದ್ದವನು ಅವತ್ತಿಲ್ಲೇ ಮನೆ ಹತ್ರದಲ್ಲೇ ಎಲ್ಲ ಫ್ರೆಂಡ್ ಮನೆ ಅಂತ ಅಂದ್ಬಿಟ್ಟು ಟೂ ವೀಲರ್ ಎತ್ತಿದ್ದೀನಿ. ನಾನು ಯಾವಾಗಲೂ ಮೈನ್ ರೋಡಲ್ಲಿ ಓಡಾಡೋನು. ಅವತ್ತು ಯಾವುದೋ ಇವಾಗಿನೂ ಡೆವಲಪ್ ಆಗ್ತಾ ಇರುವಂಥ ಲೇಔಟ್ ಒಳಗಡೆಯಿಂದ ಬಂದಿದ್ದೀನಿ. ಅಲ್ಲೆಲ್ಲೋ ಬಿದ್ದಿದ್ದೀನಿ, ಅಲ್ಲಿ ರಕ್ತ ಬ್ಲೀಡ್ ಆಗಿದೆ. ಎಷ್ಟೋ ಹೊತ್ತಾದ್ಮೇಲೆ ನನಗೆ ನೆನಪಾಗಿ ಆಮೇಲೆ ನನ್ನ ಫ್ರೆಂಡ್ ಭರತ್ಗೆ ಮೆಸೇಜ್ ಮಾಡಿದ್ದೀನಿ. ಅವನು ಬಂದು ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾನೆ. ನಾನು ಹೆಂಗೆ ಅಂತಂದರೆ, ನಾನು ಈ ವರ್ಷದಿಂದ ಏನೋ ಹೊಸದೊಂದಿಷ್ಟು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ಗಳನ್ನ ಇಟ್ಕೊಂಡಾಗ ಸಡನ್ನಾಗಿ ಅದನ್ನು ಅಲ್ಲಿಗೆ ಕಟ್ಟಾಯಿತು. ಯಾವುದೋ ಒಂದು ಆ ಟೈಮಲ್ಲಿ ನನಗೆ ಯಾರ್ದೋ ಒಬ್ಬರ ಕಡೆಯಿಂದ ಸಣ್ಣ ಇನ್ವೆಸ್ಟ್ಮೆಂಟಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡೋದು, ಒಂದು ಪ್ಲ್ಯಾನ್ ಇತ್ತು. ಒಂದು ಕ್ಯಾಮ್ರಾ ತೊಗೊಳ್ಳೋದು, ಒಂದು ಸಿಸ್ಟಮ್ ಹಾಕ್ಕೊಳ್ಳೋದು, ಒಂದು ಸೆಟಪ್ಪಲ್ಲಿ ಹೆಂಗೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಒಂದಿಷ್ಟು ಡಿಜಿಟಲಿ ಏನಾದರೂ ಮಾಡ್ಕೊಂಡು ಹೋಗೋದು. ಅದು ಬಿದ್ದು ಸ್ವಲ್ಪ ದಿನಕ್ಕೆ ಅವ್ರ ಅಮ್ಮನಿಗೆ ಹಾಸ್ಪಿಟಲೈಸ್ ಆದರು. ಅವರಂದರು, ಸರ್ ಇಲ್ಲ ನಮ್ಮ ಪ್ರಾಜೆಕ್ಟ್ ಇವಾಗ ಬರೋಕ್ಕಾಗಲ್ಲ ಸರ್, ನಾನು ಬ್ಯಾಕ್ಔಟ್ ಆಗ್ತೀನಿ, ನೀವು ಹುಷಾರಾಗಿ ಸರ್ ಅಂತಂದರು. ಲಿಟ್ರಲಿ 3-4 ತಿಂಗಳು ಮನೇಲಿದ್ದೆ ನಾನು. ಆ ಟೈಮಲ್ಲಿ ಅಮ್ಮನಿಗೆ ನಾನು 4 ತಿಂಗಳಾಯಿತು. 4 ತಿಂಗಳಾದ ತಕ್ಷಣ ನಾನು ಆಯ್ತು ಇನ್ನೇನೋ ಬೇರೆ ಯೋಚನೆ ಮಾಡೋಣ, ಯಾರಿಗಾದ್ರೂ ಕಮಿಟ್ ಆಗ್ಬಿಟ್ಟು ಅಟ್ಲೀಸ್ಟ್ ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ ಹೊರಗಡೆ ಹೋಗೋ ಟೈಮಲ್ಲಿ ಅಮ್ಮನಿಗೆ ಲೈಟಾಗಿ ಒಂದು ಸ್ವಲ್ಪ ಪ್ಯಾರಲೈಸ್ ಥರ ಮುಖ ತಿರುಗಿಬಿಟ್ಟಿತ್ತು. ಅದು 1-1.5 ತಿಂಗಳು ನನಗೆ ಬೇರೆದಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಬಿಡಲಿಲ್ಲ. ಏನು ಹಿಂಗಾಗ್ತಾ ಇದೆಯಲ್ಲ ಬ್ಯಾಕ್ ಟು ಬ್ಯಾಕು ಅಂತ ಹೇಳ್ಬೇಕಾದ್ರೆ, ಅಂದರೆ ಎಲ್ಲ ಕೆಟ್ಟದೇ ಆಗ್ತಿದೆ ಅಂತ ನನ್ನ ಫೀಲಿಂಗ್. ಹೌದು, ಎಲ್ಲ ಕೆಟ್ಟದೇ ಆಗ್ತಾ ಇದೆ, ಎಲ್ಲ ಕೆಟ್ಟದೇ ಆಗ್ತಿದೆ. ಏನಿದೆ, ಏನು ಮಾಡೋಕೆ ಹೋದ್ರು ಅವ್ರು ಯಾರೋ ಬಂದರು ನನಗೋಸ್ಕರ, ಅದು ಹಾಳು ಮಾಡ್ಕೊಂಡೆ. ಅವರು ಇಲ್ಲ ಈಗ, ಅವ್ರ ತಾಯಿಗೆ ಏನೋ ತೊಂದರೆ ಕೊಟ್ಟೆ, ಅವರು ಇಲ್ಲ ಈಗ. ಈ 6 ತಿಂಗಳಲ್ಲಿ ನಾನು ಅವ್ರನ್ನ ಭೇಟಿನೂ ಮಾಡಿಲ್ಲ, ಯಾರನ್ನ ನಮ್ಮ ಗುರುಗಳನ್ನ ಭೇಟಿ ಮಾಡಿಲ್ಲ. ನನಗೆ ತಲೆ ಎಲ್ಲ ಔಟಾಯಿತು. ಅಮ್ಮಂದು ಹಿಂಗಾದ್ಮೇಲೆ ಏನು ಮಾಡೋದು ಮನೇಲೇ ಒಂದು ಪೂಜೆ ಮಾಡಿದೆ, ಪ್ರೇಯರ್ ಮಾಡಿದೆ. ಏನು ಅಂತ ಸುಮಾರು ಒಂದು 5 ತಿಂಗಳಾದ್ಮೇಲೆ ದೀಪ ಹಚ್ಚಿದೆ ಮನೇಲಿ. 5 ತಿಂಗಳ ಫೋಟೋನು ಹಾಕಿದ್ದೀನಿ ನಾನು, ಇವತ್ತು ದೀಪ ಹಚ್ಚಿದೆ ಮನೇಲಿ ಅಂತ ಒಂದು ಫೋಟೋ ದೀಪ ಹಚ್ಚಿದೆ. ಅದಾಗಿ ಅವತ್ತು ಮಲ್ಲಿಗೆ ನೆಕ್ಸ್ಟ್ ಡೇ ನನ್ನ ಮಗನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿದ್ದೆ. ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿ ಬಂದು ಕೂತೆ. ನನ್ನ ಫ್ರೆಂಡ್ ಒಬ್ಬರು ನಿಶಾಂತ್ ಅಂತ ನನಗೆ ಫೋನ್ ಮಾಡ್ತಾರೆ, ಅರ್ಜೆಂಟು ನಮ್ಮ ಆಫೀಸ್ ಹತ್ರ ಬನ್ನಿ ಅಂತ. ಆಯಿತು, ನಾನು ಎದ್ದು ಬಿದ್ದು ಅಂತ ಓಡ್ತೀನಿ. ಹೋದರೆ ಅಲ್ಲೂ ಒಬ್ಬ ಪೊಲಿಟಿಷಿಯನ್ನ ಪರಿಚಯ ಮಾಡಿಸ್ತಾರೆ ನನಗೆ. ಇವರೊಂದು ಸ್ವಲ್ಪ ಡಿಜಿಟಲ್ ಕಾಂಟೆಂಟ್ ಎಲ್ಲ ಇವ್ರಿಗೆ ಸ್ವಲ್ಪ ನಿಮ್ಮ ಕಡೆಯಿಂದ ಸಪೋರ್ಟ್ ಆಗಬೇಕು, ಮಾಡೋಕ್ಕಾಗತ್ತಾ ಹಂಗೆ ಅಂತ ಅಂದರು. ಸರಿ ಆಯಿತು ಮಾಡೋಣ ಅಂತಂದ್ಬಿಟ್ಟು ನಾವು ಅವ್ರಿಗೆ ಒಂದಿಷ್ಟು ಐಡಿಯಾಸ್ ಎಲ್ಲ ಕೊಟ್ಟೆ. ಅವ್ರಿಗೂ ಅದು ಐಡಿಯಾಸ್ ಇಷ್ಟ ಆಯಿತು. ಅದಾದಮೇಲೆ ನಿಶಾಂತ್ ಅಂತ ನನ್ನ ಫ್ರೆಂಡ್ ಇದ್ರಲ್ಲ, ಅವ್ರು ನಂಗೆ ಯಾವಾಗಲೂ ಹೇಳೋರು, ಏನಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ಮಾಡಿ ಬ್ರದರ್, ನಾನು ಸಪೋರ್ಟ್ ಮಾಡ್ತೀನಿ ನಿಮಗೆ ಅಂತ. ನಾನು ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೆ ಅಂತಂದರೆ, ಹಣ್ಣು ಅಂತ ಹೇಳಿ ಫ್ರೂಟ್ಸ್ ಸೆಲ್ಲಿಂಗ್ ಕಟ್ ಫ್ರೂಟ್ಸ್ ಬರುತ್ತಲ್ಲ, ಅದರದ್ದು ಫ್ರಾಂಚೈಸೀಸ್ ಥರ ಮಾಡಬೇಕು ಅಂತ ಹೇಳಿ ಅವರಿಗೆ ಒಂದು ಸಣ್ಣ ಬಜೆಟ್ಟಿಗೆ ಒಂದು ಕೊಟೇಶನ್ ಕೊಟ್ಟೆ. ಅವರು ಒಪ್ಕೊಂಡ್ರು, ಎಲ್ಲ ಆಯಿತು. ಆಮೇಲೆ ಇವ್ರ ಜೊತೆಲಿ ಮೀಟಿಂಗ್ ಆಯ್ತು. ಇದಾಗ ಒಂದು 3-4 ದಿನ ಆದಮೇಲೆ ಮತ್ತೆ ಕರೆದ್ರು, ಬರೀ ಅದಕ್ಕೊಂದು ಚೆಕ್ ಕೊಡ್ತೀನಿ, ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಅದು ಬಿಸ್ನೆಸ್ನ ಅಂತ. ಆಯಿತು, ಅಟ್ಲೀಸ್ಟ್ ಏನೋ ಒಂದು ಸ್ಟಾರ್ಟ್ ಮಾಡ್ತೀನಿ. ಆಯ್ತು, ಮೀಡಿಯಾ ಕ್ಯಾಮ್ರಾ ಇನ್ವೆಸ್ಟ್ಮೆಂಟ್ ಮಾಡಿ ಅದೆಲ್ಲ ಮಾಡೋಕ್ಕಾಗ್ತಿಲ್ಲ ಈಗ, ಅಟ್ಲೀಸ್ಟ್ ಏನೋ ಒಂದು ಇಲ್ಲಿ ಫ್ರೂಟ್ಸ್ ಏನೋ ಒಂದು ಮಾಡ್ಕೊಂಡು ಬೇರೆದೇನು ಮಾಡೋಣ, ಚೆಕ್ ಕೊಡ್ತೀನಿ ಅಂತ ಕರೆದ್ರು. ಹೋದ್ವಿ. ಅವ್ರಂದ್ರು, ಬ್ರೋ ನಿಜವಾಗ್ಲೂ ಇದು ಮಾಡ್ಬೇಕಾ ನೀವು ಅಂತಂದ್ರು. ಅದಕ್ಕೆ ಮಾಡಬೇಕಲ್ಲ ಬ್ರೋ, ಏನಾದರೂ ಒಂದು ಮಾಡ್ಬೇಕು ಬ್ರೋ ನಾನು ಇವಾಗ. ಯಾಕಂದರೆ ನಾನು ಸುಮಾರು ದಿನ 6 ತಿಂಗಳಾಗೋಯ್ತು ಮನೇಲಿ ಕೂತು. 5-6 ತಿಂಗಳಿಂದ ನನಗೇನು ಮಾಡೋಕ್ಕಾಗ್ತಾಯಿಲ್ಲ. ಆಲ್ಮೋಸ್ಟ್ 5 ಮಂತ್ಸ್ ಆಗೋಯ್ತು ಅಂತ. ಬಟ್ ಇದು ಪೆರಿಷಬಲ್ಲು ಫ್ರೂಟ್ಸು, ನಿಮಗೆ ಲಾಸಸ್ ಜಾಸ್ತಿ ಇರುತ್ತೆ. ಮತ್ತೆ ಸುಮ್ಮನೆ ಇದನ್ನೂ ಲಾಸ್ ಮಾಡ್ಕೊಂಡ್ರೆ ಮತ್ತೆ ಇದು ನಿಮ್ಮ ತಲೆಯಲ್ಲಿ ಬರುತ್ತೆ. ಸುಮ್ಮನೆ ಯಾಕೆ ಯೋಚನೆ ಮಾಡಿ, ಬೇರೆ ಏನಾದ್ರು ನಿಮ್ಮ ಫೀಲ್ಡಲ್ಲೇ ಏನಾದರೂ ಮಾಡೋದಾದರೆ ನೋಡಿ ಅಂತ. ಇಲ್ಲ ಬ್ರದರ್, ನಮ್ಮ ಫೀಲ್ಡಲ್ಲಿ ಏನು ಮಾಡಬೇಕು ಅಂದರೂ ನನಗೆ ಒಂದು 30-40 ಲಕ್ಷ ದುಡ್ಡು ಬೇಕು ಅಂದರು. ಅವ್ರಿಗೆ ನಾನೇ ಕೊಡ್ತೀನಿ ಮಾಡಿ ಅಂದರು. ಅಂದೆ ನಾನು ಕೊಡ್ತೀನಿ ಮಾಡಿ ಅಂದರು. ತಲೆ ಹೊಟ್ಟಾಯ್ತು ನನಗೆ. ಹೌದಾ ಬ್ರೋ, ಅದಾದರೆ ನನಗೆ ಓಕೆ ಬ್ರೋ, ಇದೇನು ಬೇಡ ಬಿಡಿ ಚೆಕ್ಕು, ನಾನು ಅದೇ ಮಾಡ್ಕೊತೀನಿ ಅಂತ. ಅದಾದಮೇಲೆ ಒಂದು 10-15 ದಿನ ಕಾಂಟ್ಯಾಕ್ಟ್ಲಿಲ್ಲ. ಅವರೆಲ್ಲ ಹೊರಗಡೆ ಇದ್ರು, ಗೋವಾ ಎಲ್ಲ ಹೋಗಿದ್ರು, ಸಿಕ್ಕಿಲ್ಲ, ಎಲ್ಲ ಆಯಿತು. 15 ಡೇಸ್ ಆದಮೇಲೆ ಮತ್ತೆ ಫೋನ್ ಮಾಡಿದ್ರು, ಬನ್ನಿ ಅರ್ಜೆಂಟು ಅಂತ. ಅವತ್ತು ಹೋಗಿದ್ದ ದಿನ ಆ ಪೊಲಿಟಿಷಿಯನ್ ನಂಗೆ ಅಲ್ಲೇ ಸಿಕ್ಕಿದ್ರು. ಇವರು ಅವರಿಗೆ ನನ್ನ ಪ್ಲ್ಯಾನ್ಸ್ ಅಷ್ಟೊತ್ತಿಗೆ ನಾನು ಪ್ರೆಸೆಂಟೇಷನ್ ಎಲ್ಲ ಮಾಡಿ ಅವ್ರಿಗೆ ಕಳಿಸಿದ್ದೆ, ಏನು ಪ್ಲ್ಯಾನು, ಏನು ಮಾಡ್ತೀನಿ ನಾನು. ಅವ್ರಿಗೆ ಹೇಳಿದ್ರು, ನಾನು ಬರ್ತೀನಿ, ನನ್ನ ಕಡೆಯಿಂದ ಒಂದಿಷ್ಟು ಶೇರ್ ಇಟ್ಕೊಳ್ಳಿ, ಎಲ್ಲ ಸೇರಿಬಿಟ್ಟು ಒಂದು 1 CR ತನಕ ಮಾಡಿಬಿಡಿ ಇವ್ನಿಗೆ ಇನ್ವೆಸ್ಟ್ಮೆಂಟ್. 30 lakhs ಅಲ್ಲಿ 1 CR ಹೊಟ್ಟಾಯ್ತು ಈಗ. ಮಾಡಿ ಇವ್ನಿಗೆ
ಹೌದಾ, ತಲೆ ಹೊಟ್ಟಾಯ್ತು ನನಗೆ. ಏನಿದು, ಏನು ಗೊತ್ತಾಗ್ತಾ ಇಲ್ವಲ್ಲ ನನಗೆ ಅಂತ. ಸರಿ ಆಯ್ತು ಅಣ್ಣ ಮಾಡ್ತೀನಿ. ನನ್ಗೆ ಹೆಂಗೀಗ ಯಾರೋ ಬಂದು ಏನೂ ಇಲ್ಲಿರೋ ಟೈಮಲ್ಲಿ ಯಾರಾದ್ರೂ ಒಬ್ರು ಬಂದು ನಂಗೆ ಎದುರುಗಡೆ ಹೇಳ್ಬಿಟ್ರೆ ಹೆಂಗೆ ನಂಬೋದು, ಏನು ಹೇಳೋದು, ಹೆಂಗೆ ಈ ಡಿಪೆಂಡೆನ್ಸಿ. ಈಗ ಲಾಸ್ಟ್ ಮೀಟಿಂಗ್ ಮಾಡ್ಕೊಂಡಾಗ 15 ದಿನ ಆಯಿತು, ಫೋನ್ ಇಲ್ಲ, ಮೆಸೇಜ್ ಇಲ್ಲ ನಿಮ್ಮದು. ಇವಾಗ ಬರ್ತಿದ್ದೀರಾ ಟಕ್ಕಂತ ಹಿಂಗೆ ಹೇಳ್ತಾ ಇದ್ದೀರಾ. ಸರಿ ಆಯಿತು ನೋಡ್ತೀನಿ, ಆಯಿತು ಮಾಡ್ತೀನಿ ಅಣ್ಣ, ಆಯಿತು ಪ್ಲ್ಯಾನ್ ಎಲ್ಲ ಕೊಡ್ತೀನಿ, ಅಷ್ಟಕ್ಕೆ ಏನು ಬೇಕು ಎಲ್ಲ ಮಾಡ್ತೀನಿ. ಆಯಿತು ನೆಕ್ಸ್ಟ್ ಡೇ ನಾನು ಪ್ಲ್ಯಾನ್ ಮಾಡಿದೆ, ಪ್ರೆಸೆಂಟೇಷನ್ ಕಳಿಸ್ದೆ. ಅದ್ರ ನೆಕ್ಸ್ಟ್ ಡೇ ಕರೆದ್ರು, ಡಾಕ್ಯುಮೆಂಟ್ಸ್ ಕೊಡೋಕೆ ಹೇಳಿದ್ರು, ಕಂಪ್ನಿ ಸ್ಟಾರ್ಟ್ ಮಾಡಿದ್ರು, ನನ್ನೇ CEO ಮಾಡಿದ್ರು, ಟಕ ಟಕ ಟಕ. ಅವರ PNRನ ಕಳಿಸ್ಬಿಟ್ಟು ತೊಗೊಳಪ್ಪ ಈ ಕಾರ್ಡ್ ತೊಗೊ, ಅವ್ರಿಗೆ ಏನೇನು ಬೇಕು ಎಕ್ವಿಪ್ಮೆಂಟ್ ತೊಗೊಂಬ ಅಂತಂದ್ರು. ಹೋದ್ರು, 3 ಕ್ಯಾಮ್ರಾ, ನಿಂಗೆ ಏನೇನು ಬೇಕು ಲೈಟ್ಸ್ ಗೀಟ್ಸ್ ಎಲ್ಲ ಕೊಡಿಸಿದ್ರು. ಈ ಕಡೆ ಕರ್ಕೊಂಡೋದ್ರು, ಸಿಸ್ಟಮ್ ಏನು ಬೇಕಾ, ಇದು ಶೂಟ್, ಇದಕ್ಕೆ 2.5 ಲಕ್ಷ, ಇದಕ್ಕೆ 2.5 ಲಕ್ಷ ತಗೋ ಎಲ್ಲ ಟಕ 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 ಬಂದರು. ಒಂದು ಜಾಗ ಕರ್ಕೊಂಡೋದ್ರು, ಇದೇ ನಿನ್ನ ಆಫೀಸು, ಇಲ್ಲಿ ನಿಂಗೆ ಹೆಂಗೆ ಬೇಕು ಇಂಟೀರಿಯರ್ ಮಾಡಿಸ್ಕೊ, ನಿಂಗೆ ಹೆಂಗೆ ಬೇಕಿದ್ದು ರೆಡಿ ಮಾಡಿಸ್ಕೊ. ಆಯ್ತು ಬಟ್ ಪಿಕ್ಚರಲ್ಲಿ ಒಂದು ಸಾಂಗಲ್ಲಿ ಚೇಂಜ್ ಅದು ಹೀರೋ ಲೈಫ್. ಅಣ್ಣ ಆಯಿತು ಮಾಡ್ಕೊತೀನಿ ನಾನು. ಬಟ್ ಇದು ನಂಗೆ ಆಫೀಸ್ ಸಿಗೋದು 3 ತಿಂಗಳಾಗುತ್ತೆ. ಒಂದು ಕೆಲಸ ಮಾಡಿ, ನಂದು ಇನ್ನೊಂದು ಆಫೀಸ್ ಇದೆ, ಅಲ್ಲಿ ಟೆಂಪ್ರರಿ ಅಲ್ಲ ಮಾಡ್ಕೊಂಡ್ರು ಅಂತ. ಅದು ಅದರಷ್ಟೇ ಚೆನ್ನಾಗಿದೆ, ಅಲ್ಲಿ ಶಿಫ್ಟ್. ಸರಿ ಅಣ್ಣ ಆಯಿತು, ಕೆಲಸ ಶುರು ಮಾಡಿ 1 ತಿಂಗಳಾಯ್ತು ಈಗ. ಸೂಪರ್. ಅಂದರೆ ಅವತ್ತು ಯಾಕೆ ದೇವ್ರು ನನ್ನ ಬೀಳಿಸ್ತಾ, ಅವತ್ತು ನಾನು ದೇವ್ರಿಗೆ ಬೈಕಂಡೆ, ಏನಪ್ಪ ನೀನು ಏನಪ್ಪ ಮಾಡಿದೆ, ಎಲ್ಲ ಆಯಿತು, ಇನ್ನೇನೋ ಯಾರೋ ಒಬ್ರು ನನಗೆ ಕರೆದು ಏನೋ ಕೆಲಸದ ಆಫರ್ ಮಾಡ್ತಿದ್ದಾರೆ, ಲೋಕ್ ಜಾಯ್ನ್ ಆಗ್ಬಿಡೋಣ ಅಂತ ಅನ್ಕೊಳ್ಳೋ ಟೈಮಲ್ಲಿ ಅಮ್ಮನಿಗೆ ಮತ್ತೆ ಹಿಂಗೆ ಮಾಡ್ಕೊಡಿಸ್ತೆ, ಅಲ್ಲಿಗೂ ಹೋಗ್ಬಿಟ್ಟಿಲ್ಲ. ನಿನ್ನ ತಲೆಯಲ್ಲಿ ಇದ್ದಿದ್ದು, ನೀನು ಪ್ಲ್ಯಾನ್ ಮಾಡ್ತಾ ಇದ್ದಿದ್ದು, ಎಲ್ಲಿ ಅಷ್ಟಕ್ಕೆ ಯಾಕೆ ಸೀಮಿತ ಆಗ್ತೀಯ ನೀನು, ನಿನಗೇನೋ ಕೊಡ್ಬೇಕು, ನಾನು ತಡ್ಕೋ ಸ್ವಲ್ಪ ಹೊತ್ತು ಅಂತ. ಎಲ್ಲದಕ್ಕೂ ಆ ಟೈಮ್ ಬರಬೇಕು. ಅದು ನನಗೆ ಗೊತ್ತಿಲ್ಲ, ಈಗ ಎಲ್ಲವೂ ಸರಿಯಾಗ್ಬಿಡುತ್ತಾ, ಆಗಿಲ್ಲ, ಬಟ್ ಆಗುತ್ತೇನೋ ನಂಬಿಕೆ ಇದೆ. ಅಂದರೆ ನಾನು ಯಾವಾಗಲೂ ಹೇಳ್ತೀನಿ, ಅದು ಭಾಳ ಕೆಟ್ಟದಾಗ್ಬಿಡುತ್ತೆ ಕಣ, ಹಂಗಾದ್ರೆ ನಾನು ಎಲ್ರಿಗೂ ಅದನ್ನ ಹೇಳೋದು, ನಾನು ಎಷ್ಟು ಕೆಟ್ಟದ್ದು ನೋಡ್ಬಿಟ್ಟಿದ್ದೀನಿ ಅಂತಂದರೆ ಅದಕ್ಕಿಂತ ಕೆಟ್ಟದಾಗಕ್ಕೆ ಚಾನ್ಸ್ ಇಲ್ಲ ನಂಗೆ ಲೈಫಲ್ಲಿ ಅಂತ. ಅಷ್ಟು ಕೆಟ್ಟದ್ದು ನೋಡ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಸೊ ದಟ್ಸ್ ಓಕೆ. ನಾನು ಜೀವನನೇ ಸಾಕು ಅಂತ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದೀನಿ. ಅದೇನೋ ವಿಡಿಯೋಗಳೆಲ್ಲ. ಹೌದು, ಅಲ್ಲ ಸೂಸೈಡ್ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದೀನಿ. ಸಾಕು, ನನ್ನ ಜೀವನ ಸಾಕು, ನನಗೆ ಬೇಡ, ಲೈಫೇ ಬೇಡ, ಈ ಥರದ್ದು ಬದುಕು ನಂಗೆ ಬದುಕೋಕ್ಕಾಗಲ್ಲ, ಇನ್ನು ನಾನು ಫೇಸ್ ಮಾಡೋಕ್ಕಾಗಲ್ಲ ಸಮಾಜನ, ಇನ್ನು ನನಗೆ ಇದನ್ನೆಲ್ಲ ಎದುರಿಸೋಕ್ಕಾಗಲ್ಲ. ನನ್ಗೇನು ಗೊತ್ತಾ, ನಿಂದ ಆಂಜನೇಯದೊಂದೇ ನನಗೆ ಗೊತ್ತಿದ್ದ ವಿಷಯ. ಹಿಂಗೊಂದು ಕೊಟ್ಟಿದ್ದಾರೆ ಗುರುಗಳು, ನಾನು 2 ಅಲ್ಲ 1 ವರ ಅಂತ ಅನ್ಕೊಂಡಿಲ್ಲ, 2 ವರ ಅಂತ ಕೊಟ್ಟಿದ್ದು. ಅದು ಎಂಥ ಪರಿಸ್ಥಿತಿ ಬಂದರೂ ಅದನ್ನು ಎದುರಿಸ್ಬೇಕು ಅಥವಾ ಫೇಸ್ ಬೇರೆ ಬೇರೆ ಥರದಲ್ಲಿ. ಅದು ನಮ್ದು ಹೆಂಗೆ ಅಂತಂದರೆ, ನಂದಂತೂ ಅದು ಹೆಸರಲ್ಲಿ ಕಿರಿಕ್ ಇಟ್ಕೊಂಡ ಮೇಲೆ ಆ ಕಿರಿಕ್ ನಿಲ್ತಾನೆ ಇಲ್ಲ, ಅದು ನಿಲ್ಲೋದೇ ಇಲ್ಲ. ಎಲ್ಲ ಒಂದ್ ಕಡೆ ನಿಂಗೆ ಅದನ್ನೇ ಹೇಳೋಣ ಅಂತಿದ್ದೆ. ಅಲ್ಲ ಫಿಕ್ಸ್ ಆಗಿ ಅದು ಹೆಂಗಾಗಿದೆ ಅಂತಂದ್ರೆ, ಇವಾಗ ನಾನು ಮಾಧ್ಯಮಕ್ಕೆ ಬಂದಾಗ ನಾನು ಕೀರ್ತಿ ಶಂಕರಘಟ್ಟ, ಜಗತ್ತಿಗೆ ನನ್ನ ಪರಿಚಯ ಕೀರ್ತಿ ಶಂಕರಘಟ್ಟ ಊರ ಹೆಸರು. ನಾನು ಅದೇ ಪೆನ್ ಹೆಸರಿನಲ್ಲಿ ನಾನು 300-400 ಆರ್ಟಿಕಲ್ಸ್ ಬರೆದಿದ್ದೀನಿ. ಮಾಧ್ಯಮದಲ್ಲಿ ಕೆಲಸ ಮಾಡಿದ ಅಷ್ಟೂ ದಿನವೂ ನಾನು ಕೀರ್ತಿ ಶಂಕರಘಟ್ಟನೇ. ಈ ಗ್ಯಾಪಲ್ಲಿ ನಾನು ಬಿಗ್ ಬಾಸ್ಗೆ ಹೋಗೋಕೆ ಸ್ವಲ್ಪ ದಿನದ ಮುಂಚೆ ಈ ಕನ್ನಡಕ್ಕೋಸ್ಕರ ಕಿರಿಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಹೌದೌದು. ಅದ್ರ ಗ್ಯಾಪಲ್ಲಿ ನಾನೊಂದು RJ ಆಗ್ಬಿಟ್ಟೆ. ಈ RJ ಆದಾಗ RJಗಳಿಗೆ ಫ್ಯಾನ್ಸಿ ಪ್ರಿಫಿಕ್ಸ್ ಕೊಟ್ಬಿಡೋದು, ಅಂದ್ರೆ ಪಟ್ ಪಟ್ ಪಟಾಕಿ ಶ್ರುತಿ, ರ್ಯಾಪಿಡ್ ರಶ್ಮಿ ಹಿಂಗೆ ಕೊಡ್ತಾರಲ್ಲ, ಹಂಗೆ ನನ್ನ ಶೋ ಅಲ್ಲಿ ನಾನು ಫೋನ್ ಮಾಡಿ ಜನಗಳಿಗೆ ಕಿರಿಕ್ ಮಾಡೋ ಶೋ, ಅದಕ್ಕೆ ನನ್ನ ಕಿರಿಕ್ ಕೀರ್ತಿ ಮಾಡಿಬಿಟ್ರು. ಅದು ಕಿರಿಕ್ ಕೀರ್ತಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನಾನು ಅದೇ ಹೆಸರು ಒಂದು ಚೇಂಜ್ ನೋಡಪ್ಪ ಪೇಜ್ ಮಾಡಿದೆ. ಅಲ್ಲ ಅದೇ ನಾನು ಅದೀಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಗೂಗಲ್ SEO ಅಲ್ಲಿ ಕೀರ್ತಿ ಶಂಕರಘಟ್ಟ ಅಂತ ಹೊಡೆದ್ರೆ ಅದ್ರ SEO ಎಲ್ಲೋ ಇದೆ, ಕಿರಿಕ್ ಕೀರ್ತಿ SEO ಎಲ್ಲೋ ಇದೆ. ಪೇಜ್ ನೇಮ್ ರೀನೇಮ್ ಮಾಡೋಣ ಅಂತ ಅನ್ಕೋತೀನಿ. ಇದು ಎಲ್ಲಿ ಕೀರ್ತಿ ಶಂಕರಘಟ್ಟ ಅಂತ ಒಬ್ಬ ಹುಡುಕಿದ್ರೆ ಕಿರಿಕ್ ಕೀರ್ತಿ 100 ಜನ ಹುಡುಕ್ತಾರೆ. ಹೆಂಗೆ ಈಗ ಬದಲಾಯಿಸ್ಕೊಂಡು ಅದು ಎಲ್ಲ ಥರದಲ್ಲೂ ಕಮರ್ಷಿಯಲಿ ಇದಕ್ಕೂ ನನಗೆ ಹೊಡ್ತಾ ಕೊಡುತ್ತೆ. ಈಗ ಸದ್ಯಕ್ಕೆ ಇವಾಗ ಆ ಒಂದು ಬ್ರ್ಯಾಂಡು ಇದ್ರ ಮೇಲೆ ನನಗೊಂದಿಷ್ಟು ಜನ ನಂಬಿ ನನ್ನ ಜೊತೆಗೆ ಬಂದಿದ್ದಾರೆ. ಈ ಟೈಮಲ್ಲಿ ನಾನು ಆ ಬದಲಾವಣೆಗೆ ಹೋಗಿ ಅದೇನಾದ್ರೂ ಮತ್ತೆ ಉಲ್ಟಾ ಹೊಡೆದ್ರೆ ಕಷ್ಟ ಅಂತೇಳಿ ಆ ಭಯ. ಇಲ್ಲ, ನೀನು ಅದನ್ನ ಅಫಿಷಿಯಲಿ ನನಗೆ ಹೆಂಗೆ ಅಂತಂದ್ರೆ, ನಾನು ಅದನ್ನ ಮಾಡಿ ಹಾಕಿ ಇವಾಗ ಈ ಮೂಲಕ ಇದು ಮಾತಾಡ್ತಿದ್ದಿಲ್ಲ ಎಲ್ಲ ಆ ಥರದ್ದು. ನೀನು ಒಂದು ಸ್ಟ್ರಾಂಗ್ ನಿರ್ಧಾರಕ್ಕೆ ಬಾ, ನೀನು ಫಸ್ಟ್ ಅದಕ್ಕೆ ಅಂಟಬೇಡ ಅಷ್ಟೇನೆ, ಸಿಂಪಲ್. ಯಾಕೆ ಮಾತು ಜ್ಯೋತಿರ್ಲಿಂಗ ಅಂತಾರಪ್ಪ. ಕರೆಕ್ಟ್. ನೀನೇನು ಹೇಳ್ತೀವಿ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಹಂಗೆ ಹೋಗ್ತಾ ಇರುತ್ತೆ ಅದು ಕತೆ ಅಂದ್ಬಿಟ್ಟು ಅಂತ. ಈಗ ನಮಗೂ ಅಷ್ಟೆಲ್ಲ ಆನಂದ್ ಅಂತ ಫೋನಲ್ಲಿ ಏನು ನಮ್ದೇನು ಅಮಿತಾಬ್ ಬಚ್ಚನ್ ವಾಯ್ಸ್, ಆ ವಾಯ್ಸಲ್ಲಿ ಹೇಳಿದ ತಕ್ಷಣ ಅಮಿತಾಬ್ ಬಚ್ಚನ್ ಅಂದ ತಕ್ಷಣ ಕಂಡಿಡಿಯೋಕ್ಕೆ ಆನಂದ್, ಯಾವ ಆನಂದ್ ಹೇಳಿ, ನಾನು ತಿರ್ಗಾ ಮಾಸ್ಟರ್ ಹೇಳಿ ಅಂತಾರೆ. ಸೊ ಅದು ಕೆಲವು ಪ್ರಿಫಿಕ್ಸ್ಗಳು ಹಂಗೆ ಫಿಕ್ಸ್ ಆಗ್ತವೆ, ಇಲ್ಲ ನಾನು ಹೇಳ್ತಾ ಇಲ್ಲ. ಬಟ್ ಯು ಹ್ಯಾವ್ ಟು ಏನೋ ನೋಡಪ್ಪ, ಯೋಚನೆ ಮಾಡಿ. ಯೋಚನೆ ಮಾಡೋಕೆ ನಾನಲ್ಲ, ಮಾಡ್ತಾ ಇದ್ದೀನಿ ನಾನು ಅದನ್ನೇ. ಯಾಕಂದ್ರೆ ಯುವರ್ ಇನ್ ಮೀಡಿಯಾ, ನಿನಗೆ ಟಚ್ ಇದ್ದಾರೆ ಜನ ಎಲ್ಲ, ಅದು ಹೆಂಗೆ ವಾಶ್ ಮಾಡಬೇಕು ಮಾಡತ್ಲಾಗೆ ಸ್ವಲ್ಪ ಮುಕ್ತನಾಗ ಅದನ್ನಿಂದ. ಇದು ಕೀರ್ತಿ ಶಂಕರಘಟ್ಟ ಎಷ್ಟು ಚೆನ್ನಾಗಿದೆ. ಇಲ್ಲ, ಶಂಕಾಂ ಹರತಿ ಇತಿ ಶಂಕರ ಅಂತ ಗುರುಗಳು ಹೇಳ್ತಾ ಇರ್ತಾರ. ಶಂಕೆಗಳು ಮನುಷ್ಯನಿಗೇನು ಕನ್ಫ್ಯೂಷನ್ ಇರುತ್ತೋ ಅದನ್ನ ಹರಸವನು ಶಂಕರ ಅಂತ, ಶಂಕಾಂ ಹರತಿ ಇತಿ ಶಂಕರ ಅಂತ. ಅದು ಅಂತ ಘಟ್ಟದಲ್ಲಿ ಕೀರ್ತಿ ಶಂಕರಘಟ್ಟ ಅಂದ್ರೆ ಉತ್ತುಂಗದಲ್ಲಿದೆ ಹೆಸರದು. ಇಲ್ಲ, ಈಗ ಹೇಗಾದ್ರೂ ಮಾಡಿ. ಈಗ ನಾನು ಆನ್ ಪೇಪರ್ಸ್, ಆನ್ ಡಾಕ್ಯುಮೆಂಟ್ಸು, ವಿಸಿಟಿಂಗ್ ಕಾರ್ಡ್ಸು, ಎಲ್ಲ ಇಮೇಲ್ IDs ಎಲ್ಲದರಲ್ಲೂ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕೀರ್ತಿ ಶಂಕರಘಟ್ಟ ಮಾಡ್ಕೊಂಡ್ಬಿಟ್ಟಿದ್ದೀನಿ.
ಅಲ್ಲೊಂದು ಸೋಷಿಯಲ್ ನೀನ್ ಮೀಡಿಯಾ ಅಬ್ಸರ್ವ್ ಮಾಡಿದ್ಯಾ, ನಾನು ಇವತ್ತು ವೆಲ್ಕಮ್ ಮಾಡೋವಾಗ ನಾನು ನಿನ್ಗೆ ಹಂಗ್ ಕರೀಲಿಲ್ಲ, ನಾನು ಕೀರ್ತಿ ಅಂತ ಹೌದು ನನ್ಗೆ ಗೊತ್ತಾ, ನಂಗೆ ಇಷ್ಟ ಇಲ್ಲ ಅದು. ವೈ ಶುಡ್ ಐ ಸ್ಟಾರ್ಟ್ ಯುವರ್ ನೇಮ್ ವಿತ್ ದಟ್ ಅಪಸ್ವರ, ನಂಗೆ ಇಷ್ಟ ಇಲ್ಲ ಅದು. ಇಲ್ಲ ಅದು ಥಿಂಕಿಂಗ್ ಅಲ್ಲಿ ಇದೀನಿ, ಬಟ್ ಹ್ಮ್. ಮಾಡ್ಲೇಬೇಕಾದ ಪರಿಸ್ಥಿತಿಗೂ ಬಂದು ತಲುಪಿಟ್ಟಿದ್ದೀನಿ ಈಗ. ಮಾಡ್ಲೇಬೇಕು, ಪಾಸಿಟಿವ್ ಆಗುತ್ತೆ ಪಾಸಿಟಿವ್ ಆಗುತ್ತೆ ಅಂತ ನಂಬಿದ್ದೀನಿ. ನೀವು ಹೇಳ್ದಂಗೆ ಒಂದು ಅಫಿಷಿಯಲಿ ಅಫಿಷಿಯಲಿ ಹೇಳ್ಬಿಟ್ಟು, ಈಗ ಏನೇನೋ ಯಾರು ಮೂರ್ ಅಕ್ಷರ ಎಲ್ಲ ಸೇರ್ಸ್ಕೊಂತಾರ ಅಕ್ಷರಗಳು, ಅದನ್ನ ಹಂಗೆ ಹೇಳ್ಬೇಕು ಅಂತ ಬೇರೆ ಇದು ಮಾಡ್ತಾರೆ. ಅಂತದ್ರಲ್ಲಿ ನೀನೇನು ಅಕ್ಷರ ಏನಿಲ್ಲ, ನೀನ್ ಇರೋ ಊರ ಹೆಸರು ನೀನ್ ಹೇಳ್ತಾ ಇದೀಯಾ, ಅಟ್ಸ್ ಆಲ್ಸೋ ಕ್ವೈಟ್ ಫೇಮಸ್. ಅದನ್ನ ಮತ್ತೆ ಫೇಮಸ್ ಮಾಡೋದು ನಿನ್ ಕೈಲಿ ಬಿಟ್ಟಿದ್ದು ಅಷ್ಟೇ ವಿಷಯ. ಅದು ಮಾಡಪ್ಪ ಆಗ್ಲಿ. ನನಗೆ ಓಕೆ ಕೀರ್ತಿ, ನಂಗೆ ಇದೆಲ್ಲ, ನನಗೆ ನಿನ್ಗೆ ಇಷ್ಟು ಮಿರಾಕಲ್ಸ್ ನೋಡಿಲ್ಲ ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಯಾವಾಗಲೂ ಒಂದ್ಸತಿ 2 ಸತಿ ಅಷ್ಟೇ ನೋಡಿರೋದು ನಿನ್ನ ಆಶ್ರಮದಲ್ಲೋ ಗುರುಜಿ ಮೀಟಿಂಗ್ ಅಲ್ಲಿ ಅಷ್ಟೇ. ನನಗೆ ಅಷ್ಟೇ ಕ್ರಿಕೆಟ್ ಅಲ್ಲಿ ಕ್ರಿಕೆಟ್ ಅಲ್ಲಿ ನಿನ್ ಕ್ರಿಕೆಟ್ ಮಜಾ ಗೊತ್ತು. ನಾನೀಗ ಒಂದೇ ಟೀಮ್ ಕ್ರಿಕೆಟ್ ಆಡಿದೀವಿ ಗೊತ್ತಾ. ಅದು ಗ್ಯಾಪ್ಕ ಇದ್ರೆ ನಿನಗೆ, ನಮಗೆ ಫಸ್ಟ್ ಟಾಸ್ ಆಗುತ್ತೆ. ಟಾಸ್ ಆಗಿದ ತಕ್ಷಣ ನಾವು ಡೈರೆಕ್ಟ್ ಸೆಮಿಫೈನಲ್ಗೆ ಹೋಗ್ತೀವಿ. ಕರೆಕ್ಟ್ ಗೊತ್ತು. ಟೈಸ್ ಹೆಂಗ್ ಬೀಳುತ್ತೆ ಅಂತಂದ್ರೆ, ಅವ್ರವ್ರ ಮ್ಯಾಚ್ ಬೀಳುತ್ತೆ, ಕೊನೆಗೆ ಇಷ್ಟ ಟೀಮ್ ಬೀಳುತ್ತೆ. ಟಾಸ್ ಹಾಕಿದ ತಕ್ಷಣನೇ ನಾವು ಬೈಸಲ್ಲಿ ಸೆಮಿಫೈನಲ್ಸ್ ಹೋಗ್ಬಿಡ್ತೀವಿ ನಾವು. ಅದ್ ಹೆಂಗೆ ಗೊತ್ತಾ ನಿನ್ಗೆ ಆಟ, ಆಕ್ಚುಲಿ ಅದಾಗಿರೋದು ಕತೆ. ಅದು ಈ ಟೂರ್ನಮೆಂಟ್ ಸ್ಟಾರ್ಟ್ ಮುಂಚೆ ಗುರುಜಿನ ಮೀಟ್ ಮಾಡ್ತೀನಿ. ಮೀಟ್ ಮಾಡ್ಬಿಟ್ಟು ನಾನೇನು ಹೇಳಲ್ಲ ಟೂರ್ನಮೆಂಟ್ ಹೋಗ್ತಾ ಇದೀವಿ, ಗೆಲ್ಬೇಕು ಅದು ಇದು ಆ ಥರದ್ದೇನಿಲ್ಲ. ಬಟ್ ಆಸ್ ಎವ್ರಿ ಒಂದು ಅಪ್ಡೇಟ್ ತರ ಸುಮ್ಮನೆ ನೆಕ್ಸ್ಟ್ ವೀಕೆಂಡ್ ಮಾಡ್ತಾ ಇದೀವಿ, ನಾಳೆ ಏನಾಗ್ತದೆ, ಈ ಥರದ್ದೆಲ್ಲ ನಾನು ಕೇಳ್ತೀನಿ. ಆವಾಗ ಆಯ್ತಾ ಕ್ರಿಕೆಟ್ ಟೂರ್ನಮೆಂಟ್ ಇದೆ ಗುರುಜಿ, ಆಡ್ತಾ ಇದೀವಿ ನಾವು, ನಮ್ದೊಂದು ಟೀಮ್ ಇದೆ. ನನಗೇನು ಖುಷಿ ಅಂತಂದ್ರೆ ನಮ್ಮ ಟೀಮ್ ಹೆಸರು ಗ್ಯಾಂಗ್ ಗರುಡಾಸ್ ಅಂತಿತ್ತು. ಹೌದೌದು. ಗರುಡ ಯಾರ್ದು ವಾಹನ? ವಿಷ್ಣು. ಅದೊಂದು ಖುಷಿ. ಯಾಕಂದ್ರೆ ಅಲ್ಲಿ ಏನೇನೋ ಬೂಚಿ ಟೀಮ್ದು, ಸ್ವಲ್ಪ ಡ್ರ್ಯಾಗನ್ನು ಪ್ಯಾಗನ್ನು ಅಂತೆಲ್ಲ ಏನೇನೋ ಇತ್ತಲ್ಲಿ. ಏನೋ ಸ್ವಲ್ಪ ದೈವದತ್ವ ಹೆಸರು ಅಂದ್ರೆ ಗ್ಯಾಂಗ್ ಗರುಡಾಸ್ ಅಂತಿದ್ದು. ನನಗೇನೋ ಖುಷಿ, ನಾವು ನೋಡಿ ಅಲ್ಲೂ ನಮ್ಗೆ ಸ್ಪಿರಿಚುಯಾಲಿಟಿ ಬಂದಿದೆ ನೋಡಿ ಗುರುಜಿ ಹೇಳಕ್ಕೆ, ಗ್ಯಾಂಗ್ ಗರುಡಾಸ್ ಅಂತ ಟೀಮ್ ಅಂದ್ಬಿಟ್ಟು ಅಂತಂದೆ. ತಗೊಳ ಅಂತ 2 ಚಾಕ್ಲೇಟ್ ಬಿಸಾಕಿದ್ರು ಗುರು. ನಾವು 2 ಮ್ಯಾಚ್ ಆಡಿದ್ದು ಅಲ್ಲ, 2 ರನ್ನರ್ ಅಪ್ ಸಿಕ್ತು ನಮ್ಗೆ. ಇಲ್ಲ ಅದು ಈಸಿ ಮ್ಯಾಚ್ ಇತ್ತದು ನಮ್ಗೆ, ಲಾಸ್ಟ್ ಓವರ್ ಅಲ್ಲಿ ಆಯ್ತದ ಕತೆ. ಬಟ್ ನಾನು ಹೇಳ್ತಾ ಇರೋದು ನಿಂಗೆ, 2 ಚಾಕ್ಲೇಟ್ ಬಿಸಾಕಿದ್ರ, ನಾವು 2 ಮ್ಯಾಚ್ ಆಡಿದ್ದು ಕಪ್ ಎತ್ಕೊಂಡ್ ಬಂದ್ವಿ. ಅಲ್ಲ 2ನೇ ಸ್ಥಾನಕ್ಕೆ ಬಂದ್ವಿ. ಹಂಗೂ ತಗೊಬಂದ್ ನೀನು. ಟಾಸ್ ಹಾಕಿದಾಗ ಇಲ್ಲ ಅಂದ್ರೆ ಬೇರೆಯವ್ರ ತರ ಆಡಿದ್ರೆ ನಾವು ಲೀಗ್ ಎಲ್ಲ ಆಡ್ಬೇಕು. ಅಲ್ಲೇ ಹೊಡ್ಸ್ಕೊಂಡು ಹೋಗಿದ್ರೆ ನಾಕ್ಔಟ್ ಅಲ್ಲಿ ಅಂತ 2 ಚಾಕ್ಲೇಟ್ 2 ಮ್ಯಾಚ್ 2ನೇ ಪ್ಲೇಸ್ ಅಂತ ಎಲ್ಲ ಅದರಲ್ಲೇ ಉತ್ತರ. ಅದಾಯ್ತಾ, ಅದಾದ್ಮೇಲೆ ಇನ್ನೊಂದು ಶಟಲ್ ಇದ್ರಲ್ಲೂ ಅಷ್ಟೇ. ಆಕ್ಚುಲಿ ನಾನು ಅವತ್ತು ಮ್ಯಾಚ್ ಬಂದಾಗ 2 ಚಾಕ್ಲೇಟ್ ಜೇಬಲ್ಲಿ ಇಟ್ಕೊಂಡಿದ್ದೇನೆ. ಹೌದು, ನನ್ ಜೇಬಲ್ಲಿ ಇರ್ತದೆ ಆಕ್ಚುಲಿ. ಇದು ಅದನ್ನೇ ಹೇಳೋದು ನಾವು, ಆಮೇಲೆ ಗೊತ್ತಾಗೋದಿದು ಟ್ಯಾಲಿ ಆಗೋದು. ಅದಾದ್ಮೇಲೆ ಶಟಲ್ದು ಒಂದಷ್ಟೇನೆ, ಅದೇ ತರ ಶಟಲ್ ಆಡೋವಾಗ್ಲು ಇನ್ನೂ ಹೋಗಿದ್ದೆ, ನನಗೆ ಕೇಳಿರ್ಲಿಲ್ಲ. ಹಂಗೇನೆ ಬೆಳಗ್ಗೆನ್ ಸಂಜೆವರೆಗೂ ಇದು ಅಷ್ಟೊತ್ತಾಗಲೇ ಕ್ರಿಕೆಟ್ ಒಂದು ಆಗ್ಬಿಟ್ಟಿತ್ತಲ್ಲ, ಅದೊಂದು ಅನುಭವ ಇತ್ತು ನನಗೆ. ಅದಕ್ಕೆ ಜೇಬಲ್ಲಿ ಇಟ್ಕೊಂಡೆ, ಅದಂತೂ ಗೆದ್ದೇ ಬಿಟ್ವಿ. ಸೊ ಆ ಥರ ಇಟ್ ಡಿಪೆಂಡ್ಸ್ ಸೋ ಮೆನಿ ಥಿಂಗ್ಸ್. ನಿನಗೆ ಏನು ಹೇಳಕ್ ಬರಲ್ಲ ಮಾರಾಯ, ಅದಕ್ಕೆಲ್ಲ ನೀವು ವ್ಯಾಖ್ಯಾನ ಕೊಡಕ್ಕಾಗಲ್ಲ. ಸೊ ಹೌ ಇಸ್ ಲೈಫ್ ಕೀರ್ತಿ? ನಾವು ಏನು ಹೇಳಕ್ ಇಷ್ಟಪಡ್ತೀಯಾ? ಏನಿಲ್ಲ, ಲೈಫು ಅಪ್ಪ ಅಮ್ಮ ಮಗ ನಾನು, ಅದ್ಭುತವಾದ ಜೀವನ, ಚೆನ್ನಾಗಿ ನಡೀತಾ ಇದೆ, ಆರಾಮಾಗಿದ್ದಾನೆ. ಮಗ ಸ್ಕೂಲ್ಗೆ ಹೋಗ್ತಾನೆ ಬರ್ತಾನೆ. ನಮ್ದು ಇವಾಗ ಒಂಥರ ತುಕ್ಕಿಡ್ ಬಿಡಿತ್ತು. ನಾವು ಒಂದು 6 months ಇಂದ ಮನೇಲಿ ಕೂತು ಈಗ ಅದಕ್ಕೊಂದು ಸ್ವಲ್ಪ ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ಮಾಡಿಸಿ ಇವಾಗ ರೆಡಿಯಾಗಿ, ಸ್ವಲ್ಪ ವೆಯ್ಟ್ ಲಾಸ್ ಆಗಿತ್ತು. ಈಗ ಸ್ವಲ್ಪ ಮತ್ತೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡು ರೆಡಿಯಾಗಿ ಮತ್ತೆ ಈಗ ಪಾಡ್ಕಾಸ್ಟ್ಗಳು ಸ್ಟಾರ್ಟ್ ಆಗಿದೆ. ಸೂಪರ್. ಒಂದೊಂದೇ ಕೆಲಸಗಳು ಶುರು ಮಾಡ್ತಾ ಇದ್ವಿ. ನಮ್ಮ ಪ್ಲಾನ್ಸ್ ಒಂದು ಸ್ವಲ್ಪ ಎಕ್ಸ್ಟೆಂಡೆಡ್ ಪ್ಲಾನ್ಸ್ ಇದೆ. ಸೊ ಅದನ್ನ ಒಂದೊಂದೇ ಎಕ್ಸಿಕ್ಯೂಟ್ ಮಾಡ್ಕೊಂಡು ಬರ್ತಾ ಇದೀವಿ. ಆಲ್ ಗುಡ್. ಮನೇಲಿ ಸದ್ಯಕ್ಕೆ ಎಲ್ಲರೂ ಆರೋಗ್ಯವಾಗಿದ್ದಾರೆ. ಗುಡ್. ಇಲ್ಲ, ನಾನು ಏನಕ್ಕೆ ಪ್ರಶ್ನೆ ಕೇಳಿದೆ ಅಂತ ಹೇಳ್ತೀನಿ. ನಾನು ಏನಕ್ಕೆ ಕೇಳಿದೆ ಅಂತಂದ್ರೆ, ನಾನು ಕೀರ್ತಿ ಅಂತ ಕೇಳಲ್ಲ, ಇದನ್ನ ಇನ್ನೊಂದೊಂದು ಕೇಳಲ್ಲ, ಆ ಜೀವದ್ದು ಏನು ಬೇಡಿಕೆ ಏನು ಅಂತ. ನಾನು ಹೇಳ್ತಾ ಇರೋದೇನಂದ್ರೆ, ನೀನ್ ಇಷ್ಟು ಮಿರಾಕಲ್ ಎಲ್ಲ ನೋಡಿದ್ಮೇಲೆ, ಇಷ್ಟದೆಲ್ಲ ನೋಡಿದ್ಮೇಲೆ ಒಂದು ವಾವ್ ಸ್ಟ್ರಕ್ ಅಂತಾಗಿ ಏನೋ ಬೇರೆ ತರ ಆಲೋಚನೆ ಬರ್ಲಿಲ್ವಾ? ಈ ಜೀವನ ಇದೇನು ಇನ್ನೇನೋ ಚೇಸಿಂಗ್ ಅಲ್ಲಿ ಇದೀವಿ ನಾವು. ಹೌದೌದು. ಚೇಸಿಂಗ್ ನಿನಗೆ ಇನ್ನೂ ಇದೆಯಾ, ಅಥವಾ ಚೇಸಿಂಗ್ ಮಾಡ್ಬೇಕು ಮಾಡಬಾರ್ದು ಅಂತ ಅನ್ನಿಸ್ತಾ ಇಲ್ವಾ? ಏನು ಆರ್ ಯು ಟ್ರೈಂಗ್ ಟು ಕಂಟ್ರೋಲ್ ಎನಿ ಥಿಂಗ್ಸ್? ಇಲ್ಲ, ಇನ್ನೂ ಕೆಲವು ಇದೆ ಅಂತ ಅನ್ನಿಸ್ತಾ ಇದೆ ನಿನಗೆ? ಇಲ್ಲ, ಅಥವಾ ನೀನ್ ಬಿಟ್ಟಿದ್ ಹೆಂಗ್ ಹೋಗ್ತಿದೆ ಇದು? ನಾನೀಗ ಒಂದು 2.5 ವರ್ಷದ ಹಿಂದೆ ನಾನು ಹೆಂಗಿದ್ದೆ ಅಂತಂದ್ರೆ, ನಾನು ತುಂಬಾ ಒಂಥರ ಪರ್ಟಿಕ್ಯುಲರ್ ಇದಾಗಬೇಕು, ಇದನ್ನ ಮುಗಿಸ್ಬೇಕು, ಇದನ್ನ ಮಾಡಬೇಕು, ಟಾರ್ಗೆಟ್ ಓರಿಯೆಂಟೆಡ್ ನಾವೆಲ್ಲರೂ ಇರ್ತೀವಿ. ನಾನು ಇದಾದ್ರೊಳಗೆ ಇಷ್ಟು ಇದನ್ನ ಮುಗಿಸಿರ್ಬೇಕು, ಇದನ್ನ ಆಗಿರ್ಬೇಕು, ಹಿಂಗಿದ್ದೆ ನಾನು. ಹೌದು. ಬಟ್ ಇವಾಗ ನಾನು ಹಂಗಿಲ್ಲ. ಓಕೆ. ಈಗ ನನ್ನಲ್ಲಾಗಿರೋ ಮೇಜರ್ ಬದಲಾವಣೆ ಏನು ಅಂತಂದ್ರೆ, ನಾನು ಆ ಶಕ್ತಿ, ಆ ವ್ಯಕ್ತಿ ಮತ್ತು ಗುರುಗಳು ಅವ್ರಿಗೆ ಬಿಟ್ಬಿಟ್ಟು ಗೋ ವಿತ್ ದ ಫ್ಲೋಗ್ ಬಂದ್ಬಿಟ್ಟಿದ್ದೀನಿ ಲೈಫಲ್ಲಿ. ನಿಮ್ಮ ದಾರಿ ನೀವು, ನಾನು ಏನೇ ನಿರ್ಧಾರ ಮಾಡು, ನಾನು ಏನೇ ಪ್ಲಾನ್ ಮಾಡು, ಅದು ನನ್ನ ಕೈಲಿಲ್ಲ. ಅದು ನನ್ನ ಕೈಲಿ ಇಲ್ವೇ ಇಲ್ಲ.
ನಾನು ಅದೇ ಹೇಳ್ತೀನಿ, ನನ್ನ ಲೈಫಲ್ಲಿ ನನಗೆ ಗೊತ್ತಿರಂಗೆ ನಾನು ಒಂದು 7-8 ವರ್ಷದಲ್ಲಿ ಟಕ್ಕಂತ ಮನೆಯಿಂದ ಹೊರಗಡೆ ಬಂದು 2 ವೀಲರ್ ಕೀ ತಗೊಂಡು ನನ್ನ ಫ್ರೆಂಡ್ ಗಾಡಿ ಎತ್ಕೊಂಡು ನಾನು ಹೋಗಿದ್ದು ಉದಾಹರಣೆನೇ ಇಲ್ಲ. ಹಂಗೆ ಹೋಗ್ಲೇಬೇಕು ಅಂತಂದ್ರೆ ಯಾರಿಗಾದ್ರೂ ಹೇಳ್ತೀನಿ, ಬರೋ ಒಂಚೂರು ಗಾಡಿ ಓಡಿಸೋಣ, ಒಂಚೂರು ಇಲ್ಲೇ ಹೋಗಿ ಬರ್ಬೇಕು ಅಂತ. ಯಾಕೆ ಹೋದೇ ಗೊತ್ತಿಲ್ಲ, ಅದು ನಂದಲ್ಲ. ನಮ್ಮ ಮನೇಲಿ ಹೇಳ್ತಾರೆ, ಗಾಡಿ ಇಲ್ಲ, 2 ವೀಲರ್ ಅಲ್ಲ, ಅವನು ಹೋದ್ನ, ಎಲ್ಲಿ ಹೋದ, ಹೆಂಗ್ ಹೋದ, ಯಾರನ್ನೂ ಕರ್ಕೊಂಡು ಹೋಗಿಲ್ವಾ ಅಂತ. ಇಲ್ಲ, ಹೋಗಿಲ್ಲ. ಸೊ ಅದು ಅವ್ರ ಇಚ್ಛೆ. ಈಗ ನನ್ನ ಕೈಲಿ ನಾನೇನೇ ಈಗ ಅವತ್ತು ಆಕ್ಸಿಡೆಂಟ್ ಆಗಿಲ್ಲ ಅಂತಂದಿದ್ರೆ ಇನ್ಯಾರಿಗೋ ಕಮಿಟ್ ಆಗಿರ್ತಿದ್ದೆ. ಎಲ್ಲಿ ಪ್ರಾಬ್ಲಮ್ ಏನಾಗ್ತಿತ್ತು, ಅವ್ರು ನನಗೇನೋ ಒಂದು ಅಮೌಂಟ್ ಕೊಟ್ಟು ನನಗೊಂದು ಸಿಸ್ಟಮು, ಒಂದು ಕ್ಯಾಮ್ರಾದ್ದು ಏನೋ ಒಂದು ವ್ಯವಸ್ಥೆ ಮಾಡಿರೋರು, ಲಾಸ್ಟಿಗೆ ಅವ್ರಮ್ಮನಿಗೆ ಹಾಸ್ಪಿಟ್ಲ್ ಆದಾಗ ನನ್ನ ಮೇಲೆ ಪ್ರೆಷರ್ ಹಾಕಿರೋರು, ನನಗೆ ಮತ್ತೆ ಪೀಕ್ಲಾಟ ಸ್ಟಾರ್ಟ್ ಆಗಿರೋದು, ಮತ್ತೆ ಅಮ್ಮನಿಗೆ ಹೆಲ್ತ್ ಇಶ್ಯೂ ಆದಾಗ ಏನಾಗ್ತಿತ್ತು, ಏನೇನೋ ಆಗ್ಬಿಡ್ತಿತ್ತು. ಬಟ್ ನನಗೆ ಇವಾಗ ಅನಿಸಿದ್ದಷ್ಟೇ, ಇಲ್ಲ, ಅದು ಅವ್ರ ಪ್ಲ್ಯಾನ್. ಆಮೇಲೆ ನನಗೆ ಈ ಅಪ್ಪು ಸರ್ ಇನ್ಸಿಡೆಂಟ್ ಆದಮೇಲಂತೂ ನಾನು ಕಂಪ್ಲೀಟ್ಲಿ ಗೋ ವಿತ್ ದ ಫ್ಲೋ ಬಂದ್ಬಿಟ್ಟೆ ಲೈಫಲ್ಲಿ. ಓಕೆ. ನಿಂಗೆ ಗೊತ್ತಿತ್ತಲ್ಲ, ಹತ್ತಿರದಿಂದ ಆ ಕೋವಿಡ್ ಟೈಮಲ್ಲೆಲ್ಲ ನೋಡಿದ್ವಿ, ಹತ್ತಿರದಿಂದ ನೋಡಿದ್ವಿ. ಮನುಷ್ಯ ನನಗೆ ವರುಣ ಫೋನ್ ಮಾಡಿಬಿಟ್ಟು ಮಗ ಬಾಸ್ ಹೋಗ್ಬಿಟ್ರು ಅಂದಾಗ ನಾ ಅಲ್ಲೇ ಬಜರಂಗಿ 2 ಸಿನಿಮಾ ನೋಡ್ತಾ ಇದ್ದೆ. ಓಡೋದ್ವಿ ಹಾಸ್ಪಿಟ್ಲಿಗೆ. ನೋಡಿ ಮನೆಗೆ ಬಂದು ನಾನು 3-4 ಡೇಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ. ಅಂದರೆ ನಾವು ಹೇಳ್ತೀವಿ ಕೋವಿಡ್ ಟೈಮಲ್ಲಿ ಜಿಮ್ಮು ಅವ್ರಿಗೆ, ಬಾಸ್ ಈ ಟೈಮಲ್ಲೂ ಏನು ಬಸ್ ಜಿಮ್ಮು ಅಂದರೆ ನೀನು ನಿನ್ನ ದೇಹ, ನಿನ್ನ ಆರೋಗ್ಯದ ಕಡೆಗೆ ಅಷ್ಟೆಲ್ಲ ಕಾಳಜಿ ಇಟ್ಕೊಂಡು ಅಷ್ಟೆಲ್ಲ ಮಾಡಿ ಎಂಡ್ ಆಫ್ ದ ಡೇ ಜೀವ ಹಿಂಗೆ ಹೋಗ್ಬಿಡುತ್ತೆ ಅಂತಂದರೆ ಏನು ಮಾಡಿ ಏನು ಬಂತು? ಸಂಜೆ ಆದರೆ ಫುಲ್ ಬಾಟ್ಲ್ ಎತ್ತವ್ರು ಆರಾಮಾಗಿದ್ದಾರೆ. ಇಲ್ಲೇನಾಗ್ತಿದೆ? ಸೊ ಅವಾಗ ಇದೆಲ್ಲವೂ ನಿನ್ನ ವೈರಾಗ್ಯದ ಕಡೆ ಡ್ರೈವ್ ಮಾಡಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ವೈರಾಗ್ಯ ಯಾಕೆ ಬರಲ್ಲ ಅಂತಂದರೆ ನನಗೆ ಒಳ್ಳೆ ಅನುಭವಗಳು ಲೈಫಲ್ಲಿ ಇದೆ. ಈಗ ನಾನು ಸೋಮವಾರ ಗುರುವಾರ ಅದರಲ್ಲಿ ಇಲ್ಲ, ನಾನು ಅದು ಕ್ಲಿಯರ್ ಇದ್ದೀನಿ. ಅದು ನಾನು ಒಂದಂತಕ್ಕೆ ನಾನು ಹೇಳಿದೆ, ನನಗೆ ಯಾಕೋ ತುಂಬ ಒಳ್ಳೇದಾಗ್ಬಿಡ್ತಿದ್ದು ಸೋಮವಾರ ಗುರುವಾರ ಎಲ್ಲ ಮಾಡಿ. ಇಷ್ಟು ಒಳ್ಳೇದಾದರೆ ತಡ್ಕೊಳಕ್ಕಾಗಲ್ಲ ನನಗೆ, ನಾನೊಂದು ಸ್ವಲ್ಪ ಆರಾಮಾಗಿರ್ತೀನಿ ಅನ್ನೋ ಥರ ಬಂದಿದ್ದೀನಿ. ಅಂದರೆ ಫುಡ್ ವಿಚಾರದಲ್ಲಿ. ಬಟ್ ಭಕ್ತಿಯ ವಿಚಾರದಲ್ಲಿ ಬಂದಾಗ ನಾನು ಬೆಳಗ್ಗೆ ಎದ್ದು ಗಂಧ ಹಣೆಗಿಡದೆ ನನ್ನ ಮನೆಯಿಂದ ಹೊರಗಡೆ ಕಾಲಿಡಲ್ಲ. ಗಂಧ ಹಣೆಗಿಡದೆ ನನ್ನ ಮನೆಯಿಂದ ಹೊರಗಡೆ ಹೆಜ್ಜೆ ಇಡಲ್ಲ. ಬೇಕೇ ಬೇಕು ನನಗೆ. ಅಂದರೆ ಅದು ಆ ಗಂಧ ಅದು ತಂಪಾಗಿಡುತ್ತೆ, ಅದು ಖುಷಿ, ಅದರ ಆಚೆಗೆ ನನಗೊಂದು ಕಾನ್ಫಿಡೆನ್ಸ್ ಫೀಲ್ ಮಾಡುತ್ತೆ ಅದು. ಸೊ ಅದಿದೆ. ಅದು ಮನೆಯಲ್ಲಿ ಪೂಜೆ ದೀಪ ಹಚ್ಚೋದು ಅವೆಲ್ಲ ಸಹಜವಾಗಿ ಏನು ಮಾಡ್ಬೇಕು ಅದು ನಡೀತಾನೆ ಇರುತ್ತೆ. ಸೊ ಅದರ ಆಚೆಗೆ ಇವಾಗ ವೈರಾಗ್ಯದ ಕಡೆಗಂತೂ ಇಲ್ಲ, ಬಟ್ ಗೋ ವಿತ್ ದ ಫ್ಲೋ ಇದ್ದೀನಿ. ಬಟ್ ನಂಬಿಕೆ ಇದೆ ಆ ಶಕ್ತಿಯ ಮೇಲೆ, ಆ ವ್ಯಕ್ತಿಯ ಮೇಲೆ ಮತ್ತು ಗುರುಗಳ ಮೇಲೆ ಅಷ್ಟೇ. ಅವ್ರು ಏನೋ ಮಾಡಿಸ್ಕೊಂಡು ಹೋಗ್ತಾರೆ. ಅವ್ರು ನನಗೆ ಒಂದು ಅರ್ಥ ಆಗಿದ್ದೇನು ಅಂತಂದರೆ, ಜೀವನದ ಅತ್ಯಂತ ಕೆಟ್ಟ ಸಮಯದಲ್ಲೂ ನನ್ನ ಕೈ ಬಿಡಲಿಲ್ಲ, ನಾನು ಉಳಿಸ್ಕೊಂಡು. ಅವತ್ತು ನನ್ನ ತಲೆಗೆ ಆ ತಪ್ಪು ನಿರ್ಧಾರವನ್ನು ಹೊಕ್ಕಿಸಿ ನನ್ನನ್ನು ಮುಗಿಸ್ಬಿಡೋದೇನು ದೊಡ್ಡ ವಿಷಯ ಆಗಿರಲಿಲ್ಲ. ನನ್ನನ್ನು ಕಾಪಾಡ್ಕೋಬೇಕು ಅಂತಿತ್ತು, ಕಾಪಾಡ್ಕೊಂಡ್ರು. ಯಾಕೆ ಕಾಪಾಡ್ಕೊಂಡ್ರು? ನಿಂಗೇನೋ ಕೊಡಬೇಕು, ಇರು, ನಿಂದು ಇಷ್ಟಕ್ಕೆ ಮುಗ್ಸಕ್ಕೆ ಬಿಡಲ್ಲ ನಾನು ಹೇಳ್ತಿದ್ದೆ ನನ್ನ ಮಗನ ವಿಚಾರದಲ್ಲಿ. ಮಗ ನನ್ನ ಜೊತೆಗಿರ್ಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ನಮ್ದೆಲ್ಲ ಪ್ರೋಸೆಸ್ ಮುಗಿದಾಗ ಅದು ಲೀಗಲಿನೂ ಅವ್ರ ಕಡೆಗೆ ಆಯಿತು, ಎಲ್ಲ ಆಯಿತು. ಬಟ್ ಅದಾದಮೇಲೆ ನನ್ನ ಮಗನಿಗೆ ನನ್ನ ಜೊತೆಗೆ, ನಮ್ಮ ಅಪ್ಪ ಅಮ್ಮನ ಜೊತೆಗೆ ತುಂಬ ಕನೆಕ್ಷನ್ ಇದ್ದು, ಅವ್ರ ಅಮ್ಮನ ಕನ್ವಿನ್ಸ್ ಮಾಡಿ ಅವ್ನು ನನ್ನ ಜೊತೆಗೆ ಬಂದ. ವಾಟ್ಸ್ ಇಸ್ ಏಜ್ ನೌ? ಈಗ 10 years ಕಂಪ್ಲೀಟೆಡ್. ಇನ್ನು 10 ವರ್ಷ? ಅಯ್ಯೋ, ಇನ್ನೂ ಚಿಕ್ಕದಲ್ಲೇ. 10 ವರ್ಷ ಕಂಪ್ಲೀಟ್ ಆಗಿದೆ. ಆ ಮಗು ಕನ್ವಿನ್ಸ್ ಮಾಡೋದೆ. ಗಾಡಿ ಈಗ ಮೇಂಟೈನ್ ಮಾಡ್ತಾನೆ, ಅಲ್ಲೂ ಇಲ್ಲೂ ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡೋದಕ್ಕೆ. ಅದನ್ನೇ ಹೇಳಿದ್ದು ನನಗೆ ಭಗವಂತ ಹೆಂಗೆ ಅಂತಂದರೆ, ಮಕ್ಕಳು ಅಂತಂದರೆ ಯೂಶಲಿ ಹಿಂಗೆ ತರಲೆಗಳಿರ್ತಾರೆ, ತೀಟೆ ಮಾಡ್ತಾರೆ, ಅಲ್ಲೇನೋ ಮಾಡ್ತಾರೆ, ಇಲ್ಲೇನೋ. 10 ವರ್ಷದಲ್ಲಿ ಒಂದು ದಿನ ನನ್ನ ಮಗ ನನ್ನ ಹತ್ರ ಬೈಸ್ಕೊಂಡಿಲ್ಲ, ಹೊಡ್ಸ್ಕೊಂಡಿಲ್ಲ. ಅಂದರೆ ಅವನಿಗೆ ಪ್ರತಿಯೊಂದು ವಿಷಯವನ್ನು ನಾವು ಕೆಲವೊಂದು ವಿಚಾರವನ್ನು ಇವನ ಹತ್ರ ಹೆಂಗೆ ಹೇಳಬೇಕು ಅನ್ನೋದನ್ನು ಅವನೇ ಅರ್ಥ ಮಾಡ್ಕೊಂಡು ಬಂದು ಬಿ ಹ್ಯಾಪಿ, ಐ ನೋ ಎವ್ರಿಥಿಂಗ್ ಅಂತಾನೆ. ಇವತ್ತು ಎಲ್ಲೂ ಒಂದೇ ಒಂದು ರಾತ್ರಿ ನಾನು ಮನೆಯಿಂದ ಹೊರಗಡೆ ಕಳೆಯಲ್ಲ. ಒಂದೇ ಒಂದು ಸಿಂಗಲ್ ರಾತ್ರಿ ನಾನು ಮುಂಚೆಲ್ಲ ಹೊರಗಡೆ ಹೋದರೆ ಎಲ್ಲೋ 3 ದಿನ ಅಲ್ಲೆಲ್ಲೋ ಇರ್ತಿದ್ದೆ ಹಂಗೆ. ಇವಾಗ ಮನೆಯಲ್ಲಿ ಮಗನ ಜೊತೆಗೆ ಮಲಗದೇ ಇರೋ ದಿನವೇ ಇಲ್ಲ. ಗುಡ್. ಅಂದರೆ ಬೇರೆ ಥರದಲ್ಲಿ ನನಗೆ ನನ್ನ ಲೈಫನ್ನು ನಾನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಏರಿಯಾನೇ ಬದಲಾಯಿಸಿ. ನಾನು ಸಹಕಾರ ನಗರದಲ್ಲಿದ್ದೆ, ಅಲ್ಲಿಂದ ನಾನು ರಾಜರಾಜೇಶ್ವರಿ ನಗರಕ್ಕೆ ಬಂದ್ಬಿಟ್ಟೆ. ದೂರ ಬಂದ್ಬಿಡ್ತೀನಿ ನಾನು ಅಂತ. ಫ್ಯಾಮಿಲಿ ಎಲ್ಲ
ನಾನು 1 ವರ್ಷ ಹತ್ರ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಇರಲಿಲ್ಲ. ಬಿಕಾಸ್ ನಾನು ಟ್ರೀಟ್ಮೆಂಟಲ್ಲಿದ್ದೆ, ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ. ಸೊ ಹಾಗಾಗಿ ಅವ್ರುಗಳು ನಮ್ಗೆ ಆ ಕಷ್ಟನೆಲ್ಲ ನೋಡಬಾರ್ದು ಅನ್ನೋದಿತ್ತು. ಯಾವಾಗ ಓಕೆ ಸಾಕಿದು, ನೀವು ರಾತ್ರಿ ಟ್ಯಾಬ್ಲೆಟ್ ತಿಂದರೆ ಬೆಳಗ್ಗೆ ಆದರೂ ಇನ್ನೂ ತೊದಲ್ಕೊಂಡು ಡಾಕ್ಟ್ರುಗಳು ಬೈಯಕ್ಕೆ ಸ್ಟಾರ್ಟ್. ಏನು ಮಾಡ್ತಾ ಇದ್ದೀರಾ ಕೀರ್ತಿ, ನಿಮ್ಮ ಮಾತು, ನಿಮ್ಮ ಭಾಷಣ, ನಿಮ್ಮ ವೀಡಿಯೋಸ್ ನೋಡೋಕ್ಕೆ ನೀವು ನೋಡಿದ್ರೆ ಮಾತ್ರೆ ತಿನ್ಕೊಂಡು ಇಲ್ಲಿ ತೊದಲ್ಕೊಂಡು ಕೂತಿದ್ದೀರ, ಹೋಗಿ ಏನಾದರೂ ಮಾಡಿ ಅಂತಂದಾಗ ನಾನು ಅಂದ್ಕೊಂಡೆ ಆಯ್ತು ಹೋಗಿ ಏನಾದರೂ ಮಾಡೋಣ. ಏನು ಮಾಡೋಣ ಆದರೆ ಅಂತ ಯೋಚನೆ ಮಾಡ್ತಿದ್ರೆ ಅವತ್ತು ಸಾಯಂಕಾಲಕ್ಕೆ ಅಜಿತ್ಗೆ ಒಂದು ಮೆಸೇಜ್ ಹಾಕ್ತೀನಿ, ಸುವರ್ಣ ನ್ಯೂಸ್ ಅಜಿತ್ಗೆ, ಮಗ ಏನಾದರೂ ಮಾಡ್ಬೋದಾ ನೋಡ ಅಂತ. ಇಮಿಡಿಯೇಟ್ ಹೊರಟಪ್ಪ ಅಂತ. ನಾನು ಎಲೆಕ್ಷನ್ ಡ್ಯೂಟಿ ಕೊಡ್ತಾನೆ ನನಗೆ. ಅಂದರೆ ಅಲ್ಲಿಂದ ಒನ್ ಬೈ ಒನ್ ಮತ್ತೆ ಯಾರೋ ಒಬ್ರನ್ನ ಪರಿಚಯ ಮಾಡಿಸ್ತಾನೆ. ಅವ್ರ ಜೊತೆಗೆ ಒಂದಿಷ್ಟು ದಿನ ತುಂಬ ಚೆನ್ನಾಗಿರುತ್ತೆ. ಅದು ಕಾರಣಾಂತರಗಳಿಂದ ಆ ಸಂಬಂಧಗಳು ಬೇರೆ ಬೇರೆ ರೀತಿ ಅದ್ರಲ್ಲಿ ಮಿಸ್ಟೇಕ್ಸ್ಗಳು ಸಹಜವಾಗಿ ನಮ್ಮದು ಇರುತ್ತೆ, ಅವ್ರದ್ದು ಇರುತ್ತೆ. ಅದೇ ಅದಕ್ಕೂ ಕಾರಣಗಳು ಗೊತ್ತಿಲ್ಲ ನಮಗೆ, ಅದು ಅವ್ರಿಗೆ ನಾನು ಅದನ್ನೇ ಹೇಳ್ತೀನಲ್ಲ. ಈಗ ನಾನು ಇವಾಗ ಮಾಡಿರೋ ಕಂಪನಿ ಐಡಿಯಾತ್ಮ ಅಂತ ಕಂಪನಿ ಹೆಸರು. ಏನು ಸ್ಟುಡಿಯೋಲಿ ಕೂತಿದ್ದೀವಿ ಅಶೋಕ ಇದನ್ನಲ್ಲ, ಅಶೋಕ ನಾನು ಎಲ್ಲ ಇದನ್ನು 2015ರಲ್ಲಿ ಐಡಿಯಾತ್ಮ ಅಂತ ಒಂದು ಕಂಪನಿ ಮಾಡ್ಕೊಂಡು ನಾವು ಒಂದು ಸಣ್ಣ 5-6 ಜನರು ಗ್ರೂಪ್ ಕಟ್ಟಿದ್ವಿ. ನೋಡಿ ಹೆಂಗೆ ಕನೆಕ್ಷನ್ ಅಂತಂದರೆ, ಅವತ್ತು 2015ಕ್ಕೆ ನಾವು ಒಂದು ವಿಡಿಯೋ ಪ್ರೊಡಕ್ಷನ್ ಇದು ಮಾಡ್ಬೇಕಾದ್ರೆ ನಾನು ಅಶೋಕ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ. ಇವತ್ತು 2026ರಲ್ಲಿ ನಾನು ಐಡಿಯಾತ್ಮ ಅಂತ ಒಂದು ಕಂಪನಿ ಮಾಡಿ ನಂದಿನ್ನೂ ಸ್ಟುಡಿಯೋ ರೆಡಿ ಆಗಿಲ್ಲ ಅಂದಾಗ ಅಶೋಕನ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಪಾಡ್ಕಾಸ್ಟ್ ಮಾಡ್ತಾ ಇದ್ವಿ. ಆಗುತ್ತೆ ಎಲ್ಲವೂ ಆ ಡಾಟ್ಸ್ನ ಹೆಂಗೆ ಕನೆಕ್ಟ್ ಮಾಡ್ತಾರೆ ಅಂದರೆ, ಯಾರ್ಯಾರೋ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಹೋಗ್ಬಿಟ್ಟಿದ್ದಾರೆ ಲೈಫಲ್ಲಿ, ಸ್ನೇಹಿತರಾಗಿ ವಿಶ್ವಾಸವಾಗಿ ಎಷ್ಟು ಜನ ಬಂದರೆ ಎಷ್ಟು ಜನ ಹೋದರು. ನಿನ್ನ ಕೊನೆ ಡಾಟ್ ನಿನ್ನ ತಗೊಂಬಂದು ಅಲ್ಲೇ ನಿಲ್ಸೋದು, ನಿನ್ನ ಇಲ್ಲಿರೋದು ಚುಕ್ಕಿ. ಕರೆಕ್ಟ್. ಅದು ಆ ಕನೆಕ್ಷನ್ ಇದೆಯಲ್ಲ, ಅದು ನಮ್ದಲ್ಲ ನಿರ್ಧಾರ, ಅದು ಅವ್ರದ್ದೇ. ಸೊ ಹಾಗಾಗಿ ನಾನು ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ನಿಮ್ಮ ಇಷ್ಟ. ನೀವು ಇವಾಗ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ, ಉಳಿಸ್ಕೊಂಡಿದ್ದೀರ ತಾನೆ, ಇನ್ನು ನಂದಲ್ಲ, ನೀವು ಮಾಡ್ರಿ. ನಿಮಗೆ ಹೆಂಗೆ ಬೇಕಂಗೆ ಕರ್ಕೊಂಡು ಹೋಗ್ರಿ. ನನ್ನ ಗುಂಡಿ ಹಾರಿಸ್ತೀರಾ ಗುಂಡಿ ಹಾರಿಸಿ, ನದಿ ದಾಟಿಸ್ತೀರಾ ನಿಮ್ಮ ಇಷ್ಟ, ನನಗೆ ಗೊತ್ತಿಲ್ಲ. ನಾನು ಹೋಗ್ಬೇಕು ಅಂತ ಅಂದ್ಕೊಂಡವನು, ಹೋಗಿ 2 ವರ್ಷ ಆಗಿರ್ತಿತ್ತು. ಉಳಿಸ್ಕೊಂಡಿದ್ದೀರಾ, ಸುಮ್ಮನೆ ನನಗೆ ಕರ್ಕೊಂಡು ಹೋಗಿ ಒಳ್ಳೆ ರೀತಿಲಿ. ದಿನ ದಾಸರ ಪದದಲ್ಲಿ ತೇಲಿಸೋ ಇಲ್ಲ ಮುಳುಗಿಸೋ ಎದ್ದ. ಹಾಗೆ ನನಗೆ ಗೊತ್ತಾಗಿದೆ. ಈಗ ನನಗೆ ಒಂದು ಅರ್ಥ ಆಗಿರೋದು ಅಂದ್ರೆ ಮುಳುಗಿಸಲ್ಲ. ಅದು ನಾನು ಹೇಳ್ತೀನಲ್ಲ, ನಾನು ಕೂತ ದೋಣಿಯಲ್ಲಿ 10 ತೂತುಗಳು ಬಂದು ನೀರು ಒಳಗಡೆ ನುಗ್ತಾ ಇದ್ರೆ ನಾನು ನಗಾಡ್ಕೊಂಡು ಮಾಡ್ರಿ ವೆಯ್ಟ್ ಮಾಡ್ರಿ ನೋಡಿ ನಾನು ಇವಾಗ ಹೆಂಗೆ ಪಾಸ್ ಆಗ್ತೀನಿ ನೋಡ್ರಿ ಅಂತ. ಅದು ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಆ ಶಕ್ತಿಯನ್ನು ಕೊಟ್ಟಿದ್ದು ಆ ಕೆಟ್ಟ ದಿನಗಳೇ. ಹೌದೌದು, ಆ ಕೆಟ್ಟ ದಿನಗಳೇ ಶಕ್ತಿಯನ್ನು ಕೊಟ್ಟಿದ್ದು. ಇವತ್ತು ಯಾವ ಕೆಟ್ಟದಕ್ಕೂ ಯಾಕೆ ನನಗೆ ಆತಂಕ ಪಡಲ್ಲ, ಭಯ ಪಡಲ್ಲ. ನಾನು ತುಂಬ ಕೆಟ್ಟದ್ದು ನೋಡ್ಬಿಟ್ಟೆ ಗುರು, ತುಂಬ ಕೆಟ್ಟದ್ದು ನೋಡ್ಬಿಟ್ಟೆ. ನಾನು ಇನ್ನೇನಿದೆ ನೋಡೋಕ್ಕೆ ಕೆಟ್ಟದು, ಅದಕ್ಕಿಂತ ಕೆಟ್ಟದ್ದು ಇನ್ನೇನು. ತುಂಬ ಅವಮಾನಗಳ ಸಹಿಸ್ಕೊಬಿಟ್ಟೆ ನಾನು. ನನ್ನ ಸಹಕಾರ ನಗರದ ಯಾವುದೋ ಮನೆಯಲ್ಲಿ ನಾನು ಒದ್ದಾಡ್ತಾ ಇದ್ರೆ, ಬೀದರ್ನ ಯಾವುದೋ ಮೂಲೆಯಲ್ಲಿ ಕೂತು ನೀನು ನನಗೆ ಟಾಂಟ್ ಮಾಡಿದೆ. ಚಾಮರಾಜನಗರದ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದೆ. ವಿಷಯನೇ ಗೊತ್ತಿಲ್ಲ ನಿನಗೆ. ಸಹಿಸ್ಕೊಂಡೆ, ನಾನು ತಡ್ಕೊಂಡೆ, ನುಂಗ್ಕೊಂಡೆ. ಇವತ್ತು ಅದೆಲ್ಲ ನನ್ನನ್ನು ಅದೇ ಅದು ಉಳಿಪೆಟ್ಟು ಅಂತಿರೋ, ಅದಕ್ಕೆ ಏನಂತಿರೋ, ಅದು ನಾನು ಶಿಲೆ ಮಾಡ್ಬಿಟ್ಟಿದೆ. ಇವಾಗ ನಾನು ರೆಡಿ ಆಗಿಬಿಟ್ಟಿದ್ದೀನಿ. ಇವಾಗ ಅದೇ ನಾನು ಇವಾಗ ಯಾರನ್ನೂ ಬ್ಲೇಮ್ ಮಾಡಲ್ಲ, ಯಾರಿಗೂ ಕೆಟ್ಟದ್ದು ಹೇಳಲ್ಲ, ಯಾರಿಗೂ ಹೊಗಳಕ್ಕೂ ಹೋಗಲ್ಲ. ಓಕೆ, ಯಾರ್ಯಾರು ಬರ್ಬೇಕಿತ್ತು ಬಂದಿದ್ದೀರಿ, ಯಾರ್ಯಾರು ಹೋಗ್ಬೇಕಿತ್ತು ಹೋಗಿದ್ದೀರಿ, ಯಾರ್ಯಾರು ಇರಬೇಕಿತ್ತು ಇದ್ದೀರಿ, ಯಾರ್ಯಾರು ಬರ್ತೀರಿ. ಬಟ್ ದಿಸ್ ಇಸ್ ಲೈಫ್. ಅದು ಯಾವುದೂ ನನ್ನ ಕೈಲಿಲ್ಲ, ಅದು ಯಾವುದೂ ನನ್ನ ಕೈಲಿಲ್ಲ. ಇವತ್ತು ನಾವಿಲ್ಲಿ ಮಾತಾಡಬೇಕು, ನಾವು ಇದನ್ನೇನು ಪ್ಲ್ಯಾನ್ ಮಾಡ್ಕೊಂಡಲ್ಲ. ನಾವು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನೀವು ನಂಗೆ ಸಿಗ್ತೀರಿ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ವಲ್ಲ. ಅವತ್ತಿನ ದಿನ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾ ಈ ವಿಷಯ ನಾವು ಮಾತಾಡ್ತೀವಿ ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ನಮ್ದಲ್ಲ, ಅದು ಅವ್ರದ್ದು. ಓಕೆ, ಸೂಪರ್ ಕೀರ್ತಿ, ಅದ್ಭುತ. ಕೀರ್ತಿ ಶಂಕರ್ ಘಟ್ಟ, ವೆಲ್ಕಮ್ ಬ್ಯಾಕ್. ಸೂಪರ್, ಎಲ್ಲ ಚೆನ್ನಾಗಿ ಆಗ್ಲಪ್ಪ. ನನಗೆ ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಅಂದರೆ ಎಷ್ಟೋ ವಿಚಾರಗಳು ನಂಗೆ ಗೊತ್ತಿರಲಿಲ್ಲ ಕೀರ್ತಿ, ಸುಮಾರು ವಿಚಾರಗಳು ನಂಗೆ ಗೊತ್ತಿರಲಿಲ್ಲ. ಅಫ್ಕೋರ್ಸ್ ಬಿಗ್ ಬಾಸ್ ನೋಡಿದಾಗ ಮಧ್ಯ ನಾನು ನೋಡ್ತಾ ಇದ್ದಾಗ ಅಲ್ಲಿ ನಿನ್ನ ಅಂದರೆ ಹೋರಾಟ ಅನ್ನೋದು ಎಲ್ಲ ಕಡೆ ಇತ್ತು. ನೀನು ಅದನ್ನು ಅಲ್ಲಿ ಎಲ್ಲವೂ, ಯಾಕಂದರೆ ಒಂದು ಶೋ ಅಥವಾ ಒಂದು ಕ್ಯಾಮ್ರಾ ಅಂತ ಬಂದಾಗ ಎಲ್ಲೋ ಒಂದು ಸಣ್ಣ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಆದರೆ ನಿನಗೂ ಗೊತ್ತು ಚೆನ್ನಾಗಿ, ಬಿಗ್ ಬಾಸ್ ಮನೆಯಲ್ಲಿ ಜಾಸ್ತಿ ಹಂಗೆಲ್ಲ ಮಾಡೋಕ್ಕಾಗಲ್ಲ, ಆಗೋದೇ ಇಲ್ಲ. ಜಾಸ್ತಿ ಏನು ಕಮ್ಮಿ, ಒಂದು ಹಂತ ಕಷ್ಟ. ಅದು ತುಂಬ ರೇರ್ ಆ ಥರ ಎಲ್ಲ ಪರ್ಫಾರ್ಮೆನ್ಸ್ ಮಾಡಿ ಗೆದ್ಕೊಂಡು ಹೋಗೋರು.
ಬಟ್ ನಿನ್ನ ವಿಚಾರಕ್ಕೆ ಬಂದಾಗ ತುಂಬಾ ಜನ ಲೈಕ್ ಹೌದು. ತುಂಬಾ ಫ್ಯಾನ್ ಅಲ್ಲ. ಗ್ರೇಟ್ ಆಗಿತ್ತಲ್ಲ, ನೀನ್ ಗೆಲ್ಬೇಕು ಅನ್ನೋ ತರ ಎಲ್ಲ. ನನ್ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಜನ ನೋಡಿದ್ದಿದ್ದು ಒಬ್ಬ ಕಿರಿಕ್ಕಾಗಿ. ಅಂದ್ರೆ ಗುರು ನಿಜವಾಗ್ಲೂ ಹೆಂಗಿತ್ತು ಅಂತಂದ್ರೆ, ನಾನು ಬಿಗ್ ಬಾಸ್ ಹೋಗಿ ಬರಕ್ ಮುಂಚೆ ಹ್ಮ್. ಈ ಕಾಲೇಜ್ಗಳ ಹತ್ರ ಎಲ್ಲ ಹ್ಮ್. ನಾನು ಕಾರಲ್ಲಿ ಗ್ಲಾಸ್ ಇಳಿಸ್ಕೊಂಡು ಕಾರಲ್ಲಿ ಹಿಂಗೆ ಹೋಗ್ತಾರೆ, ಸಿಗರೇಟ್ ಹೊಡಿತಾ ಇದ್ರೆ ಹಿಂಗೆ ಕೆಳಗೆ ಹಾಕ್ಬಿಡೋರು. ಅಂದ್ರೆ ಯಾಕೆ ಬೇಕು, ಏನಾರ ಸೈಕಲ್ ಮಾಲಲ್ಲಿ ಎದುರುಗಡೆ ಸಿಕ್ಕಿದ್ರೆ ಅನ್ನೋರು, ಮಾತಾಡ್ಸಕ್ಕೆ ರೆಡಿ ಇಲ್ಲ ಅವರು, ಮಾತಾಡ್ಸಕ್ಕೆ ರೆಡಿ ಇಲ್ಲ. ಯಾಕೆ ಬೇಕು, ಯಾವಾಗಲೂ ರೇಗ್ಕಂಡೇ ಇರ್ತಾರೆ, ಎಗಿರ್ಕಂಡೇ ಬರ್ತಾರೆ, ಮತ್ತೆ ಬೈದಿದ್ದು ಬಿಟ್ಟಾನು ಅಂತ ಹಿಂಗಿದ್ದಿತ್ತು. ಬಟ್ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಜನಕ್ಕೆ ಇದೊಂದು ಫೇಸ್ ಇದೆಯಾ ಕೀರ್ತಿಗೆ, ಇವನಿಗೆ ಕಾಮಿಡಿ ಗೊತ್ತಾ, ಇವನಿಗೆ ಇಷ್ಟು ಎಮೋಷನ್ಸ್ ಇದೆಯಾ, ಇವನು ಭಾವನೆಗಳ ಜೊತೆ ಬದುಕೋ ವ್ಯಕ್ತಿನ, ಅದನ್ನೆಲ್ಲ ನೋಡ್ಕೊಂಡು ಇಲ್ಲ ಗೆಲ್ಲಬೇಕು ಅವನು. ನಾನು ಯಾವುದೇ ಎದುರುಗಡೆ ಯಾರಾದರೂ ಸಿಕ್ಬಿಟ್ಟು ನೀವು ಗೆಲ್ಲಬೇಕಿತ್ತು ಅಂದರೆ, ನಿಮಗೆ ನಾನೇ ವಿನ್ನರ್, ತಲೆ ಯಾಕೆ ಕೆಡ್ಸ್ಕೊತೀರಾ ಅಂತೀನಿ. ವೆರಿ ನೈಸ್. ನಿಮಗೆ ನಾನೇ ವಿನ್ನರು, ನಿಮ್ಗೆ ಹಂಗೆ ಅನಿಸಿದ್ರೆ ಓಕೆ, ಅದೇ ನನ್ನ ಗೆಲುವು. ಸೊ ಚೆನ್ನಾಗಾಯ್ತು. ಅದಾದಮೇಲೆ ಥಿಂಗ್ಸ್ ವರ್ ನೈಸ್. ಬಟ್ ಇವತ್ತು ಇದು ಒಂದು ಹೊಸ ಭಕ್ತ ಕೀರ್ತಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ವೆರಿ ಶಾರ್ಟ್ ನೋಟಿಸ್ ಕರೆಗೆ ಹೋಗ್ಬಿಟ್ಟೆ, ಅದೇ ಅಚಾನಕ್ಕಾಗಿ ಭೇಟಿ ಆದ್ರೆ ಅಚಾನಕ್ಕಾಗಿ ಫಿಕ್ಸ್ ಆಯ್ತಿದ್ದು. ಸೊ ಅದು ನೀವು ಒಪ್ಕೊಂಡು ಬಂದಿದ್ದು ತುಂಬ ಥ್ಯಾಂಕ್ಸ್ ಮಾರಾಯ. ನನ್ನ ಭಾಗ್ಯ, ನನ್ನ ಏ, ಪುಣ್ಯ. ಇಲ್ಲ ಇಲ್ಲ, ಅಲ್ಲ ಅದು. ಆನಂದಣ್ಣ ಅಂದರೆ ಇವಾಗ ಆಪ್ತತೆ. ನಾನು ಅದೇನು ಹೇಳ್ತೀನಿ, ನಾನು ಲಾಸ್ಟ್ ಟೈಮ್ ಸಿಕ್ಕಿದಾಗ ಹೇಳು, ನನಗೆ ಅವತ್ತು ಆಕ್ಸಿಡೆಂಟ್ ಆದಾಗ ಎಲ್ಲಿದ್ರೋ ನೀವು 20 ನಿಮಿಷಕ್ಕೆ ಬಂದು ನನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರಿ. ಇರ್ಲಿ. ಅವತ್ತು ಅಪಘಾತಕ್ಕಿಂತ ಆಘಾತ ಜಾಸ್ತಿ ಆಗಿತ್ತು ನನಗೆ. ಅವತ್ತು ನನ್ನನ್ನು 2-3 ಗಂಟೆಗಳ ಕಾಲ ಕೂರಿಸ್ಕೊಂಡು ಸಮಾಧಾನ ಮಾಡ್ಕೋ ಆರಾಮಾಗಿ. ಅದೆಲ್ಲೋ ಒಂದೊಂದು ಬಾಂಡಿಂಗ್ ಇರುತ್ತಲ್ಲ, ಹೌದು, ಅದು ಹೌದು, ಭಾಳ ಲಾಂಗ್ ಟರ್ಮಲ್ಲಿ ಅದು ನೆನಪಲ್ಲಿ ಉಳಿಯುತ್ತೆ. ಖಂಡಿತ, ಸೊ ಖಂಡಿತ. ಹಾಗಾಗಿ ಅವತ್ತು ಕರಣ್, ಅವನ ಹೆಸರನ್ನ ಇವತ್ತಿಗೂ ನಾನು ಸೇವಿಯರ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಹ್ಮ್. ಕರಣ್ ಸೇವಿಯರ್ ಅಂತ ಸೇವ್ ಮಾಡ್ಕೊಂಡಿದ್ದೀನಿ. ಓಡ್ ಬಂದು ತಕ್ಷಣ ಕರ್ಕೊಂಡೋಗಿ ಅವೆಲ್ಲ ಅದು ಟೈಮ್. ಅದು ಫಸ್ಟ್ ಆಕ್ಸಿಡೆಂಟ್. ಅದಾದ್ಮೇಲೆ ಇದು ಇದು, ಜನರದ್ದು ಹಾ. ಎರಡನೇ ಸಿವಿಯರ್ ಆಗಿತ್ತು. ನೋಡೋದು ಮ್ಯಾಟ್ರಿಗಳೇ ಸರಿಯಾಗಿ ಗೊತ್ತಾಗಲ್ಲ. ಇಲ್ಲ ಅಂದರೆ ಅದು ಹೆಂಗೆ ಅಂತಂದರೆ, ಅದೊಂದು ಟೈಮ್ ಇತ್ತು. ಅವಾಗ ಕೆಲವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂದಾಗ ಬೇಗ ಚೇತರಿಸ್ಕೊಳ್ಳಿ ಅಂತ. ಈ ಸೋಷಿಯಲ್ ಮೀಡಿಯಾದ ಕೆಲವು ಕ್ರಿಮಿಗಳು ಹೆಂಗೆ ಅಂತಂದರೆ, ಈಗ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಹೊರಗಡೆ ಗೊತ್ತಾದರೆ, ಅವ್ನು ಇನ್ನೂ ಸತ್ತಿಲ್ವಾ, ಹೌದೌದೌದು, ಸಾಯಿಸೇ ಬಿಡ್ತಾರೆ ಆಲ್ರೆಡಿ. ಅವ್ನು ಇನ್ನೂ ಸತ್ತಿಲ್ವಾ, ಹೌದು. ಈ ಸಲಿನೂ ಹೋಗಿಲ್ವಾ, ಅದನ್ನ ನಾವು ಸಹಿಸ್ಕೋಬೋದು, ನಮ್ಮ ಮನೆಯವ್ರು ಸಹಿಸ್ಕೊಳ್ಳಲ್ಲ. ಅದಕ್ಕೆ ಬೇಡಪ್ಪ, ಯಾರಿಗೂ ಜಗತ್ತಿಗೆ ಗೊತ್ತಾಗದೆ ಮನೆಯೊಳಗೆ ಇದ್ಕೊಂಡು ರೆಡಿ ಆಗ್ಬಿಡೋದು ಪರವಾಗಿಲ್ಲ, ಯಾರಿಗೂ ಗೊತ್ತಾಗಬಾರ್ದು ಅಂತ ಆಗಿ ರೆಡಿಯಾಗಿ ಈಗ ಹೊರಗಡೆ ಬಂದು ಕಳೆದ 20-25 ದಿನದಿಂದ ಕೆಲಸ ಶುರು ಮಾಡಿದ್ದೀನಿ. ಭಗವಂತ ಏನೋ ಒಂದು ಹಂತಕ್ಕೆ ಚೆನ್ನಾಗಿ ಒಂದು ದಾರಿ ತೋರಿಸಿ. ನಾನು ನಿಂಗೆ ಒಳ್ಳೇದು ವಿಶ್ ಮಾಡ್ತೀನಿ, ಒಳ್ಳೇದಾಗಲಿ. ಆ್ಯಂಡ್ ನಾನು ಇಷ್ಟೇ ಹೇಳೋದು, ಯಾಕಂದರೆ ಎಲ್ಲ ಜೀವನದ ಹಂತಗಳನ್ನು ನೋಡ್ಕೊಂಡು ಬಂದಾಗ ಗಂಡಸಾಗಿ ಹುಟ್ಟೋದು ಒಂದು ಫಸ್ಟು ಮಗ, ಆಮೇಲೆ ಅಣ್ಣನೋ ತಮ್ಮ, ಅದಾದ್ಮೇಲೆ ಲವ್ವರು. ನಾನು ಹೇಳೋದು ಇಷ್ಟ ಏನಂತಂದರೆ, ಲವ್ವರ್ ಅದಾದ್ಮೇಲೆ ಗಂಡ, ಅದಾದ್ಮೇಲೆ ಅಪ್ಪ ಅಂತ ಒಬ್ಬ ಬರ್ತಾನೆ ಗೊತ್ತಾ, ಕರೆಕ್ಟ್. ಅವನಿಗೆ ಬೇರೆನೇ ಕ್ಯಾರೆಕ್ಟರ್, ಆಯ್ತಾ. ಸೊ ನಿನ್ನ ಕೈಲಿ ಇನ್ನೇನೇ ನಿರ್ಧಾರ ನೀನು ಲೈಫಲ್ಲಿ ಏನೇ ಮಾಡ್ಬೇಕಂದ್ರು ಅಣ್ಣ, ಲವ್ವರು ಅದು ಬೇರೆ ಪ್ರಶ್ನೆ, ಗಂಡನೂ ಬೇರೆ ಪ್ರಶ್ನೆ, ಮಗ ಅಪ್ಪ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ಗೆ ಜಸ್ಟಿಫೈ ಮಾಡೋ ಥರನೇ ನೀನು ಏನೇ ಡಿಸಿಷನ್ ತಗೋ. ಅದೇ ಯು ಆರ್ ನಾಟ್ ಅಲೋನ್. ಎಸ್ 100%. ಇಲ್ಲ, ಅದು ಮಾಡಿದ ಅದನ್ನ- ತಪ್ಪುಗಳ ಅರಿವು ಇದೆ. ಆಗುತ್ತದು ಇಲ್ಲ ಅಂತ ಹೇಳ್ತೀನಿ. ಆಗುತ್ತೆ. ಬಟ್ ಅರಿವು ಯಾವಾಗಲೂ ಅದನ್ನೇ ಹೇಳೋದು, ಲವರ್ಸ್ ಬೇರೆ ಆಗ್ಬೋದು, ಗಂಡ ಹೆಂಡತಿ ಬೇರೆ ಆಗ್ಬೋದು, ಅಪ್ಪ ಅಮ್ಮ ವೆರಿ ಕ್ರಿಟಿಕಲ್ ಥಿಂಗ್. ಬಟ್ ಅದಾದ್ರೂ ರೆಸ್ಪಾನ್ಸಿಬಿಲಿಟಿ, ಕ್ಯಾರೆಕ್ಟರ್ ಒಂದು ಫಿಕ್ಸಡ್ ಇರುತ್ತೆ. ಇದೆಲ್ಲ ಕ್ಯಾರೆಕ್ಟರ್ಗಳು ಡೈಲ್ಯೂಟ್ ಆಗಿಬಿಡುತ್ತೆ. ಬಟ್ ಆ ಕ್ಯಾರೆಕ್ಟರ್ ಇದೆಯಲ್ಲ, ಅದು ಯಾವತ್ತು ಕೊನೆವರೆಗೂ ಇರುತ್ತೆ. ಬಹಳ ಜವಾಬ್ದಾರಿ ಇದೆ. ಬಹಳ ಜವಾಬ್ದಾರಿ, ಬಹಳ ಕಷ್ಟ, ಹೆವಿ ಆನ್ ದ ಶೋಲ್ಡರ್. ಅದೆಲ್ಲವೂ ನಿಭಾಯಿಸುವಂಥದ್ದೆಲ್ಲ ಶಕ್ತಿ ನಿಂಗೆ ಭಗವಂತ, ನೀನು ಆ ಈಕ್ವೇಶನ್ ಬಂದ್ಬಿಟ್ಟಿದ್ಯಲ್ಲ ಬಿಡು, ಇನ್ನೇನಿಲ್ಲ. ಯಾವಾಗ ನಮ್ದಲ್ಲ ಅಂತ ನಾವು ಬಿಡ್ತೀವೋ ಆವಾಗ ಅಂಬಿಗ ನಿನ್ನ ನಂಬಿದೆ ಅಷ್ಟೇ, ನಡೆಸ್ತಾನ ಅಷ್ಟೇ. ಜಗದಂಬಾರಮಣ ನಿನ್ನ ನಂಬಿದೆ ಅಂತ. ದಯವಿಟ್ಟು ಬೇಗ ನೀನು ಕೀರ್ತಿ ಶಂಕರಘಟ್ಟ ಆಗು. ಶಂಕಾಂ ಹರತಿ ಇತಿ ಶಂಕರ. ಕಿರಿಕ್ ಅಂತ ಬರೋದು ಯಾವಾಗ ಡ್ಯುಯಾಲಿಟಿ ಇದ್ದ ಕಿರಿಕ್ ಆಗುತ್ತೆ. ಅದರದ ಎನರ್ಜಿ ಅದು. ಶಂಕೆ ಇದ್ದಾಗ ಕಿರಿಕ್ ಇರುತ್ತೆ. ನಿನ್ನ ಹೆಸರಲ್ಲಿ ಈ ಕಡೆನೇ ಇದೆ, ಶಂಕಾಂ ಹರತಿ ಇತಿ ಶಂಕರ. ನೀನು ಕೀರ್ತಿ ಶಂಕರಘಟ್ಟ ಆಗಪ್ಪ, ಎಲ್ಲ ಒಳ್ಳೇದಾಗ್ಲಿ. ಧನ್ಯವಾದ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡ್ರಲ್ಲ, ಇದಾಗಿತ್ತು. ಅದಕ್ಕೆ ಏನಾಗುತ್ತೆ ಅಂತಂದ್ರೆ, ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ಅಂತ ನಮಗೆ ಇದನ್ನ ಗುರುಗಳು ಒಂದೊಂದ್ಸಲಿ ಹೇಳ್ತಾ ಇರ್ತಾರೆ. ಹಲಸಿನಣ್ಣನ ಯಾರು ಮುಚ್ಚಿಡಕ್ಕಾಗಲ್ಲ ಕಣೋ, ಹಲಸಿನಣ್ಣನ ಯಾರು ಬಚ್ಚಿಡಕ್ಕಾಗಲ್ಲ, ಅದ್ರ ಕಂಪು ಎಲ್ಲ ಕಡೆ ಹೋಗುತ್ತೆ ಅಂತ. ಆದರೆ ಅದೇ ಹಲಸಿನಣ್ಣು ಹೊರಗಡೆ ನೋಡೋಕೆ ರಫ್, ಒಳಗಡೆ ಅಷ್ಟು ಸ್ವೀಟು. ಕೆಲವು ಪರ್ಸ್ನಾಲಿಟೀಸ್ ನಮ್ಮ ಮಧ್ಯೆ ಆಗಿರುತ್ತೆ, ಆದರೆ ಅದನ್ನು ನಾವು ನೋಡೋ ದೃಷ್ಟಿ ಬದಲಾಯಿಸ್ಕೊಂಡೆ ದೃಶ್ಯವೂ ಬದಲಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ಸ್ ಅಣ್ಣ, ನಿಂಗೆ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ವಾಹಿನಿಯ ಕಂಟೆಂಟ್ ಹೀಗಿರುತ್ತೆ. ಇದು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ,
ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಮಾಹಿತಿ ನಿಮ್ಮ ಯಾರೋ ಒಬ್ಬರು ಸ್ನೇಹಿತರಿಗೆ ಅವ್ರ ಜೀವನ ಬದಲಾಯಿಸೋದಕ್ಕೆ ಕಿಂಚಿತ್ತು ಸಪೋರ್ಟ್ ಮಾಡುತ್ತೆ ನಿಮ್ಗೆ ಅನಿಸ್ತು ಅಂದರೆ ಅಂಥವ್ರಿಗೆ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.